Hello everyone, welcome to Spardha Lines. In today's video, we are going to discuss about the question answers. Okay, then the questions are question answers of the SDA exam, which conducted on 29th, that is today. Okay, before discussing the questions, ಈ questions ಅನ್ನ discuss ಮಾಡೋಕ್ಕಿಂತ ಮುಂಚೆ just few things about introducing myself. I am Shashank Heggannawar. Okay, and over here regarding this exam which happened today morning. Okay, so ಇದು ರಿಲೇಟೆಡ್ ಆಗಿ ಔಟ್ ಆಫ್ 100 ಕ್ವಶನ್ಸ್ ಸಬ್ಜೆಕ್ಟ್ ವೈಸ್ ಯಾವ ರೀತಿ ಕಟ್ ಆಫ್ ಆಗಿದೆ, ಬ್ರೇಕ್ ಆಗಿದೆ ಅಂತ ಅನ್ನೋದನ್ನು ನೋಡೋಣ. ಹಿಸ್ಟ್ರಿ ರಿಲೇಟೆಡ್, ದಟ್ ಇಸ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ಹಿಸ್ಟ್ರಿ. ಓಕೆ, ಈ ಹಿಸ್ಟ್ರಿಯಲ್ಲಿ ನಾವು ಕರ್ನಾಟಕ ಲಿಟ್ರೇಚರ್, ಕನ್ನಡ ಲಿಟ್ರೇಚರ್ ಅಥವಾ ಕನ್ನಡ ಸಾಹಿತ್ಯವನ್ನು ಸಹಿತ ಹಿಡ್ಕೊಂಡು ಕನ್ಸಿಡರ್ ಮಾಡ್ತಿದ್ದೀವಿ. ಸೊ 2 ನಂಬರ್ ಆಫ್ ಕ್ವಶನ್ಸ್ ಬಂದಿರೋದು. ಓಕೆ, ಓವರಾಲ್ ಆಗಿ ಹಿಸ್ಟ್ರಿಯಿಂದ 13 ಕ್ವಶನ್ ಬಂದಿದೆ. ಓಕೆ, ಪಾಲಿಟಿ ಸಬ್ಜೆಕ್ಟ್ ಇತ್ತಿಂದ 12 ಕ್ವಶನ್ನು, ಜಿಯೋಗ್ರಫಿ 8 ಕ್ವಶನು, ಎಕನಾಮಿ 7 ಕ್ವಶನ್ಸು. ಓಕೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಸಿ ಓವರ್ ಹಿಯರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಾವು ನೋಡಿದಾಗ so 20 questions, so that's a huge number we can say from the current affairs. Okay, so this is the way breaking out of the questions he has gone through it. Okay, so much balanced question paper we can say. General studies the subjects ಗಳು ನೋಡಿದಾಗ say for example history, polity, geography ಆಗಿರ್ಬೋದು. ಓಕೆ, ಈ ರೀತಿಯದ್ದು ಸ್ಪೆಸಿಫಿಕ್ ಆಗಿ ಅಥವಾ ಜನರಲ್ ಸ್ಟಡೀಸ್ ರಿಲೇಟೆಡ್ ಕ್ವಶನ್ಸ್, ಸಬ್ಜೆಕ್ಟ್ಸ್ ರಿಲೇಟೆಡ್ ಸಫಿಷಿಯಂಟ್ ಆಗಿ ಕ್ವಶನ್ ಕೇಳಿದಾನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇದು ಕ್ವಶನ್ಸದ್ದು ರಿಲೆವೆನ್ಸನ್ನು ನಾವು ನೋಡಿದಾಗ, ಓಕೆ, ಈ ಸ್ಪರ್ಧಾ ಲೈನ್ಸ್ ಟೀಮಿಂದ 6 ಮಂತದ್ದು 2 ವಾಲ್ಯೂಮಲ್ಲಿ ಮ್ಯಾಗ್ಝಿನ್ಸ್ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮ್ಯಾಗ್ಝಿನ್ ಆಲ್ರೆಡಿ ರಿಲೀಸ್ ಆಗಿದೆ, ಫಸ್ಟ್ 6 ಮಂತದ್ದು. ಓಕೆ, ಸೊ ಈ ಫಸ್ಟ್ 6 ಮಂತದ್ದು ಮ್ಯಾಗ್ಝಿನ್ನು ಏನದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟರ್ಮ್ಸ್ ಥಿಂಗ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಪ್ಲಸ್ okay, the classes which are going on in the Spardha Lines channel, that is MCQ discussion ಆಯಿತು. ಪ್ಲಸ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಪೇಪರ್ಸ್ ವಿಚ್ ಆರ್ ದೇ ಆರ್ ಡಿಸ್ಕಸಿಂಗ್ ಲೈಕ್ ಕಂಪ್ಯೂಟರ್ ಅವೇರ್ನೆಸ್ಸು, ಕನ್ನಡ ಆಗಿರಬಹುದು, ಇಂಗ್ಲೀಷ್ ರಿಲೇಟೆಡ್. ಓಕೆ, ಸೊ ವಿತ್ ದೀಸ್ ಕೈಂಡ್ ಆಫ್ ದ ಥಿಂಗ್ಸ್ ಒಂದು MCQ ಸಾಲ್ವ್ ಮಾಡೋದಾಯಿತು. ಪ್ಲಸ್ ಸೆಕೆಂಡ್ ದ ಡಿಸ್ಕಷನ್ ಆಫ್ ದೀಸ್ ಕೈಂಡ್ ಆಫ್ ದ ಸಬ್ಜೆಕ್ಟ್, ಪ್ಲಸ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ 6 ಮಂತದ್ದು ಏನಿದೆಯಲ್ಲ, ಓವರಾಲ್ ಆಗಿ ಈ ಆಸ್ಪೆಕ್ಟ್ ಇಂದ ಈ 3 ಏರಿಯಾದಿಂದ ಲಾಸ್ಟ್ ದಟ್ ಈಸ್ 28ಗೆ ಓಕೆ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇನ್ ಎಕ್ಸಾಮ್ ಕಂಡಕ್ಟ್ ಆಯ್ತಲ್ಲ ನಿನ್ನೆ. ಓಕೆ, ಇದರಲ್ಲಿ ವಿ ಕ್ಯಾನ್ ಸೇ ದಟ್ 17 ಕ್ವಶನ್ಸ್ ಹ್ಯಾವ್ ಅರೈವ್ಡ್ ಡೈರೆಕ್ಟ್ಲಿ. ಓಕೆ, ಸೊ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದು ಪ್ಲಸ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಏನಿದೆಯಲ್ಲ 6 ಮಂತದ್ದು, ಆ್ಯಂಡ್ ದಟ್ ಇಟ್ ಈಸ್ ಜಸ್ಟ್ ಫ್ರಮ್ ದ ವಾಲ್ಯೂಮ್ 1. ಓಕೆ, 6 ಮಂತದ್ದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನಲ್ಲೇ ಪ್ಲಸ್ ಕ್ಲಾಸ್ ರೂಮಲ್ಲಿ ಡಿಸ್ಕಸ್ ಆಗಿರುವಂಥ ಇದರಿಂದನೇ ಡೈರೆಕ್ಟಾಗಿ 17 ಕ್ವಶನ್. ದಟ್ಸ್ ಗುಡ್ ಅಚೀವ್ಮೆಂಟ್. ಓಕೆ, ಬಿಕಾಸ್ ಅಂದರೆ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿ ಏನಿದೆ ಮಚ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ದಟ್ಸ್ ವಾಟ್ ದ ಐಡಿಯಾ ಅಬೌಟ್ ದ ಸ್ಪರ್ಧಾ ಲೈನ್ಸ್ ಈಸ್ ಫೋರ್ಟ್ ನೈಟ್ ಆಗಿ 15 ದಿನಕ್ಕೆ ಒಂದು ಮ್ಯಾಗ್ಝಿನ್ ಬಂದಿರುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಮ್ಯಾಗ್ಝಿನ್ಸ್. ಓಕೆ, ಫಾರ್ ಸ್ಪೆಸಿಫಿಕ್ ಆಗಿ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಸಲುವಾಗಿ ಅಂತಲೇ ನಾವು ಕನ್ಸಿಡರ್ ಮಾಡಿದಾಗ 6 ಮಂತದ್ದು 2 ವಾಲ್ಯೂಮ್ ಏನಿದೆ, ದಟ್ ಈಸ್ ಪಾಸ್ಟ್ 1 ಇಯರ್, ಹಿಂದಿನ 1 ವರ್ಷದ್ದು ಕಂಪ್ಲೀಟ್ ಏನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ ಎಕ್ಸಾಮ್ಗೆ ರಿಲೆವೆಂಟ್ ಆಗಿರುವಂಥದ್ದು, ದಟ್ ವುಡ್ ಬಿ ಕವರ್ಡ್. ಆ್ಯಂಡ್ ಹಿಯರ್ ಆನ್ವರ್ಡ್ಸ್ ಮುಂದೆ ಬರೋ ಕರೆಂಟ್ ಅಫೇರ್ಸನ್ನು 15 ಡೇಸ್ದು ಡ್ಯೂರೇಷನ್ ಅಂತ ಏನು ಹೇಳ್ತೀವಿ, ಇದ್ರ ಬೇಸಿಸ್ ಮೇಲೆ ಹೋಗ್ಬೋದು. ಆ್ಯಂಡ್ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಓವರ್ ಹಿಯರ್, ಇದೇನು ಮ್ಯಾಗ್ಝಿನಲ್ಲಿ ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತಾರಲ್ಲ, ಅಲ್ಲೇ QR ಕೋಡನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆ, ಪ್ರತಿಯೊಂದು ಇಂಪಾರ್ಟೆಂಟ್ ಟಾಪಿಕ್ಗೆ ಅದರ ರಿಲೇಟೆಡ್ ಆಗಿ QR ಕೋಡನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಫ್ ಯು ಜಸ್ಟ್ ಸ್ಕ್ಯಾನ್ ಫ್ರಮ್ ಯುವರ್ ಮೊಬೈಲ್, ಅದನ್ನು ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ರೆ ಅಂತಂದರೆ ಅದರದ್ದು ನಿಮಗೆ ಯೂಟ್ಯೂಬ್ದು ವಿಡಿಯೋ ಲಿಂಕ್ನು ಸಿಗುತ್ತೆ. ಸೊ ದ್ಯಾಟ್ ಕೆಲವೊಂದು ಸ್ಪೆಸಿಫಿಕ್ ಟಾಪಿಕ್ಗೆ ಯಾವಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ನೀಡ್ ಇರುತ್ತಲ್ಲ, those all the things can be covered from those kind of the videos if at all there is any extra thing is needed for the students. ಸೊ ಇದ್ರದ್ದು ನೀವು ಬೆನಿಫಿಟನ್ನು ತೊಗೋಬೋದು. ಒನ್ ಆಫ್ ದಿ ಮೋಸ್ಟ್ ಯುನೀಕ್ ಅಪ್ರೋಚ್ ಸ್ಪರ್ಧಾ ಲೈನ್ಸ್ ಟೀಮ್ ಇಸ್ ಗೋಯಿಂಗ್ ವಿತ್ ನಾವು. ಓಕೆ, ಸೊ ಫೈನ್, ಕಮಿಂಗ್ ಟು ದ ಪಾಯಿಂಟ್ ಓವರ್ ಹಿಯರ್. ಓಕೆ, ದೀಸ್ ಆರ್ ದ ಏರಿಯಾಸ್ ವಿಚ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಇನ್ ದ ಮ್ಯಾಗ್ಝಿನ್. ಸಿಸ್ಟಮೆಟಿಕ್ ಆಗಿ ಸೆಗ್ರಿಗೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಲೈಕ್ ನ್ಯಾಷನಲ್ ಇಂಪಾರ್ಟೆಂಟ್ ನ್ಯೂಸ್ ಆಗಿರ್ಬೋದು, ಸ್ಟೇಟ್ ಇಂಪಾರ್ಟೆಂಟ್ ನ್ಯೂಸ್ ವಿಚ್ ಹ್ಯಾಸ್ ಬಿನ್ ಕವರ್ಡ್,
ಪಾಲಿಟಿ ಮತ್ತು ಗವರ್ನೆನ್ಸಿಗೆ ರಿಲೇಟೆಡ್ ಆಗಿ ಏನು ಕರೆಂಟ್ ಅಫೇರ್ಸ್ ಕವರ್ ಆಗಿದೆ, ಅಟ್ ದ ಸೇಮ್ ಟೈಮ್ ಎಕಾನಮಿ, ಎನ್ವೈರ್ಮೆಂಟಲ್ ಸ್ಟಡೀಸು, ಈ ರೀತಿ ಸ್ಪೆಸಿಫಿಕ್ ಆಗಿ ಟಾಪಿಕ್ ವೈಸ್ ಅನ್ನೇ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಇನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಕನ್ನಡ. ಓಕೆ, ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಬ್ಬರಿಗೂ ಸಹ ಈ ಕ್ಲಾಸಸ್ಸಿಂದ ಬೆನಿಫಿಟ್ ಆಗೇ ಆಗುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ದ ಮೀಡಿಯಮ್ ಇನ್ ವಿಚ್ ಯು ಆರ್ ಪ್ರಿಪೇರಿಂಗ್. ಫೈನ್. So let us see about the questions, okay, which has been asked in the SDA exam, that is on 29th of October. Okay, so first question ಏನide ಅಂತಂದ್ರೆ ಇಲ್ಲಿ, if a teacher is coded as VGC EJGT, what is the what would be the code for the children, CHILDREN? Okay, so ಈ ಕ್ವಶನ್ ಅಂತ ನಾವು ನೋಡಿದಾಗ ಮೆಂಟಲ್ ಎಬಿಲಿಟಿ ಕನ್ಟೆಕ್ಸ್ಟಲ್ಲಿ, ಓಕೆ, ಈಗ ಟಿ ಅಂತ ಏನು ವರ್ಡ್ ಇದೆ, ಓಕೆ, ಆ್ಯಂಡ್ ಇಟ್ಸ್ ರಿಲೇಟೆಡ್ ಆಗಿ ಇಲ್ಲಿ ಕೊಟ್ಟಿರೋದ್ರ ಒಳಗೆ ನಾವು ನೋಡಿ ಇವತ್ತಂದ್ರೆ ವಿ, ಸೇಮ್ ವೇ ಇ ಅಂತ ಏನು ಕೊಟ್ಟಿದ್ದಾನೆ ಪ್ಲಸ್ ಜಿ ಅಂತ ಕನ್ಸಿಡರ್ ಮಾಡಿದಾಗ ಟೂ ವರ್ಡ್ಸನ್ನು ಫಾರ್ವರ್ಡ್ ಮಾಡಿ ತೊಗೊಂಡಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ UVWXYZ ಅಂತ ತಗೊಳ್ಳಿ. ಸೊ ಈಗ ಟಿ ಎರಡು ವರ್ಡ್ ಅಂದರೆ ಒಂದು ವರ್ಡ್ ಬಿಟ್ಟು ನೆಕ್ಸ್ಟ್ ವರ್ಡ್ಗೆ ವಿ ಎಲ್ಲಿಗೆ ಬಂದಿದೆ. ಓಕೆ, ಸೇಮ್ ವೇ ಯು ಕ್ಯಾನ್ ಸೇ EFGH ಅಂತಂದಾಗ ಈ ವರ್ಡು, ಓಕೆ, ಸೊ ಈ ವರ್ಡ್ ಇನ್ ಸೆಕೆಂಡ್ ವರ್ಡ್ ಇದೆಯಲ್ಲ, ಇದರದ್ದು ಒಂದು ಅಲ್ಫಾಬೆಟ್ ಬಿಟ್ಟು ಇವತ್ತಂದ್ರೆ ಇಮಿಡಿಯೇಟಾಗಿ ಜಿ ಬರುತ್ತೆ. ಸೊ ಅದೇ ರೀತಿ ಸಿ ಅಂತ ನಾನು ಕನ್ಸಿಡರ್ ಮಾಡಿದೆ ಅಂತಂದರೆ ಸಿ ಇದ್ದು ಡಿ ಬಿಡ್ತೀನಿ, ಆಮೇಲೆ ಈಗ ಬರಬೇಕು. ಸೊ ಈ ಆಪ್ಷನ್ನು ಈ ರೀತಿ ಇದ್ದು ನಾವು ಈ ಪ್ರತಿ ಅಲ್ಫಾಬೆಟ್ ಈ ರೀತಿ ಚೆಕ್ ಮಾಡ್ಕೊತ ಹೋದಿವತ್ತಂದರೆ ಬೈ ಡಿಫಾಲ್ಟ್ ವಿತ್ ಈಸಿ ವಿ ಕ್ಯಾನ್ ಸೇ ದಟ್ ಬಿ ಕುಡ್ ಬಿ ಅವರ್ ಆನ್ಸರ್. ಸರಳವಾಗಿ ಸಿಕ್ಬಿಡುತ್ತೆ. ಓಕೆ, ಸೊ ಜಸ್ಟ್ ಒನ್ ನಂಬರ್ ಬಿಟ್ಟು ನೆಕ್ಸ್ಟ್ ನಂಬರ್ ಅಲ್ಫಾಬೆಟ್, ಒಂದು ಅಲ್ಫಾಬೆಟ್ ಬಿಟ್ಟು ಏನು ನೆಕ್ಸ್ಟ್ ಅಲ್ಫಾಬೆಟ್ ಬರ್ತಾ ಇದೆಯಲ್ಲ ಅದನ್ನು ಲಿಂಕ್ ಮಾಡ್ಕೊತ ಹೋಗಿ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಫೈನ್. So moving on to the second question. Okay, in a certain code language 3A 2B 7C meaning truth is eternal anta kottidane. Okay, similarly 7C 9A 8B 3A means enmity is not eternal anta ee ರೀತಿ ವರ್ಡ್ ಕೊಟ್ಟಿದ್ದಾನೆ. ಓಕೆ, ಅದೇ ರೀತಿ 9A 4D 2B ಮತ್ತು 8B ಅಂತಂದರೆ ಟ್ರುತ್ ಡಸ್ ನಾಟ್ ಪೆರಿಶ್ ಅಂತ ಕೊಟ್ಟಿದ್ದಾನೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಮೀನ್ಸ್ ಎನ್ಮಿಟಿ ಇನ್ ದಿಸ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಈ ಮೂರು ವರ್ಡನ್ನು ಏನು ಕೊಟ್ಟಿದ್ದಾನಲ್ಲ, ಓಕೆ, ಇದರ ಅರ್ಥ ಟ್ರುತ್ ಈಸ್ ಎಟರ್ನಲ್ ಅಂತ ಕೊಟ್ಟಾಗ ಡೈರೆಕ್ಟಾಗಿ 3A ಅಂತಂದರೆ ಟ್ರುತ್ ಅಂತ ಹಿಂಗೆ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ದ ವರ್ಡ್ಸ್ ಇದೇನು ನಂಬರ್ ಕೋಡ್ ಕೊಟ್ಟಿದ್ದಾನಲ್ಲ ಇದು ಜಂಬಲ್ ಮಾಡಿದಾವ ನಾವು ಆ್ಯಕ್ಚುಲಿ. ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಈ ಒಂದನೇ ಸ್ಟೇಟ್ಮೆಂಟು ಮತ್ತು ಎರಡನೇ ಸ್ಟೇಟ್ಮೆಂಟಲ್ಲಿರುವಂಥ ಕಾಮನ್ ವರ್ಡ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡು ಬರ್ತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಸ್ ಅಂತ ಒಂದು ವರ್ಡ್ ಇದೆ ನೋಡಿ. ಓಕೆ, ಸೊ ಟ್ರೂತ್ ಈಸ್ ಎಟರ್ನಲ್ ಅಂತ ಕೊಟ್ಟಿದ್ದಾನೆ. ಸಿಮಿಲರ್ಲಿ ಎನಿಮಿಟಿ ಈಸ್ ನಾಟ್ ಎಟರ್ನಲ್ ಅಂತ ಇದೆ. ಸೊ ಇಲ್ಲಿಯೂ ಈಸ್ ವರ್ಡ್ ರಿಪೀಟ್ ಇದೆ, ಇಲ್ಲಿ ಈಸ್ ರಿಪೀಟ್ ಇದೆ. ಓಕೆ, ಸೊ ಸಿಮಿಲರ್ಲಿ ಈ ಎರಡು ಕೋಡ್ಸ್ಗಳನ್ನ ಏನು ಕೊಟ್ಟಿದ್ದಾನಲ್ಲ ಇದರಲ್ಲಿ ಕಾಮನ್ ಯಾವ ವರ್ಡ್ ಇದೆ ಅಂತ ನಾವು ನೋಡಿ ಬರ್ತಂದ್ರೆ, ಈಗ 3A ವರ್ಡ್ ದಟ್ ಈಸ್ ಕಾಮನ್ ಓವರ್ ಹಿಯರ್. ಇಲ್ಲಿನೂ ಕಾಮನ್ ಇದೆ, ಇಲ್ಲಿನೂ ಕಾಮನ್ ಇದೆ. ಓಕೆ, ಸಿಮಿಲರ್ಲಿ 7C ವರ್ಡ್ ಕಾಮನ್ ಆಗಿದೆ. ಓಕೆ, ಈ ರೀತಿ ಇರೋದ್ರಿಂದ ಎರಡು ವರ್ಡ್ ಎಟರ್ನಲ್ ವರ್ಡ್ ಕಾಮನ್ ಆಗಿದೆ, ಎರಡು ಸ್ಟೇಟ್ಮೆಂಟಲ್ಲಿ ಈಸ್ ವರ್ಡ್ ಕಾಮನ್ ಆಗಿದೆ. ಸೊ ಈ ಬೇಸಿಸ್ ಮೇಲೆ ನಾವು ನೋಡಿ ಬರ್ತಿಕೊಳ್ಳಿ 3A ಪ್ಲಸ್ 7Cಗೆ ಈಸ್ ವರ್ಡ್ ಬರ್ಬೋದು. ಓಕೆ, ಅಟ್ ದ ಸೇಮ್ ಟೈಮು ಎಟರ್ನಲ್ ವರ್ಡು ಬರ್ಬೋದು. ಓಕೆ, ಅವನೇನು ಕೇಳ್ತಿದ್ದಾನೆ, ಎನ್ಮಿಟಿ ವರ್ಡ್ಗೆ ಕೋಡ್ ಏನು ಬರುತ್ತಂತ ಕೇಳ್ತಿದ್ದಾನೆ. ಸೊ ಬೈ ಡಿಫಾಲ್ಟ್ ಎನಿವೆ ನಮ್ಗೆ ಇಲ್ಲಿ 3A ಆನ್ಸರಲ್ಲಿ ಬರಲ್ಲ, 7C ಅಂತೂ ಆನ್ಸರಲ್ಲಿ ಬರಲ್ಲ. ಸೊ ಬರಬೇಕಾದ್ರೆ ಆನ್ಸರು 8B ಅಂತರಾದ್ರೂ ಬರಬೇಕು, 9A ಅಂತಲೂ ಬರಬೇಕು. ಇದೇ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ತಿದ್ದಾಗ 2B ಅಂತಂದಾಗ ದಟ್ ಗಿವ್ಸ್ ದ ವರ್ಡ್ ಮೀನಿಂಗ್ ಕ್ಲೋಸ್ ಟು ಟ್ರೂತ್ ಓವರ್ ಹಿಯರ್. ಈ ಕೋಡಿಂಗಲ್ಲಿ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟು ಮತ್ತು ಥರ್ಡ್ ಸ್ಟೇಟ್ಮೆಂಟನ್ನು ಕಂಪೇರ್ ಮಾಡಿದಾಗ, ಓಕೆ, ಈ ಕೋಡ್ಸ್ಗಳು ಮತ್ತು ಈ ಕೋಡ್ಸ್ಗಳನ್ನ ಕಂಪೇರ್ ಮಾಡಿದಾಗ ಈ ರೀತಿ ಟ್ರೂತ್ ಅನ್ನೋದು ಬರುತ್ತೆ. ಓಕೆ, ಬಟ್ ಈಗ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಅಟ್ ದ ಎಂಡ್ ಎನ್ಮಿಟಿ ಅಂತ ವರ್ಡ್ ಏನು ಬರುತ್ತಲ್ಲ ಇದಕ್ಕೆ ಎರಡು ಕೋಡ್ ವರ್ಡ್ ಏನಿದೆ ಎರಡು ಅಟ್ಯಾಚ್ ಆಗುತ್ತೆ. ಓಕೆ, ದಟ್ ಈಸ್ 9A ಏನಿದೆ ಅಲ್ಲ ಇದು ವರ್ಡ್ ಬರ್ಬೋದು, ಅಥವಾ 8B ಅಂತ ಏನಿದೆ ಇದು ವರ್ಡ್ ಬರ್ಬೋದು. ಓಕೆ, ಸೊ ಈ ಕ್ವಶನ್ಗೆ 4ರಲ್ಲಿ ಒಂದು ಆನ್ಸರನ್ನು ಮಾಡ್ಬೇಕಂತ ಏನು ಅವ್ರು ಕೇಳಿದಾರಲ್ಲ, 4ರಲ್ಲಿ ಒಂದು ಆನ್ಸರ್ ಬರಲ್ಲ. ದೆರ್ ಆರ್ 2 ಪಾಸಿಬಿಲಿಟಿ ಆನ್ಸರ್ಸ್ ಫಾರ್ ದಿಸ್. ಓಕೆ, ಸೊ
ನಮ್ಮ ಒಪಿನಿಯನ್ ಪ್ರಕಾರ ಎರಡರಲ್ಲಿ ಯಾವುದೇ ಆಪ್ಟ್ ಮಾಡಿದ್ರತ್ತಂದ್ರು ಈಗ ನಾಳೆ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅನ್ನೋದು ದಟ್ ಈಸ್ ಅವರ್ ಒಪಿನಿಯನ್ ವಿ ಕ್ಯಾನ್ ಸೇ. ಬಿಕಾಸ್ ಈ NMT ಅನ್ನೋ ವರ್ಡ್ಗೆ ಎರಡು ಕೋಡ್ ಅಪ್ಲೈ ಆಗುತ್ತೆ. ಕಾಮನ್ ಆಗಿ ನಾವು ವರ್ಡ್ಸ್ಗಳನ್ನ ಈಗ ಲೆಕ್ಕಾಚಾರ ಮಾಡಿದಾಗ ಈ ಕೋಡ್ ವರ್ಡ್ಸ್ಗಳನ್ನ ನೋಡಿದಾಗ ಓಕೆ. ಸೊ ಪಾಸಿಬಲಿ ವಿ ಕ್ಯಾನ್ ಸೇ ಎರಡರಲ್ಲಿ ಒಂದು ಬರ್ಬೋದು, ಇಲ್ಲತ್ತಂದ್ರೆ ಇನ್ನು ಉಳಿದಿರೋದು ಆಪ್ಷನ್ನು ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತೆ. ದಟ್ಸ್ ದ ಪಾಸಿಬಿಲಿಟಿ ವಿ ಕ್ಯಾನ್ ಸೇ. Any one of these, either A or C. Fine. Third question. In the following question, find out the missing term from the given alternatives ಅಂತ ಕೇಳಿದಾನೆ. ಓಕೆ. ಸೊ ಈ ಕ್ವಶನ್ ಏನಿದೆ ಅವನಿಗೆ ಯಾವ ರೀತಿ ಮಾಡಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಏನು ಲಾಜಿಕ್ ಇದೆ ಅಂತಂದ್ರೆ ಸರಳವಾಗಿ ನೋಡೋದಂತಂದ್ರೆ ಟಿ ಅಲ್ಫಾಬೆಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತಿದ್ದೀವಲ್ಲ ಓಕೆ, ದಟ್ ಈಸ್ ಇನ್ ದ ಅಲ್ಫಾಬೆಟ್, ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ ದಟ್ ಕಮ್ಸ್ ಆಸ್ ದ 20th ನಂಬರ್. ಸಿಮಿಲರ್ಲಿ ಜೆ ಅಲ್ಫಾಬೆಟ್ ದಟ್ ಕಮ್ಸ್ ಆನ್ 10th number. Okay, so 20/10 he has written it as 2. Okay, so ಇದು ಕನೆಕ್ಟ್ ಆಗ್ತಿದೆ the 2. ಸಿಮಿಲರ್ಲಿ ಇದನ್ನೇ ನೀವು ನೋಡಿದ್ರೆ ಎಕ್ಸ್ ಅಲ್ಫಾಬೆಟ್ ಅಂತ ನಾವು ನೋಡಿದೆ ಅಂತಂದ್ರೆ 24 ಕನೆಕ್ಟ್ ಆಗುತ್ತೆ. ಆ್ಯಂಡ್ ಎಚ್ ಅಲ್ಫಾಬೆಟ್ ಅಂತ ಕನ್ಸಿಡರ್ ಮಾಡಿದಾಗ ದಟ್ ಈಸ್ 8th ನಂಬರ್. ಓಕೆ, ಸೊ 24/8 ಡೈರೆಕ್ಟ್ ಆಗಿದೆ ನಮ್ಮ ಆಪ್ಷನ್ನು. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸ್ಟ್ರೇಟ್ ಫಾರ್ವರ್ಡ್ ವಿ ಕ್ಯಾನ್ ಸೇ. ಜಸ್ಟ್ ಒನ್ ಸಿಂಪಲ್ ಲಾಜಿಕ್ ಅದು ಎರಡು ಅಂತ ಹೆಂಗೆ ಬಂದಿದೆ ಅಂತ ಅನ್ನೋದು ಗೊತ್ತಾಗಿತ್ತು ಅಂತಂದರೆ ದಟ್ ಈಸ್ ರೆಸ್ಟ್ ಆಲ್ ದ ಥಿಂಗ್ ಈಸ್ ಈಸಿ ಫಾರ್ ದಿಸ್ ಕ್ವಶನ್. ಓಕೆ. ಫೋರ್ತ್ ಕ್ವಶನ್ನು, ಪಾಯಿಂಟಿಂಗ್ ಟು ಅ ಮ್ಯಾನ್ ಅ ವುಮನ್ ಸೇಡ್ ಹಿ ಈಸ್ ದಿ ಓನ್ಲಿ ಸನ್ ಇನ್ ಲಾ ಆಫ್ ಮೈ ಮದರ್ಸ್ ಫಾದರ್. ಹೌ ಈಸ್ ದ ವುಮನ್ ರಿಲೇಟೆಡ್ ಟು ದ್ಯಾಟ್ ಮ್ಯಾನ್. ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆ ಒಬ್ಬರು, ಇವರು ನನ್ನ ತಾಯಿಯ ತಂದೆಯ ಒಬ್ಬನೇ ಅಳಿಯ ಎಂದು ಹೇಳಿದರು. ಈ ಮಹಿಳೆಯು ಪುರುಷನಿಗೆ ಹೇಗೆ ಸಂಬಂಧಿತಳು ಅಂತ ಕೇಳಿದ್ದಾರೆ. ಓಕೆ, ಸೊ ಸಿಂಪಲ್ ಆಗಿ ನಾವೇನೀಗ ಮಹಿಳೆ ಅಂತ ಕನ್ಸಿಡರ್ ಮಾಡ್ತಿದ್ದೀವಲ್ಲ, ಲೆಟ್ ಅಸ್ ಸೇ ಆಸ್ ಎಕ್ಸ್. ಓಕೆ, ಸೊ ಹಿ ಈಸ್ ದ ಓನ್ಲಿ ಸನ್ ಇನ್ ಲಾ ಆಫ್ ಮೈ ಮದರ್ಸ್ ಫಾದರ್. ಸೊ ಇವ್ರದ್ದು ಮದರ್ ಅಂತ ತಗೊಳ್ಳೋಣ. ಓಕೆ, ಫಾದರ್ ಅಂದರೆ ಗ್ರ್ಯಾಂಡ್ ಫಾದರ್, ಎಕ್ಸ್ದು ಗ್ರ್ಯಾಂಡ್ ಫಾದರ್. ಓಕೆ, ಓನ್ಲಿ ಸನ್ ಇನ್ ಲಾ ತಂದಾಗ ಆಬ್ವಿಯಸ್ಲಿ ಇವ್ರದ್ದು ಅಳಿ ಅಂತ ಕನ್ಸಿಡರ್ ಮಾಡ್ತಿದ್ವಿ ಅಂತಂದ್ರೆ ಹಿ ಈಸ್ ನಥಿಂಗ್ ಬಟ್ ಫಾದರ್. ಸನ್ ಇನ್ ಲಾ ತಂದಾಗ ಅಳಿ ಅಂತ ತಂದಾಗ ಮದರ್ ಅಂತ ಏನು ಕನ್ಸಿಡರ್ ಮಾಡ್ತಿದ್ದೀನಿ, ಇವ್ರ ಗಂಡ ಅಂತಾನೆ ಬರುತ್ತೆ, ಹಸ್ಬೆಂಡ್ ಅಂತಾನೆ ಬರುತ್ತೆ. ಸೊ ಇನ್ ದಾಟ್ ಕೇಸ್ ಎಕ್ಸಿಗೆ ಇದು ಪರ್ಸನ್ನು ಸನ್ ಇನ್ ಲಾ ಹೆಂಗೆ ರಿಲೇಟ್ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ಅಂದರೆ ಎಕ್ಸ್ ಇವ್ರಿಗೆ ಫಾದರ್ಗೆ ಹೆಂಗೆ ಕನೆಕ್ಟ್ ಆಗ್ತಿದ್ದಾರೆ ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಡಾಟರ್. ಓಕೆ, ಮಗಳು ಅಂತ ಬರುತ್ತೆ, ಡಿ ಆಪ್ಷನ್. ಫಿಫ್ತ್ ಕ್ವಶನ್, ಈಸಿ ಕ್ವಶನ್ ವಿ ಕ್ಯಾನ್ ಸೇ. ದ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ದಿ ಕೋಲ್ ಫೈರ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಯೂಸ್ಡ್ ಇನ್ ಬ್ರಿಕ್ಸ್, ಪೇಮೆಂಟ್ ಬ್ಲಾಕ್ಸ್ ಆ್ಯಂಡ್ ಇವನ್ ಸಿಮೆಂಟ್ ಈಸ್ ಕಾಲ್ಡ್ ಆಸ್. ಓಕೆ, ಇಟ್ಟಿಗೆ ಮತ್ತು ಪಾದಚಾರಿ ಬ್ಲಾಕ್ಗಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇಂಥಲ್ಲಿ ಬಳಸ್ತಾ ಇರುವಂಥ ಕಲ್ಲಿದ್ದಲಿನ ಉಷ್ಣ ವಿದ್ಯುತ್ ಸ್ಥಾವರಗಳ ತ್ಯಾಜ್ಯವನ್ನು ಏನು ಎಂದು ಕರೆಯುವರು ಅಂತ ಕೇಳಿದ್ದಾನೆ. ಸೊ ದ ಆನ್ಸರ್ ಈಸ್ ವೆರಿ ಸಿಂಪಲ್ ಫಾರ್ ದಿಸ್ ಕ್ವಶನ್. ಆ್ಯಕ್ಚುಲಿ ಇಟ್ ಈಸ್ ಫ್ಲೈ ಆ್ಯಶ್. ಓಕೆ, ಸೊ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಏನು ಕೋಲನ್ನು ಬರ್ನ್ ಮಾಡ್ತಾರಲ್ಲ, ಆ್ಯಶ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಆ್ಯಶನ್ನು ಕಲೆಕ್ಟ್ ಮಾಡಿಕೊಂಡು ಓಕೆ ವೇರಿಯಸ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಇಟ್ಟಿಗೆ ಆಗಿರ್ಬೋದು, ಬ್ಲಾಕ್ಸ್ ಆಗಿರ್ಬೋದು, ಸಿಮೆಂಟ್ ಪ್ರೊಡಕ್ಷನ್ಗೆ ಅದು ಏನಾಗುತ್ತೆ ಯೂಸ್ ಮಾಡ್ತಾರೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. Sixth question, the island country expected to be submerged first due to rising sea level ಅಂತ ಇದೆ. ಓಕೆ, ಏರುತ್ತಿರುವ ಸಮುದ್ರ ಮಟ್ಟದಿಂದ ಮೊದಲು ಮುಳುಗುವಿಕೆ ನಿರೀಕ್ಷೆಯಲ್ಲಿರುವ ದ್ವೀಪ ಯಾವುದು ಅಂತ ಇದೆ. ಓಕೆ, ನಿರೀಕ್ಷೆಯಲ್ಲಿರುವ ಅಂದರೆ ನಿರೀಕ್ಷೆ ಇರುವ ದ್ವೀಪ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ, ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಮಾಲ್ಡೀವ್ಸ್, ಸಿಚಲಿಸ್ ಮತ್ತು ಕಿರಿಬಾಟಿ ಕೊಟ್ಟಿದ್ದಾನೆ. ಓಕೆ, ಈ ಗ್ಲೋಬಲ್ ವಾರ್ಮಿಂಗ್ ಕಾರಣದಿಂದಾಗಿ ಅಥವಾ ಜಾಗತಿಕ ತಾಪಮಾನದ ಕಾರಣದಿಂದಾಗಿ ಓಕೆ ಕೆಲವು ದ್ವೀಪ ರಾಷ್ಟ್ರಗಳು ಸಮುದ್ರದ ನೀರಲ್ಲಿ ಮುಳುಗಿ ಹೋಗುವಂತ ಸಂಭವನೀಯತೆ ಹೆಚ್ಚಾಗಿದೆ. ಓಕೆ, ಬಿಕಾಸ್ ದ ಸಿ ಲೆವೆಲ್ ಈಸ್ ರೈಸಿಂಗ್, ಸಮುದ್ರ ಮಟ್ಟ ಏರ್ತಾ ಇದೆ, ಪೋಲಾರ್ ಐಸ್ ಕರಗ್ತಾ ಇರೋದ್ರಿಂದ ಸಮುದ್ರ ಮಟ್ಟ ಬೈ ಡಿಫಾಲ್ಟ್ ಆಗಿ ಏರ್ತಾ ಇರೋದ್ರಿಂದ ಓಕೆ ಸಮುದ್ರ ಮಟ್ಟಕ್ಕೆ ಹತ್ತಿರದಲ್ಲಿರುವಂತ ಏನು ದ್ವೀಪ ರಾಷ್ಟ್ರಗಳಿದಾವಲ್ಲ ಇವು ಮುಳುಗಡೆ ಹೊಂದುವಂತ ಒಂದು ರಿಸ್ಕ್ ಅಂತ ಏನು ಹೇಳ್ತೀವಲ್ಲ ಆ ರೀತಿದ್ದು. ಸೊ ವೇರಿಯಸ್ ಕಂಟ್ರೀಸ್ ಆರ್ ಅಟ್ ಸಚ್ ರಿಸ್ಕ್. ಅದರಲ್ಲಿ ಮಾಲ್ಡೀವ್ಸು ಆ ರಿಸ್ಕ್ ಅಲ್ಲಿದೆ, ಕಿರಿಬಾಟಿ ಆ ರಿಸ್ಕ್ ಅಲ್ಲಿದೆ. ಓಕೆ, ಮಾರ್ಷಲ್ ಐಲ್ಯಾಂಡ್ ರಿಸ್ಕ್ ಅಲ್ಲಿದೆ, ನೂರು ಐಲ್ಯಾಂಡ್ ಆಗಿರಬಹುದು. ಓಕೆ, ಸೊ ಮೆನಿ ಆಫ್ ದಿ ಐಲ್ಯಾಂಡ್ಸ್ ದೇ ಆರ್ ಇನ್ ದ ರಿಸ್ಕ್ ಆಫ್ ಸಬ್ಮರ್ಜೆನ್ಸ್. ಸೊ ಬಟ್ ಇಲ್ಲಿ ಕ್ವಶನ್ ಅವ್ನು ಕೇಳ್ತಿದ್ದಾನೆ, ಫಸ್ಟ್ ಒನ್ ಓಕೆ ಸಬ್ಮರ್ಜ್ಡ್ ದ ಫಸ್ಟ್ ಡ್ಯೂ ಟು ರೈಸಿಂಗ್ ಆಫ್ ದ ಸಿ ಲೆವೆಲ್ ಅಂತ ಕೇಳ್ತಿದ್ದಾರಲ್ಲ, ಅಂದ್ರೆ ಪ್ರಥಮವಾಗಿ ಯಾವುದು ಮುಳುಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ. ಸೊ ದ
nearest correct answer. There are many countries we can say, but the most appropriate answer we can say for this question is Kiribati. Okay, Pacific Ocean ಅಲ್ಲಿ ಬರ್ತಾ ಇರುವಂತ ಸಣ್ಣ ದ್ವೀಪ ರಾಷ್ಟ್ರ ಓಷಾನಿಯಾ ಅಂತ ಹೇಳ್ತೀವಿ. ಸೊ ಈ ಕಿರಿಬಾಟಿ ಏನಿದೆ ಮೊದಲು ಮುಳುಗುತ್ತಂತ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೆ. ಸೊ ಡಿ ಆನ್ಸರ್ ಕನ್ಸಿಡರ್ ಮಾಡ್ಕೊಳ್ಳಿ. 7th ಕ್ವಶನ್, ಗ್ಲೋಬಲ್ ಡಿಮ್ಮಿಂಗ್ ರೆಫರ್ಸ್ ಟು. ಓಕೆ, ಜಾಗತಿಕ ಮಬ್ಬಾಗಿಸುವಿಕೆ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ವಾತಾವರಣದಲ್ಲಿ ಅಮಾನತುಗೊಂಡಿರುವ ಕಣಗಳ ಕಡಿತ, ಮೇಲಿನ ವಾತಾವರಣದಲ್ಲಿ ಹೆಚ್ಚಿದ ಇಂಗಾಲದ ಡೈಆಕ್ಸೈಡ್, ಸೌರ ವಿಕಿರಣದ ಕಡಿತ, ಮತ್ತೆ 4ನೇ ಆಪ್ಷನ್ ಕೆಳಗಿನ ವಾತಾವರಣದ ಕಮ್ಮಿಯಾದ ಓಝೋನ್ ಮಟ್ಟ ಅಂತ ಹೇಳ್ತಿದ್ದಾನೆ. ದಟ್ ಈಸ್ ಡಿಕ್ರೀಸ್ಡ್ ಓಝೋನ್ ಲೆವೆಲ್ ಇನ್ ದಿ ಲೋವರ್ ಅಟ್ಮಾಸ್ಫಿಯರ್. ಸಿಮಿಲರ್ಲಿ ರಿಡಕ್ಷನ್ ಇನ್ ದ ಸಸ್ಪೆಂಡೆಡ್ ಪಾರ್ಟಿಕಲೇಟ್ ಮ್ಯಾಟರ್ ಇನ್ ದಿ ಅಟ್ಮಾಸ್ಫಿಯರ್, increased carbon dioxide in upper atmosphere, and the third option he has given reduction of solar irradiance. Okay, so global dimming ಅಂತ ಕನ್ಸಿಡರ್ ಮಾಡಿದಾಗ ಏನಂತಂದಾಗ ಅದ್ರ ಮೀನಿಂಗ್ ಗೊತ್ತಿತ್ತಂದ್ರೆ ನಮ್ಮ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಈ ಅರ್ಥದ ಸರ್ಫೇಸ್ಗೆ ಸನ್ ರೇಸ್ ಏನು ಬಂದು ರೀಚ್ ಆಗುತ್ತಲ್ಲ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಅನ್ನ ದಾಟ್ಕೊಂಡು, ಓಕೆ, ಈ ಬರ್ತಾ ಇರುವಂತ ಸೂರ್ಯನ ಬೆಳಕಿನ ಪ್ರಮಾಣದಲ್ಲಿ ಕಡಿಮೆ ಆಯ್ತಂದ್ರೆ, if the amount of solar radiation, okay, that is coming towards the surface of the earth, if it decreases, that is called as dimming. Okay, ಮಬ್ಬಾಗಿಸುವಿಕೆ ಅಂತ ಹೇಳ್ತೀವಿ. ಅಂದ್ರೆ ಬರ್ತಾ ಇರುವಂತ ಸೂರ್ಯನ ಬೆಳಕಿನ ಪ್ರಮಾಣ ಕಡಿಮೆ ಆಗೋ ಅಂತ ರಚನೆ ಇತ್ತಂದ್ರೆ, ಅದು ಕಡಿಮೆ ಎದಕ್ಕಾಗುತ್ತೆ? ಸಿಂಪಲ್ ಆಗಿ ಬೈ ಡಿಫಾಲ್ಟ್ ಆಗಿ ಇನ್ ಕೇಸ್ ಅಟ್ಮಾಸ್ಫಿಯರ್ ಅಲ್ಲಿ ನಾವು ನೋಡಿದಾಗ ಇಂಪ್ಯೂರಿಟೀಸ್ ಗ್ಯಾಸಸ್ ಲೈಕ್ ಈಗ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆಗಿರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಅದು ಏನಿರುತ್ತಲ್ಲ, ಓಕೆ, ಧೂಳು, ಇಂಥ ಕಣಗಳು ಹೆಚ್ಚಾದಾಗ ಒಳಗೆ ಬರುವಂತ ಬೆಳಕಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಏನು ಕೇಳ್ತಿದ್ದಾನೆ? ಡಿಮ್ಮಿಂಗ್ ರೆಫರ್ಸ್ ಟು ಅಂತ ಕೇಳ್ತಿದ್ದಾನೆ, ಕಾರಣ ಅಂತ ಕೇಳ್ತಿಲ್ಲ. ಎನಿವೆ, ರಿಡಕ್ಷನ್ ಇನ್ ದ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಧೂಳದ ಪ್ರಮಾಣ ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಸೊ ದಟ್ ಈಸ್ ಎನಿವೆ ನಾಟ್ ದ ಆನ್ಸರ್. Carbon dioxide in the upper atmosphere, not relevant over here. Reduction in the solar irradiance, yes, this could be the answer over here. Decreased ozone level in the lower atmosphere ಅಂತ ಕೊಟ್ಟಿದ್ದಾನೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ 4 ಆಪ್ಷನ್ ಅಲ್ಲಿ ನಾವು ಕ್ಲಿಯರ್ ಆಗಿ ನೋಡಬಹುದು. ಕಡಿಮೆ ಅಂತ ಅನ್ನೋದೇನಿದೆ, ಸೌರ ವಿಕಿರಣದ ಕಡಿತ ಆಗ್ತಿರೋದು ಸಿ ಏನಿದೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಫೈನ್. 8th ಕ್ವಶನ್ ನೋಡೋಣ. ಓಕೆ, Austero-arthritic clipping disorder endemic to Malnadu region identified around 1975 is called. Okay, ಮಲ್ನಾಡು ಪ್ರದೇಶದಲ್ಲಿ ಕಂಡು ಬಂದಿರುವಂತ ಸ್ಥಳೀಯ ಅಸ್ಥಿ ಸಂಧಿವಾತದ ಕ್ರಿಪ್ಲಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಓಕೆ, ಅದನ್ನ 1975ರಲ್ಲಿ ಗುರುತಿಸಲಾಗಿತ್ತು. ಓಕೆ, ಅವ್ರು ಹೆಂಗ್ ಕ್ವಶನ್ ಕೇಳ್ತಿದ್ದಾರೆ, ಇದರದ್ದು ಹೆಸರು ಏನಿದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಮಲ್ನಾಡು ರೀಜನ್ ಅಲ್ಲಿ ಆ ರೋಗಕ್ಕೆ ಏನ್ ಹೆಸರು ಕೇಳ್ತಿದ್ದಾರೆ ಅಂತ, ಏನ್ ಹೆಸರಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದಕ್ಕೆ ಸರಳವಾಗಿ ನಾವು ನೋಡಿದ್ವಿ ಅಂತಂದ್ರೆ, ಫಾರ್ ದ 8th ಕ್ವಶನ್ ಇಟ್ ಈಸ್ ಹಂದಿಗೋಡು ಸಿಂಡ್ರೋಮ್ ಅಂತ ಏನಿರುತ್ತೆ, ಇದು ಆಕ್ಚುಲಿ ಇದು ಕಾರ್ಟಿಲೇಜಿಗೆ ರಿಲೇಟೆಡ್ ಆಗಿ ಇರುವಂತ ಡಿಸೀಸಸ್ ಲೈಕ್ ಜಾಯಿಂಟ್ಸ್ ಆಗಿರಬಹುದು, ಸ್ಪೈನ್ ಆಗಿರಬಹುದು, ನೀ ಮೊಣಕಾಲು ಆಗಿರ್ಬೋದು, ಇಂಥಲ್ಲೇ ಪೇನ್ ಬರ್ತಾ ಇರುವಂತ ಒಂದು ರೋಗ ಅಂತ ಹೇಳ್ತೇವೆ. ದಟ್ ಈಸ್ ಬಿಕಾಸ್ ಆಫ್ ಡಿಕ್ರೀಸ್ ಆಫ್ ದಿ ಡಿಸ್ಇಂಟಿಗ್ರೇಷನ್ ಆಫ್ ದಿ ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಓಕೆ, ಬೋನದ ಜಾಯಿಂಟ್ಸ್ ಮಧ್ಯೆ ಅದು ಈ ರೀತಿ ಇರುವಂಥ ಗಮ್ ಅಥವಾ ಎಡೆಸಿವ್ ಟೈಪ್ ಇರುವಂಥ ಮಟೀರಿಯಲ್ ಏನಿರುತ್ತೆ, ಓಕೆ, ಅದು ಡಿಸ್ಇಂಟಿಗ್ರೇಟ್ ಆದಾಗ, ಓಕೆ, ಬಿಕಾಸ್ ಆಫ್ ದ ಫ್ರಿಕ್ಷನ್ ಬಿಟ್ವೀನ್ ದ ಬೋನ್ಸ್, ಬೋನ್ಗಳ ಮಧ್ಯೆ ಘರ್ಷಣೆ ಅದು ಆಗುತ್ತಲ್ಲ, ಅದರಿಂದ ಪೇನ್ ಆಗುತ್ತೆ. ಸೊ ಅದರ ಹೆಸರು ಅಂತ ನಾವು ನೋಡಿದಾಗ ಹಂದಿಗೋಡು ಸಿಂಡ್ರೋಮ್ ಏನಿದೆ, ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. ಸೊ ಫಾರ್ ದ 8th ಕ್ವಶನ್ ವಿ ಕ್ಯಾನ್ ಸೇ ಡಿ ಇಸ್ ದ ಆನ್ಸರ್ ಓವರ್ ಹಿಯರ್. ನೆಕ್ಸ್ಟ್ ಕ್ವಶನ್, in which of the following year cooperative societies act was passed? Straight forward question ಇದೆ. ಓಕೆ, ಸೊ ಇದರದ್ದು ಡೈರೆಕ್ಟ್ ಆಗಿ ಆನ್ಸರ್ ಅಂತ ನಾವು ನೋಡಿದಾಗ that is 9th question, it is 1912. so B option is the appropriate over here. So moving on to the next question, 10th one, a unit of measurement of ambient noise. Okay, again the straight forward question we can say, ಸುತ್ತುವರಿದ ಶಬ್ದದ ಮಾಪನದ ಘಟಕ ಯಾವುದು ಅಂತ ಕೇಳ್ತಿದ್ದಾನೆ. ಶಬ್ದವನ್ನ ಯಾವಾಗಲೂ ನಾವು ಮಾಪನ ಮಾಡೋದು ಡೆಸಿಬಲ್ಗಳಲ್ಲಿ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. 10th ಕ್ವಶನ್ಗೆ ಎ ಇಸ್ ದ ಆನ್ಸರ್. 11th ಕ್ವಶನ್, ರಿವರ್ಸ್ ಆಸ್ಮೋಸಿಸ್ ಇಸ್ ಎ ಮೆಥಡ್ ಎಂಪ್ಲಾಯ್ಡ್ ಟು ರಿಮೂವ್ ಮಿನರಲ್ಸ್ ಫ್ರಾಮ್ ಅಂತ ಕೇಳಿದ್ದಾನೆ. ಓಕೆ, ಆರೋ ಅಂತ ಏನು ಹೇಳ್ತೇವೆ, ರಿವರ್ಸ್ ಆಸ್ಮೋಸಿಸ್ ಏನಿದೆ ಯಾವುದರಿಂದ ಖನಿಜಗಳನ್ನು ತೆಗೆದು ಹಾಕಲು ಬಳಸುವ ವಿಧಾನವಾಗಿದೆ ಅಂತ ಹೇಳುತ್ತೆ. ಸಿಂಪಲ್ ಆಗಿ ಈಗ ನಮ್ಮ ಮನೆಯಲ್ಲಿ ಅದು ವಾಟರ್ ಪ್ಯೂರಿಫೈಯರ್ ಅದು ಏನಿರುತ್ತೆ, ಓಕೆ, ಅಲ್ಲಿ ಸ್ಪಷ್ಟವಾಗಿ ಆ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಪಾಪ್ಯುಲರ್ ಆಗಿ, ಆರ್ ಒ ಮತ್ತೆ ಯು ವಿ ಪ್ಯೂರಿಫೈಯರ್ಸ್ ಅಂತ ಹೇಳ್ತಿರ್ತೇವೆ. ಆರ್ ಒ ಹಿಯರ್ ಸ್ಟ್ಯಾಂಡ್ಸ್ ಇಟ್ ಸೆಲ್ಫ್ ಆಸ್ ರಿವರ್ಸ್ ಆಸ್ಮೋಸಿಸ್. ಓಕೆ, ಆರ್ ಒ ಅಂತ ಅನ್ನೋದನ್ನೇ ರಿವರ್ಸ್ ಆಸ್ಮೋಸಿಸ್. ಸೊ ಆಬ್ವಿಯಸ್ಲಿ ನೀರಲ್ಲಿರುವಂಥ ಕಲುಷಿತ ವಸ್ತುಗಳದು ಏನಿದೆ ಇದನ್ನು ತೆಗೆಯೋದಕ್ಕೇ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅನ್ನು ಯೂಸ್ ಮಾಡ್ತೇವೆ. ಸೊ
ಇದ್ರ ಬೇಸಿಸ್ ಮೇಲೆ ನೋಡಿ ಇವತ್ತಂದ್ರೆ ಬೈ ಡಿಫಾಲ್ಟ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಪಾಟೇಬಲ್ ವಾಟರ್ ಆ್ಯಂಡ್ ಟ್ರೀಟೆಡ್ ವೇಸ್ಟ್ ವಾಟರ್ ಅಂತ ಏನು ಹೇಳ್ತೇವೆ, ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಓಕೆ ಅದರಲ್ಲಿರುವಂಥ ಕಲುಷಿತ ವಸ್ತುಗಳು ಅಥವಾ ಖನಿಜಗಳನ್ನು ತೆಗೆದುಹಾಕಲು ಬಳಸುತ್ತೆ. ಸೊ ಫಾರ್ ದ 11th ಕ್ವಶನ್ ಎ ಇಸ್ ದ ಆನ್ಸರ್. ಓಕೆ, 12th ಕ್ವಶನ್, ದಿ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಬೈ aerobic microorganism in order to decompose organic matter in water bodies is referred to as. ಜಲಮೂಲಗಳಲ್ಲಿರುವಂಥ ಸಾವಯವ ವಸ್ತುಗಳನ್ನು ಕೊಳೆಯಲು ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಆಮ್ಲಜನಕದ ಸಂಪರ್ಕದೊಂದಿಗೆ ಓಕೆ ವಿಘಟನೆ ಮಾಡಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರುವಂಥ ಆಮ್ಲಜನಕದ ಪ್ರಮಾಣವನ್ನು ಹೇಗೆ ಉಲ್ಲೇಖಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಓಕೆ, ರಿಕ್ವೈರ್ಡ್ ಇರೋವಂಥ ಆಕ್ಸಿಜನನ್ನು ಓಕೆ ಎಷ್ಟು ಆಕ್ಸಿಜನ್ ಬೇಕಂತ ಅನ್ನೋದು ಹಿಂಗೆ ಬರಿಬೇಕಾದ್ರೆ ಯಾವ ಟರ್ಮನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಸೊ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅನ್ನೋದು ಇದನ್ನು ಅಬ್ರಿವೇಟೆಡ್ ಇದರಲ್ಲಿ ನೋಡಿದಾಗ ಸೊ BOD ಅಂತ ಏನಿದೆ ಇದೇ ಕರೆಕ್ಟ್ ಆನ್ಸರ್ ಆಗಿ ಬರುತ್ತೆ. ಸೊ ದಟ್ ಈಸ್ BOD ಸ್ಟ್ಯಾಂಡ್ಸ್ ಫಾರ್ ಆ್ಯಕ್ಚುಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಓಕೆ, 13th ಕ್ವಶನ್. Okay, Inder walked 25 km towards the south. Then turning to his right, he walks 30 meter. Then turning to his left, he walks again 20 meter. And again he turns to his left. So let us see step by step ಅವನು ಏನು ಕೊಟ್ಟಿದ್ದ ನೋಡ್ಕೊತ ಹೋಗೋಣ. ಸೊ ಇಂದರ್ ಸ್ಟಾರ್ಟ್ ಮಾಡಿದವನು 25 ಮೀಟರ್ ಸೌತಿಗೆ ಹೋಗ್ತಿದ್ದಾನೆ ಅಂತ ಹೇಳಿದ್ದಾರೆ. ಸೊ 25 ಮೀಟರ್ ಈಸ್ ಓವರ್ ಹಿಯರ್. ದೆನ್ ಟರ್ನಿಂಗ್ ಟು ಹೀಸ್ ರೈಟ್, ಅವನು ಬಲಕ್ಕೆ ಹೊಳ್ತಾನೆ ಅಂತಂದ್ರೆ ಹೋಗಿ 30 ಮೀಟರ್ ಟ್ರಾವೆಲ್ ಮಾಡಿ ದೆನ್ ಟರ್ನಿಂಗ್ ಟು ಹೀಸ್ ಲೆಫ್ಟ್, ಇದ್ರದ್ದು ಲೆಫ್ಟ್ ಅಂತಂದಾಗ ಇಲ್ಲಿ ಬಂತು ಮತ್ತೆ 20 ಮೀಟ್ರು ಆ್ಯಂಡ್ ಅಗೇನ್ ಲೆಫ್ಟ್. ಓಕೆ, 30 ಟ್ರಾವೆಲ್ ಮಾಡ್ತಾನೆ ಅಂತಂದರೆ ಸೊ ಈ ಪಾಯಿಂಟಿಗೆ ಬಂದು ನಿಂತಾಗ ಸ್ಟಾರ್ಟ್ ಮಾಡಿರೋ ಪಾಯಿಂಟಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಇದೆ. ಸೊ ಇದು 25 ಮೀಟರ್ ಟ್ರಾವೆಲ್ ಮಾಡಿದ್ದು ಪ್ಲಸ್ ದಿಸ್ ಡಿಸ್ಟೆನ್ಸ್ ದಟ್ ಈಸ್ ಟ್ರಾವೆಲ್ಡ್ ಈಸ್ 20 ಮೀಟರ್. ಓಕೆ, ಸೊ ಡೈರೆಕ್ಟಾಗಿ 25 + 20 ಅಂತ ನಾವು ನೋಡಿ ಬಂದರೆ ಓಕೆ, ಸೊ ದ ಎ ಆಪ್ಷನ್ ಏನಿದೆ 45 ಮೀಟರ್, ದಟ್ಸ್ ದ ರೈಟ್ ಆನ್ಸರ್ ಓವರ್ ಹಿಯರ್. ಸೊ 13 ಕ್ವಶನ್ನು ಎ ಆಪ್ಷನು 45 ಮೀಟರ್ ಏನಿದೆಲ್ಲ ಇದು ರೈಟ್ ಆನ್ಸರ್. 14th ಕ್ವಶನ್, ಆ್ಯನ್ ಇಕೋಸಿಸ್ಟಮ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ. ಓಕೆ, ಸ್ಟ್ರೇಟ್ ಫಾರ್ವರ್ಡು ಎನ್ವೈರ್ಮೆಂಟಲ್ ಸ್ಟಡೀಸ್ ರಿಲೇಟೆಡ್ ಕ್ವಶನ್ ಇದೆ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಪರಿಸರ ವ್ಯವಸ್ಥೆ ವಿಶಿಷ್ಟವಾಗಿದೆ ಅಂತ ಏನೇನಿದೆಯಲ್ಲ ಅದರದ್ದು ರಿಲೇಟೆಡ್ ಆಕ್ಟ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಯಾವುದು ಸರಿ ಇದೆ ಅಂತ ಕೇಳ್ತಿದ್ದಾನೆ. ಅಂದರೆ ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂಥ ಸ್ಟೇಟ್ಮೆಂಟ್ ಸರಿಯಾಗಿರೋದು. ವಸ್ತುವಿನ ಸೈಕ್ಲಿಂಗ್ ಮತ್ತು ಶಕ್ತಿಯ ಏಕಮುಖ ಹರಿವಿಗೆ ಸಂಬಂಧಿಸಿದ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ, ಆ ಪ್ರದೇಶಕ್ಕೆ ಅಳವಡಿಸಿಕೊಂಡ ಸಸ್ಯಗಳ ಕೇವಲ ಉಪಸ್ಥಿತಿ, ಶಕ್ತಿಯ ಸೈಕ್ಲಿಂಗ್ ಅಂತಂದರೆ ಆವರ್ತ ಅಂತ ಬರುತ್ತೆ, ಆವರ್ತ ಸೇರಿದಂತೆ ಅಜೀವಕ ಘಟಕಗಳ ನಡುವಿನ ಪರಸ್ಪರ ಕ್ರಿಯೆ, ಈ ಪ್ರದೇಶದಲ್ಲಿ ವಾಸಿಸುವ ಮತ್ತು ಸಂತಾನೋತ್ಪತ್ತಿ ಮಾಡುವ ಪ್ರಾಣಿಗಳ ಉಪಸ್ಥಿತಿ ಅಂತ ಇದೆ. ಓಕೆ, ಸೊ ರಾದರ್ ದನ್ ರೆಫರಿಂಗ್ ದ ಕನ್ನಡ ವರ್ಡ್ಸ್. ಓಕೆ, ಯಾಕಂದರೆ ಇಲ್ಲಿ ಕೆಲವೊಂದು ವರ್ಡ್ಸ್ಗಳಿಗೆ ಕ್ಲಿಯರಾಗಿ ಮೀನಿಂಗ್ ಕೊಟ್ಟಿಲ್ಲ. ಈಗ ಇದು ಆ್ಯಕ್ಚುಲಿ ಸೈಕ್ಲಿಂಗ್ ಅಂತ ವರ್ಡ್ ಏನು ಮಾಡಿದ್ದಾನೆ ಡೈರೆಕ್ಟಾಗಿ ಅದೇ ರೀತಿ ಇದೆ, ಅದು ದಟ್ ಈಸ್ ಸೈಕ್ಲಿಕ್ ನೇಚರ್ ಅಂತ ಹೇಳ್ತೇವೆ, ಆವರ್ತ ಅಂತ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಈ ರೀತಿ ವರ್ಡ್ಸ್ಗಳು ಕೊಟ್ಟಿದ್ದಂದರೆ ಇದು ಸ್ಟೇಟ್ಮೆಂಟ್ಸ್ಗಳನ್ನ ಅರ್ಥೈಸ್ಕೊಳ್ಳೋದು ನಮಗೆ ಸರಳವಾಗ್ತಿತ್ತು. ಸೊ ಇಟ್ಸ್ ಬೆಟರ್ ಟು ಗೋ ವಿತ್ ದ ಇಂಗ್ಲೀಷ್ ಸ್ಟೇಟ್ಮೆಂಟ್ಸ್ ಓವರ್ ಹಿಯರ್. ಆ್ಯಂಡ್ ಇಂಟ್ರಾಕ್ಷನ್ ಬಿಟ್ವೀನ್ aerobic abiotic and biotic components associated with this cycling of matter and unidirectional flow of energy ಅಂತ ಕೇಳ್ತಿದ್ದಾನೆ. ಸೊ 14th ಕ್ವಶನಿಗೆ ನಾವು ನೋಡಿ ಗೊತ್ತಂತಂದರೆ ಇಕೋಸಿಸ್ಟಮ್ ಅಂತಂದಾಗ ಯಾವುದೇ ಒಂದು ಇಕೋಸಿಸ್ಟಮಲ್ಲಿ ಸಜೀವ ವಸ್ತುಗಳನ್ನು ಇರುತ್ತೆ, ನಿರ್ಜೀವ ವಸ್ತುಗಳನ್ನು ಇರುತ್ತೆ. ದಟ್ ಈಸ್ ಅಬಯೋಟಿಕ್ ಆ್ಯಂಡ್ ಬಯೋಟಿಕ್. ಇದು ನಿರ್ಜೀವ ವಸ್ತು, ಇದು ಸಜೀವ ವಸ್ತು. ಓಕೆ, ಸೊ ಇವತ್ತರದ್ದು ಇಂಟ್ರಾಕ್ಷನ್ನು ಆಗಿದೆ, ಪ್ಲಸ್ ಇವತ್ತರದ್ದು ಇಂಟ್ರಾಕ್ಷನಿಂದ ಇವನ್ ಎನರ್ಜಿ ಫ್ಲೋ ಏನಾಗುತ್ತೆ ಅಂದರೆ ಶಕ್ತಿಯ ಹರಿವು ಅಂತ ಏನು ಹೇಳ್ತೇವೆ, ಫುಡ್ ಚೈನ್ ಅಂತ ಏನು ಹೇಳ್ತೇವೆ, ಅದು ಕಂಟಿನ್ಯೂ ಆಗೋದು ಹೋಗ್ತಿರುತ್ತೆ. ಸೊ ಇಕೋಸಿಸ್ಟಮ್ ಅಂತ ಏನು ನಾವು ನೋಡ್ತಿದ್ದೇವೆ 4 ಆಪ್ಷನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇದರಲ್ಲಿ ನಮ್ಮ ಆನ್ಸರ್ ಸಿಗ್ತಾ ಇದೆ. ಸೊ 14th ಅಂತ ಏನು ನಾವು ನೋಡ್ತೇವೆ ಡೈರೆಕ್ಟ್ ಆಗಿದೆ, ಸ್ಟ್ರೇಟ್ ಫಾರ್ವರ್ಡು ಈಸಿ ಕ್ವಶನ್ ಅಂತ ಹೇಳ್ಬೋದು, ಇಕೋಸಿಸ್ಟಮ್ ರಿಲೇಟೆಡ್. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 15th ಕ್ವಶನ್, a significant environmental issue associated with using incompletely treated sewage for agriculture is. ಕೃಷಿಗಾಗಿ ಅಪೂರ್ಣ ಸಂಸ್ಕರಿಸಿದ ಒಳಚರಂಡಿಯನ್ನು ಬಳಸುವುದರಿಂದ ಸಂಬಂಧಿಸಿದ ಮಹತ್ವದ ಪರಿಸರ ಸಮಸ್ಯೆ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ,
ಸೊ ಅನ್ಟ್ರೀಟೆಡ್ ವಾಟರ್ ಅಂತ ಇತ್ತಂದ್ರೆ ಅದ್ರೊಳಗೆ ಇಂಪ್ಯೂರಿಟೀಸ್ ಹೆಚ್ಚಿದೆ ಅಂತಂದ್ರೆ ದಟ್ ಈಸ್ ನಾಟ್ ಸೂಟೇಬಲ್ ಫಾರ್ ದ ಅಗ್ರಿಕಲ್ಚರ್. ಓಕೆ, ಸೊ ಅದು ಯಾವುದರಿಂದ ಆಗ್ತಿದೆ ಅಂತ ಕೇಳ್ತಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಅಕ್ಯುಮುಲೇಷನ್ ಆಫ್ ದಿ ಹೆವಿ ಮೆಟಲ್ಸ್, ಭಾರ ಲೋಹಗಳ ಶೇಖರಣೆ ಅಂತ ಹೇಳ್ತೇವೆ ಮಣ್ಣಲ್ಲಿ. 2ನೇ ಆಪ್ಷನ್ ಪಂಪಿಂಗ್ ಆಫ್ ಟ್ರೀಟೆಡ್ ಸೀವೇಜ್. ಓಕೆ, ಸೊ ಶುದ್ಧೀಕರಿಸಿದ ಚರಂಡಿ ನೀರು, ಅದೇ ಸಂಸ್ಕರಿಸಿದ ಒಳಚರಂಡಿಯನ್ನು ಪಂಪ್ ಮಾಡುವುದು ಅಂತಂದ್ರೆ ಅಗ್ರಿಕಲ್ಚರ್ಗೆ ಪ್ರೊವೈಡ್ ಮಾಡೋದು. 3ನೇದು ರಿಡಕ್ಷನ್ ಆಫ್ ವಾಟರ್ ಅವೈಲಬಿಲಿಟಿ ಇನ್ ಅರ್ಬನ್ ಏರಿಯಾಸ್, ನಗರ ಪ್ರದೇಶಗಳಲ್ಲಿ ನೀರಿನ ಲಭ್ಯತೆ ಕಡಿತ. 4ನೇದು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ 15th ಕ್ವಶನ್ನು ಈಸಿಯಾಗಿ ನಾವು ಇದನ್ನು ಈಕ್ವೇಟ್ ಮಾಡ್ಕೋಬಹುದು. ಓಕೆ, ಎನ್ವೈರ್ಮೆಂಟಲ್ ಇಶ್ಯೂ ಅಸೋಸಿಯೇಟೆಡ್ ಅಂತ ಕೇಳಿದಾಗ ಆಟೋಮೆಟಿಕಲಿ ಅದು ಅಗ್ರಿಕಲ್ಚರ್ಗೆ ಓಕೆ ಇನ್ಕಂಪ್ಲೀಟ್ಲಿ ಟ್ರೀಟೆಡ್ ಅಂತಂದ್ರೆ ಕಲುಷಿತ ವಸ್ತುಗಳನ್ನ ಸಂಪೂರ್ಣವಾಗಿ ತೆಗೆದಿಲ್ಲ ಅಂತಂದಂಗೆ ಅರ್ಥ. ತೆಗೆದಿಲ್ಲ ಅಂತಂದ್ರೆ ಅದರೊಳಗೆ ಕಲುಷಿತ ವಸ್ತುಗಳು ಇದಾವ ಅಂತಂದ್ರೆ ದಟ್ ಈಸ್ ಅಕ್ಯುಮುಲೇಷನ್ ಆಫ್ ದಿ ಹೆವಿ ಮೆಟಲ್ಸ್ ಇನ್ ದಿ ಸಾಯಿಲ್. ಭಾರ ಲೋಹಗಳು ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಂತಂದ್ರೆ ದಟ್ ಈಸ್ ನಾಟ್ ಸೂಟೇಬಲ್ ಫಾರ್ ದ ಪ್ಲಾಂಟ್ಸ್ ಗ್ರೋತ್. ಸೊ ಆಟೋಮೆಟಿಕಲಿ ಅಗ್ರಿಕಲ್ಚರ್ ಇಸ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್. ಸೊ 15th ಕ್ವಶನ್ ಅಗೇನ್ ಈಸ್ ದ ಆನ್ಸರ್. 16th one, let us say, when molten magma reaches the earth's surface releasing lava, gases, ash, it is called as easiest question ಅಂತ ಹೇಳ್ಬೋದು. ಜಿಯೋಗ್ರಫಿಯಲ್ಲಿ ಕೇಳಿರುವಂಥ ಅತಿ ಸರಳ ಕ್ವಶನ್. ಸೊ ಆನ್ಸರ್ ಇಸ್ ವೋಲ್ಕ್ಯಾನಿಕ್ ಎರಪ್ಷನ್, ಜ್ವಾಲಾಮುಖಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಡೈರೆಕ್ಟ್ ಆಗಿ. ದಿ ಸಿಂಗಲ್ ಫ್ಲೋ ಮಾಡೆಲ್, Y-shaped model and universal model are utilized to depict dash in an ecosystem ಅಂತ ಹೇಳ್ತೇವೆ. ಏಕ ಹರಿವಿನ ಮಾದರಿ, Y ಆಕಾರದ ಮಾದರಿ ಮತ್ತು ಸಾರ್ವತ್ರಿಕ ಮಾದರಿಗಳನ್ನು ಪರಿಸರ ವ್ಯವಸ್ಥೆಯಲ್ಲಿ ಏನು ಚಿತ್ರಿಸಲು ಬಳಸಲಾಗುತ್ತದೆ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಒಂದು ಆರ್ಗ್ಯಾನಿಸಮ್ ಇಂದ ಓಕೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಗ್ರಾಸ್, ಹುಲ್ಲು ಇದೆ ಅಂತಂದ್ರೆ ಇಟ್ ಈಸ್ ಈಟನ್ ಬೈ ಸಮ್ ಅದರ್ ಆರ್ಗ್ಯಾನಿಸಮ್ ಲೈಕ್ ಗ್ರಾಸ್ ಹಾಪರ್, ಮಿಡತೆ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ಇದ್ದು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದ್ರೆ ಓಕೆ ಏಕ ಹರಿವಿನ ಮಾದರಿ ಅಂತೇಳಿ ಯೂನಿಫಾರ್ಮ್ ಆಗಿ ಒನ್ ಆಫ್ಟರ್ ದಿ ಅದರ್ ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್. ಬಟ್ ಇದೇ ಗ್ರಾಸನ್ನು ಇನ್ನೊಂದು ಆರ್ಗ್ಯಾನಿಸಮು ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಸಸ್ಯಾಹಾರಿಗಳಂತ ಹೇಳ್ತೇವಲ್ಲ, ಹರ್ಬಿವೋರ್ಸ್, ಇವನ್ ದೇ ಕ್ಯಾನ್ ಕನ್ಸ್ಯೂಮ್. ಸೊ ಇಟ್ ಕ್ಯಾನ್ ಬಿ ಅ ಲೀನಿಯರ್ ಚೈನ್ ಆರ್ ಇಟ್ ಕ್ಯಾನ್ ಬಿ ಲೈಕ್ ಡಿವೇಷನ್, ವೈ ಶೇಪಲ್ಲಿ ಅದು ಆಗಿರ್ಬೋದು. ಈ ರೀತಿ ಇರೋದ್ರಿಂದ ಓಕೆ ಸೊ ಇದು ಯಾವುದನ್ನು ಚಿತ್ರಿಸಲು ಬಳಸಲಾಗುತ್ತದೆ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ವಸ್ತುವಿನ ವಿನಿಮಯ ಆಗ್ತಾ ಇಲ್ಲ ಇಲ್ಲಿ. ಸೆಕೆಂಡು ಸತತ ಟ್ರೋಫಿಕ್ ಮಟ್ಟಗಳ ಮೂಲಕ ಶಕ್ತಿಯ ವರ್ಗಾವಣೆ. ಎಸ್, ದಿಸ್ ಕುಡ್ ಬಿ ದ ಪಾಸಿಬಿಲಿಟಿ. ಯಾಕಂದರೆ ಇದರಲ್ಲಿ ಎನರ್ಜಿನೇ ಟ್ರಾನ್ಸ್ಫರ್ ಆಗ್ತಾ ಇದೆ, ಶಕ್ತಿಯ ಹರಿವನೇ ಆಗ್ತಾ ಇದೆ. ಓಕೆ, ಹಂತದಿಂದ. ಓಕೆ, ಶಕ್ತಿಯ ಸೈಕ್ಲಿಕ್ ನೇಚರ್ ಒಳಗೆ ಬರಲ್ಲ. ಆ್ಯಕ್ಚುಲಿ ಇದು ಯೂನಿಡೈರೆಕ್ಷನಲ್ಲಿ ಇರುತ್ತೆ, ಏಕಮುಖವಾಗಿ ಹರಿಯುತ್ತೆ ಶಕ್ತಿ. ಸೊ ಸಿ ಆಪ್ಷನು ಬರಲ್ಲ, ಎ ಆಪ್ಷನ್ ಬರ್ತಾ ಇಲ್ಲ. ಜೀವರಾಶಿಯ ವರ್ಗಾವಣೆ, ಬಯೋಮಾಸ ಟ್ರಾನ್ಸ್ಫರ್ ಅಂತ ಬರ್ತಾ ಇದೆ. ಆ್ಯಕ್ಚುಲಿ ಬಯೋಮಾಸ ಟ್ರಾನ್ಸ್ಫರ್ ಅಂತಂತೇವಲ್ಲ, ಅದರ ಜೊತೆ ಆ್ಯಕ್ಚುಲಿ ಅಂದರೆ ಬಯೋಮಾಸ ಟ್ರಾನ್ಸ್ಫರ್ ಅಂತ ಏನಿದೆ ದಟ್ ಈಸ್ ಆ್ಯಕ್ಚುಲಿ ದ ಫ್ಲೋ ಆಫ್ ಎನರ್ಜಿ ವಿಚ್ ಈಸ್ ಕನ್ಸಿಡರ್ಡ್. ಸೊ ಜೀವರಾಶಿಯ ವರ್ಗಾವಣೆ ಅಂತ ಅನ್ನೋಕ್ಕಿಂತನೂ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿ ನಮ್ಗೆ ಬಂದಿರೋದು ಅಂತಂದರೆ ಎನರ್ಜಿ ಟ್ರಾನ್ಸ್ಫರ್ ಥ್ರೂ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್ಸ್ ಏನಿದೆ. ಸೊ ಫಾರ್ 17th ಕ್ವಶನ್ ವಿ ಕ್ಯಾನ್ ಸೇ ಬಿ ಇಸ್ ದ ಆನ್ಸರ್. 18th ಕ್ವಶನ್ ನೋಡೋಣ. The totality of a gene, species and ecosystem of a region is collectively called as ಅಂತ ಕೇಳಿದ್ದಾನೆ. ಒಂದು ಪ್ರದೇಶದ ವಂಶವಾಹಿ, ಜಾತಿಗಳು ಮತ್ತು ಪರಿಸರ ವ್ಯವಸ್ಥೆಗಳ ಸಂಪೂರ್ಣತೆಯನ್ನು ಒಟ್ಟಾರೆಯಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ಅಗೇನ್ ದ ಸಿಂಪಲ್ ಕ್ವಶನ್, ಈಸಿ ಕ್ವಶನ್, ವಿ ಕ್ಯಾನ್ ಸೇ ದ ಆನ್ಸರ್ ಈಸ್ ಬಯೋಡೈವರ್ಸಿಟಿ. ಓಕೆ, ಸೊ ಎ ಆಪ್ಷನ್ ಏನಿದೆ ಡೈರೆಕ್ಟ್ ಆಗಿನೇ ಇರುವಂಥದ್ದು ಕ್ವಶನ್ ಇದೆ ಇದು. ಸೊ ನಥಿಂಗ್ ಟು ಸ್ಪೆಂಡ್ ಮಚ್ ಟೈಮ್ ಆನ್ ದಿಸ್. 19th ಕ್ವಶನ್ನು ಟೋಟಲ್ ನಂಬರ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ 2 ರೀತಿ ಗೋಲ್ಸ್ಗಳಿದ್ದು, ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತಿದ್ವಿ, ದಟ್ ಈಸ್ 2000 2015 ಇತ್ತು. ಸೊ 2015 2030 ಇರೋದು ವರ್ಲ್ಡಲ್ಲಿ ಆಸ್ ಪರ್ ದ ಯುನೈಟೆಡ್ ನೇಷನ್ಸು. ಸೊ ದಟ್ ಈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಹೇಳ್ತೇವೆ. ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದಾವೆ 17 ನಂಬರ್ ಇದಾವೆ. ಸೊ ಪ್ರತಿಯೊಂದು ರಾಷ್ಟ್ರಗಳು ಈ ಗುರಿಗಳನ್ನು ತಲುಪಲು ಶ್ರಮಿಸಬೇಕಂತ ಅನ್ನೋದು ಒಂದು ಐಡಿಯಾಲಜಿ. ಈಗ ಸೇ ಫಾರ್ ಎಕ್ಸಾಂಪಲ್ ಬಡತನ ನಿವಾರಣೆ ಮಾಡೋದಾಗಿರ್ಬೋದು. ಓಕೆ, ಈ ರೀತಿಯದ್ದು 17 ಏರಿಯಾಸ್ಗಳನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ರಾಷ್ಟ್ರಗಳ ಅಭಿವೃದ್ಧಿ ಹೊಂದಬೇಕನ್ನೋದೇನಿದೆಯಲ್ಲ ಅದನ್ನೇ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೇವೆ. ಸುಸ್ಥಿರವಾದ ಅಭಿವೃದ್ಧಿ ಗುರಿಗಳ ಎಷ್ಟು ಗುರಿಗಳಿದಾವೆ ಅಂತ ಕೇಳಿದ್ದಾನೆ. ಸೊ ಡೈರೆಕ್ಟ್ ಆಗಿ ಇದೆ ಇದು 17 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 20th ಕ್ವಶನ್. ಪಂಪ ಇನ್ ಹೀಸ್ ಪಂಪ ಭಾರತ ಕಂಪೇರ್ಸ್ ಹೀಸ್ ಮಾಸ್ಟರ್ ಅರಿಕೇಸರಿ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಮಹಾಭಾರತ ಕ್ಯಾರೆಕ್ಟರ್ ಅಂತ ಇದೆ.
ಪಂಪ ಭಾರತದಲ್ಲಿ ತನ್ನ ಗುರು ಅಂತಿದೆ, ಆಕ್ಚುಲಿ ಗುರು ಅಂತಲ್ಲ, ಮಾಸ್ಟರ್ ಇನ್ ದ ಸೆನ್ಸ್ ರಾಜ ಅರಿಕೇಸರಿ ಏನಿದೆ, ಇವನ್ನ ಅರಿಕೇಸರಿಯನ್ನ ಮಹಾಭಾರತದ ಯಾವ ಪಾತ್ರಕ್ಕೆ ಹೋಲಿಸುತ್ತಾರೆ ಅಂತ ಕೇಳಿದಾನೆ. ಓಕೆ, ಸೊ ಪಂಪ ಭಾರತದಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಗ್ಲೋರಿಫೈ ಮಾಡೋದು ಬೈ ಡಿಫಾಲ್ಟ್ ಆಗಿ ಇದೆ ಪಂಪ ಭಾರತದಲ್ಲಿ. ಅಂದ್ರೆ ಪಂಪ ವರ್ಣನೆ ಮಾಡಿರೋದು ಅರ್ಜುನನ್ನ. ಸೊ ಅರ್ಜುನನ್ನೇ ತನ್ನ ಮಾಸ್ಟರ್ ಅಂತೇನಿದೆ ರಾಜ ಅರಿಕೇಸರಿಯನ್ನ ಅರ್ಜುನನ್ ಕಂಪೇರ್ ಮಾಡಿ ಅರ್ಜುನನ್ನ ಹೊಗಳೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ರಾಜನನ್ನು ಹೊಗಳುವಂತ ರಚನೆಯಲ್ಲಿ ಬರುತ್ತೆ. ಸೊ 4 ಕೊಟ್ಟಿರೋ ಕ್ಯಾರೆಕ್ಟರ್ ಒಳಗೆ ಮಹಾಭಾರತದ ಕ್ಯಾರೆಕ್ಟರ್ ಒಳಗೆ ಅರ್ಜುನ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಓಕೆ, 21st ಕ್ವಶನ್, ಡ್ಯೂರಿಂಗ್ ಹೂಸ್ ರೀನ್ ಓಕೆ ನ್ಯೂನೀಸ್ ಪೋರ್ಚುಗಲ್ ಟ್ರಾವೆಲರ್ ವಿಸಿಟೆಡ್ ವಿಜಯನಗರ ಅಂತ ಇದೆ. ಓಕೆ, ನ್ಯೂನೀಸು ಯಾರ ಆಳ್ವಿಕೆಯಲ್ಲೇ ಪೋರ್ಚುಗೀಸ್ ನ್ಯೂನೀಸು ವಿಜಯನಗರಕ್ಕೆ ಭೇಟಿ ನೀಡಿದ್ದರು ಅಂತ ಇದೆ. ಸೊ 21st ಕ್ವಶನ್ ಏನಿದೆಲ್ಲ, ಸೊ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ನು, ಈಸಿ ಕ್ವಶನ್ ವಿ ಕ್ಯಾನ್ ಸೇ, ಫ್ಯಾಕ್ಚುಯಲ್ ಕ್ವಶನ್ ಇದ್ರದ್ದು ನಮ್ದೇನು ರಾಯಭಾರಿಗಳ ಬೇರೆ ಬೇರೆ ಆಸ್ಥಾನಕ್ಕೆ ಬಂದಿರುವಂಥ ರಾಯಭಾರಿಗಳನ್ನು ನೆನ್ಪಿಟ್ಕೊಂಡಿದ್ವಿ ಅಂತಂದರೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ 21st ಕ್ವಶನ್ ಇಟ್ ಈಸ್ ಅಚ್ಯುತ ದೇವರಾಯ. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 22nd one, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸಸ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್? ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಯಾವುದು ಸಂಬಂಧ ಹೊಂದಿಲ್ಲ ಅಂತಿದೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಸ್ಲೋಲಿಂಗೂರ್, ಪೋರ್ಟೋನೋವೋ, ವಾಂಡಿವಾಶ್ ಮತ್ತು ಪೊಲಿಲೂರ್ ಅಂತ ಹೇಳಿ. ಓಕೆ, ಇಟ್ಸ್ ದಿಸ್ ಕ್ವಶನ್, ಈ ಕ್ವಶನನ್ನು ಈ ಪ್ರತಿಯೊಂದನ್ನು ಈ ರೀತಿ ಹಿಡ್ಕೊಂತ ಹೋಗಿ ಓಕೆ ಇದು ಸ್ನೋಲಿಂಗೂರ್ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ಅನ್ನೋದನ್ನು ನೋಡ್ಕೊತ ಹೋಗೋಕ್ಕಿಂತ ರಿವರ್ಸ್ ಸಬ್ಸ್ಟಿಟ್ಯೂಷನ್ಗೆ ಹೋದಿವತ್ತಂದರೆ ನಮ್ಗೆ ಆನ್ಸರ್ ಬೆಸ್ಟ್ ವೇಯಲ್ಲಿ ಸಿಗ್ಬೋದು ಅನ್ಕೊಳ್ತೀನಿ. ಯಾಕಂದರೆ ವಾಂಡಿವಾಶ್ ಅಂತ ಏನಿದೆ ದಟ್ ಈಸ್ ಬ್ಯಾಟಲ್ ಆಫ್ ವಾಂಡಿವಾಶ್ ಆಂಗ್ಲೋ ಫ್ರೆಂಚ್ ವಾರ್ ರಿಲೇಟೆಡ್ ಆಗಿ ಬಂದ್ಬಿಡುತ್ತೆ. ಸೊ ಆಟೋಮೆಟಿಕಲಿ ಬಟ್ ಇವನ್ ಕ್ವಶನ್ ಏನು ಕೇಳ್ತಿದ್ದಾನೆ, ಆಂಗ್ಲೋ ಮೈಸೂರು ವಾರ್ ಅಂತ ಕೇಳ್ತಿದ್ದಾನೆ. ಆ್ಯಂಡ್ ಕ್ವಶನಲ್ಲಿ ಏನು ಕೇಳಿದ್ದಾನೆ, ನಾಟ್ ಅಸೋಸಿಯೇಟೆಡ್ ಅಂತ ಕೇಳಿದ್ದಾನೆ. ಸೊ ಸರಳವಾಗಿ ಗೊತ್ತಾಗ್ಬಿಡುತ್ತೆ ಇದು ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಇದು ಸಂಬಂಧ ಹೊಂದಿಲ್ಲ ಅಂತ ಬರುತ್ತೆ. ಸೊ ಇಟ್ ಈಸ್ ಕ್ಲಿಯರ್ಲಿ ವಿ ಕ್ಯಾನ್ ಸೇ 22nd ಕ್ವಶನ್ಗೆ ಸಿ ಆಪ್ಷನ್ ರೈಟ್ ಅಂತ ಹೇಳ್ಕೊಬೋದು. 24th ಕ್ವಶನ್, ಇಫ್ 23rd February of 2008 was a Saturday, okay, what will be the day on 3rd November of the same year? Okay, so ಇದು ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ ಆಗಿದೆ. ನಾನು ಡೈರೆಕ್ಟಾಗಿ ಇದ್ರದ್ದು ಆನ್ಸರ್ ಮೆನ್ಷನ್ ಮಾಡ್ತೀನಿ. ಸೊ ಇಟ್ ಈಸ್ ಆ್ಯಕ್ಚುಲಿ ಇಟ್ ಕಮ್ಸ್ ಆನ್ ಮಂಡೇ, ದಟ್ ಈಸ್ 3rd November ವುಡ್ ಕಮ್ ಆನ್ ಮಂಡೇ, ಸೋಮವಾರ ಅಂತೇನಿದೆ ಇದಕ್ಕೆ ಆನ್ಸರ್ಗೆ. 24ನೇ ಕ್ವಶನ್ನು, ಓಕೆ, ಆರ್ಚಿಯೋಟೆರಿಕ್ಸ್ ಈಸ್ ರಿಲೇಟೆಡ್ ಟು ಅಂತ ಇದೆ. ಓಕೆ, ಸೊ ಆರ್ಚಿಯೋಟೆರಿಕ್ಸ್ ಏನಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾನೆ. ಸೊ ಪೈಸಸ್ ಅಥವಾ ಮೀನುಗಳಾಗಿರ್ಬೋದು, ರೆಪ್ಟೈಲ್ಸ್ ಅಂತ ಕೊಟ್ಟಿದ್ದಾನೆ, ಸರೀಸೃಪಗಳು. ಓಕೆ, ಏವ್ಸ್ ಅಂತಂದಾಗ ಕನ್ನಡ ವರ್ಡ್ ಅವನು ಸ್ಪಷ್ಟವಾಗಿ ಬರ್ದಿಲ್ಲ. ಏವ್ಸ್ ಅಂತಂದಾಗ ಪಕ್ಷಿಗಳಂತ ಹೇಳುತ್ತೆ, ಮೊದಲು ಉಗಮ ಆಗ್ತಾ ಇರುವಂಥ ಪಕ್ಷಿಗಳು. ಸಸ್ತನಿಗಳಂತ ಕೊಟ್ಟಿದ್ದಾನೆ, ಮ್ಯಾಮಲ್ಸ್. ಓಕೆ, ಸೊ ಆಸ್ಟ್ರಿಯೋಟೆರಿಕ್ಸ್ ಏನಿದೆ, ಓಕೆ, ಇಟ್ ಈಸ್ ರಿಲೇಟೆಡ್ ಟು ಏವ್ಸ್. ಓಕೆ, ಸೊ ರೆಪ್ಟೈಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಮೊದಲೇನಿದ್ವು ದೈತ್ಯ ಉರಗಗಳು, ಡೈನೋಸಾರ್ಸ್ಗಳೇನಿದ್ವು, ಓಕೆ, ಸ್ಲೋ ಆಗಿ ಇವಾಲ್ವ್ ಆಗ್ತಾ ಫ್ರಂಟ್ ವಿಂಗ್ಸ್ಗಳು ಏನು ಜನರೇಟ್ ಆಗ್ತಾ ಇತ್ತಲ್ಲ, ವಿ ಕ್ಯಾನ್ ಸೇ ದ ಅರ್ಲಿ ಬರ್ಡ್ಸ್ ವಿಚ್ ವರ್ ಗೆಟಿಂಗ್ ಡೆವಲಪಿಂಗ್. ದಿಸ್ ಈಸ್ ದ ಫಾಸಿಲ್, ವಿ ಕ್ಯಾನ್ ಸೇ fossil of this Archaeopteryx which has been identified, discovered. ಓಕೆ, ಅಂದರೆ ಪಳಿಯುಳಿಕೆ ಅಂತ ಹೇಳ್ತೇವೆ. ಸೊ ಇದನ್ನೇ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಏವ್ಸ್ ಆ್ಯಂಡ್ ದಿ ರೆಪ್ಟೈಲ್ಸ್, ಅರ್ಲಿ ಬರ್ಡ್ಸ್ ವಿ ಕ್ಯಾನ್ ಸೇ. 25ನೇ ಕ್ವಶನ್ನು, ದ ಬುಕ್ ಯಶೋಧರ ಚರಿತ್ರೆ ವಾಸ್ ರಿಟನ್ ಬೈ. ಓಕೆ, ಈಸಿ ಕ್ವಶನ್ ಇದೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಬಂದಿರುವಂಥ ಕ್ವಶನ್ನು. ಯಶೋಧರ ಚರಿತ್ರೆಯನ್ನು ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ 25th ಕ್ವಶನ್ನು ಆನ್ಸರ್ ಈಸ್ ಜನ್ನ. 26ನೇ ಕ್ವಶನ್ನು, ಫುಡ್ ಚೈನ್ ಇಂಡಿಕೇಟ್ಸ್, ಆಹಾರ ಸರಪಳಿ ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಿದ್ದಾನೆ. ಬಯೋಮಾಸ್ ಟ್ರಾನ್ಸ್ಫರ್ ಕನ್ಸ್ಯೂಮರ್ ಟು ಪ್ರೊಡ್ಯೂಸರ್, ಫ್ರಾಮ್ ಕನ್ಸ್ಯೂಮರ್ ಟು ಪ್ರೊಡ್ಯೂಸರ್ ಇದೆ, ಇಲ್ಲಿನೇ ರಾಂಗ್ ಆಗುತ್ತೆ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಸರ್ಕ್ಯುಲರ್ ಆಗಿರಲ್ಲ, ಆವರ್ತದ ರೀತಿ ಒಳಗೆ ಹೋಗಲ್ಲ. ಓಕೆ, ವೃತ್ತಾಕಾರದ ರೀತಿ ಒಳಗಲ್ಲ, ಏಕಮುಖವಾಗಿ ಹರಿಯುತ್ತೆ. ಆ್ಯಕ್ಚುಲಿ ಓನ್ಲಿ ಅ ಪ್ರೊಡಕ್ಷನ್ ಆಫ್ ಎನರ್ಜಿ. ಓಕೆ, ಶಕ್ತಿ ಉತ್ಪಾದನೆ ಅಂತಂತಲ್ಲ, ಚೈನ್ ಅಂತಂದಾಗ ಶಕ್ತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹರಿದು ಹೋಗಬೇಕಾಗತ್ತೆ. ಸೊ ಸಿ ಆಪ್ಷನ್ ಬರಲ್ಲ. ಇನ್ನು ಉಳಿತೇನು ನಮಗೆ ಲೀನಿಯರ್ ಎನರ್ಜಿ ಟ್ರಾನ್ಸ್ಫರ್ ಪ್ರೊಸೆಸ್ ಅಸೋಸಿಯೇಟೆಡ್ ವಿತ್ ಬಯೋಮಾಸ್ ಟ್ರಾನ್ಸ್ಫರ್, ಅಂದರೆ ಶಕ್ತಿಯ ಹರಿವನ್ನು ಇದೆ. ಓಕೆ, ಅಂದರೆ ಒಂದು ಜೀವಿಯನ್ನು, ಈಗ ಹುಲ್ಲನ್ನು ಇನ್ನೊಂದು ಜೀವಿ ತಿಂತಾ ಇದೆ ಅಂತಂದರೆ, ಸಸ್ಯಾಹಾರಿ ತಿಂತಾ ಇದೆ ಅಂತಂದರೆ
ಇದು ಇದರ ದೇಹದಲ್ಲಿರುವಂಥ ವಸ್ತು ರಾಶಿ ಟ್ರಾನ್ಸ್ಫರ್ ಆಗ್ತಿದೆ, ಬಟ್ ದಟ್ ಈಸ್ ಆ್ಯಕ್ಚುಲಿ ಎನರ್ಜಿ ಟ್ರಾನ್ಸ್ಫರ್ ಅಂತ ಬರುತ್ತೆ. ಸೊ ಬಯೋಮಾಸ್ ಟ್ರಾನ್ಸ್ಫರ್ ಅಸೋಸಿಯೇಟೆಡ್ ವಿತ್ ದ ಎನರ್ಜಿ ಟ್ರಾನ್ಸ್ಫರ್. ಲೀನಿಯರ್ ಅಂತಂದಾಗ ಏಕಮುಖವಾಗಿ ಹರಿಯುವ ರೀತಿಯಲ್ಲಿರುತ್ತೆ. ಸೊ ಆಟೋಮೆಟಿಕಲಿ ಫಾರ್ 26th ಕ್ವಶನ್ನು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ ಡಿ ಅಂತ ಹೇಳ್ಬೋದು. ಪರಿಸರ ವಿಜ್ಞಾನದಲ್ಲಿರುವಂಥ ಒಂದು ಸರಳವಾದ ಇದ್ದಿರುವಂಥ ಕ್ವಶನ್ ಅಂತ ಹೇಳ್ಬೋದು. 27ನೇ ಕ್ವಶನ್ನು, ದಿ ಬುಕ್ ಗಜಶಾಸ್ತ್ರ ವಾಸ್ ರಿಟನ್ ಬೈ. ಗಜಶಾಸ್ತ್ರ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಫಾರ್ ದಿಸ್ ಕ್ವಶನ್ ಅಗೇನ್ ದ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ನು, ವಾಟ್ ವಿ ಕ್ಯಾನ್ ಸೆ ಮೆಮರಿ ಬೇಸ್ಡ್ ಕ್ವಶನ್ ಅಂತ ಹೇಳ್ಬೋದು. ಇದು ಗೊತ್ತಿತ್ತಂದರೆ ಈಸಿಯಾಗಿ ಆಪ್ಟ್ ಮಾಡಿಬಿಡ್ತಾರೆ. ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ಶ್ರೀ ಪುರುಷ. 28ನೇ ಕ್ವಶನ್ಗೆ ಹೋಗೋಣ. ಹೂ ವಾಸ್ ಕಾಲ್ಡ್ ಆಸ್ ಯಲಹಂಕ ನಾಡಪ್ರಭು ಅಂತ ಇದೆ. ಓಕೆ, ಯಲಹಂಕ ನಾಡಪ್ರಭು ಅಂತ ಯಾರನ್ನ ಕರೀತಾರೆ ಅಂತ ಇದೆ. ಓಕೆ, ಯೂಶ್ವಲಿ ನಮಗೆ ಬೆಂಗಳೂರು ಅಂತಂದಾಗ ನಾಡಪ್ರಭು ಕೆಂಪೇಗೌಡ ಅಂತ ಅಂದ್ಬಿಡ್ತೀವಿ. ಸೊ ಬಟ್ ಇಲ್ಲಿ ಕ್ವಶನ್ ಏನಿದೆ ಅಂತಂದರೆ ನಮ್ಗೆ ಆಪ್ಷನಲ್ಲಿ ಸ್ವಲ್ಪ ಪ್ರಾಬ್ಲಮನ್ನು ಏನು ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಇವರು ಕೆಂಪೇಗೌಡ 1 ಮತ್ತು ಕೆಂಪೇಗೌಡ 2 ಅಂತ ಈ ರೀತಿ ಕೊಟ್ಟಾಗ ಎರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕಂತ ಬರುತ್ತೆ. ಸೊ 28ನೇ ಕ್ವಶನ್ಗೆ ಏನಿದೆ ಅಲ್ಲ, ಕೆಂಪೇಗೌಡ ದ ಫಸ್ಟ್ ಒನ್ ಅಂತ ಏನು ಹೇಳ್ತೇವೆ, ಇವರು ದಟ್ ಈಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫಾರ್ ದಿಸ್ ವಿ ಕ್ಯಾನ್ ಸೇ. ಸೊ ಯಲಹಂಕ ನಾಡಪ್ರಭು ಅಂತ ಏನು ಕನ್ಸಿಡರ್ ಮಾಡ್ತೀವಿ, ದೊಡ್ಡ ಕೆಂಪೇಗೌಡರು ಅಂತ ಏನು ಬರುತ್ತೆ, ಅಥವಾ ಕೆಂಪೇಗೌಡರು ಮೊದಲನೇ ಅವರು ಅಂತ ಏನಿದೆ, ಬಿ ಏನಿದೆ ಇದು ಕರೆಕ್ಟ್ ಆನ್ಸರು. 29th ಕ್ವಶನ್, ಚರಕ ಸಂಘ ವಾಸ್ ಫೌಂಡೆಡ್ ಆಟ್ ಬೆಂಗಳೂರು ಬೈ. ಓಕೆ, ಚರಕ ಸಂಘವನ್ನು ಬೆಂಗಳೂರಿನಲ್ಲಿ ಯಾರಿಂದ ಸ್ಥಾಪಿಸಲಾಯಿತು ಅಂತ ಹೇಳಿದೆ. ಹಿಸ್ಟ್ರಿ ಒಳಗೆ ಬರ್ತಾ ಇರುವಂಥ ಫ್ರೀಡಮ್ ಸ್ಟ್ರಗಲ್ ಅಂತ ಏನು ಹೇಳ್ತೀವಿ ನಾವು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಇದನ್ನು ಕ್ವಶನ್ ಇದು. ಅಲ್ಟಿಮೇಟ್ಲಿ ಸೆಂಟರ್ ಇನ್ ದ ಸೆನ್ಸ್ ಭಾರತದ ಲೆವೆಲ್ ಒಳಗೆ ಗಾಂಧೀಜಿಯವರು ಏನು ಚಟುವಟಿಕೆಗಳನ್ನ ಮಾಡ್ತಿದ್ರು ಅದರದ್ದು ಪ್ರತಿಧ್ವನಿ ಅಂತ ಅನ್ಬೋದು. ಲೈಕ್ ದ ಆಕ್ಟಿವಿಟೀಸ್ ವಿಚ್ ಗಾಂಧಿ ಯೂಸ್ ಟು ಫಾಲೋ ದಟ್ ವುಡ್ ಬಿ ಕೋಡ್ ಇನ್ ಕರ್ನಾಟಕ ಟು. ಓಕೆ, ಸೊ ಕರ್ನಾಟಕದ ಒಳಗೂ ಈ ಫ್ರೀಡಮ್ ಫೈಟರ್ಸ್ಗಳೇನಿದ್ರು ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಕರ್ನಾಟಕದಲ್ಲೂ ಆ ರೀತಿ ಚಟುವಟಿಕೆಯನ್ನು ಮಾಡ್ತಿದ್ರು. ಸೊ ಸ್ವದೇಶಿ ಆಗಿರ್ಬೋದು, ಖಾದಿ ಆಗಿರ್ಬೋದು, ಇಂಥದನ್ನು ಪ್ರಮೋಟ್ ಮಾಡೋ ಒಂದು ಐಡಿಯಾಲಜಿಯಲ್ಲಿ ಚರಕ ಸಂಘ ಅಂತ ಏನಿದೆಯಲ್ಲ ಇದನ್ನ ಕಂಡು ಹಿಡಿದವರು ಅಂದರೆ ಫೌಂಡೆಡ್ ಬೈ ಅಂದರೆ ಸ್ಥಾಪಿಸಲ್ಪಟ್ಟವರು ಅಂತಂದ್ರೆ ಇದು ಗಂಗಾಧರ್ ರಾವ್ ದೇಶಪಾಂಡೆ ಅಂತ ಬರುತ್ತೆ. ಓಕೆ, ಸೊ ಗಂಗಾಧರ್ ರಾವ್ ದೇಶಪಾಂಡೆ ಈಸ್ ಈವನ್ ಪಾಪ್ಯುಲರ್ಲಿ ನೋನ್ ಆಸ್ ಕರ್ನಾಟಕ ಕೇಸರಿ ಅಥವಾ ಕರ್ನಾಟಕದ ಸಿಂಹ ಅಂತಲೂ ಕರೀತಾರೆ. ಸೊ ಹಿ ಈಸ್ ದ ಒನ್ ಹೂ ಸ್ಟಾರ್ಟೆಡ್ ಚರಕ ಸಂಘ. ಓಕೆ, ಸೊ ಡಿ ಇಸ್ ದ ಆನ್ಸರ್ ಫಾರ್ 29th ಕ್ವಶನ್. 30th ಕ್ವಶನ್ ನೋಡೋಣ. Who has been selected as the 14th president of World Bank for 5-year term beginning from the June 2, 2023. ಜೂನ್ 2, 2023ರಿಂದ ಮುಂದಿನ 5 ವರ್ಷಗಳವರೆಗೆ ಯಾರನ್ನು ವಿಶ್ವ ಬ್ಯಾಂಕಿನ 14ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತಿದೆ. ಸ್ಟ್ರೇಟ್ ಫಾರ್ವರ್ಡು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಈ ರೀತಿ ಹೆಸರುಗಳನ್ನ ಅದು ಯೂಶುವಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಡೈರೆಕ್ಟ್ ಆಗಿರುವಂಥದ್ದು ಅಜಯ್ ಭಾಂಗ. ನೆಕ್ಸ್ಟ್ ಕ್ವಶನ್. Consider the list of governors of various states of India given below and mention which of the following is wrongly matched. ಓಕೆ, ತಪ್ಪಾಗಿ ಹೊಂದಿಕೆ ಯಾವುದಾಗಿದೆಯಲ್ಲ ಅದನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದರೆ ಆನ್ಸರ್ ಎಕ್ಸಾಮ್ ಹಾಲಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಓದೋದು ಬರೀ ಈ ಸ್ಟೇಟ್ಮೆಂಟ್, ಯಾಕಂದರೆ ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಪ್ರತಿಯೊಂದು ರಾಜ್ಯಗಳದ್ದು ಗವರ್ನರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಈ ರೀತಿ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕಾಗತ್ತೆ. ಸೊ ಈ 31st ಕ್ವಶನ್ಗೆ ಬೈ ಡಿಫಾಲ್ಟ್ ಆಗಿ ನಾವು ಇದನ್ನು ನೋಡ್ಕೊತ ಹೋಗ್ಬೇಕಾದ್ರೆ ದಟ್ ಈಸ್ ಎ ಇಸ್ ರಾಂಗ್ಲಿ ಆಪ್ಟೆಡ್. ದಟ್ ಈಸ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಏನಿದೆ ಮೇಘಾಲಯ ಅಂತ ಏನು ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಸೊ ದಟ್ ಈಸ್ ನಾಟ್ ಕರೆಕ್ಟ್ಲಿ ಆಪ್ಟೆಡ್ ಆಪ್ಷನ್ ಓವರ್ ಹಿಯರ್. ಫೈನ್. ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಏನಿದಾರಲ್ಲ ಮೇಘಾಲಯದ ಗವರ್ನರ್ ಅಂತಲ್ಲ ಅವರು, ಹಿ ಇಸ್ ದ ಗವರ್ನರ್ ಆಫ್ ಸಿಕ್ಕಿಮ್ದ ಗವರ್ನರ್ ಆಗಿದ್ದಾರೆ. ಬಟ್ ಇಲ್ಲಿ ಆಪ್ಷನಲ್ಲಿ ಮೇಘಾಲಯ ಅಂತ ಕೊಟ್ಟಿದ್ದಾರೆ. ಸೊ that is the wrongly opted. Next question, 32. Which country bagged the first place in global innovation index ಅಂತ ಇದೆ. ಓಕೆ, ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಕೆಳಗಿನ ಯಾವ ರಾಷ್ಟ್ರವು ಪ್ರಥಮ ಸ್ಥಾನ ಗಳಿಸಿದೆ ಅಂತ ಇದೆ. ಓಕೆ, ಸೊ ಅದು ಏನೋ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದಾನೆ. 2023ನೇ ವರದಿ ಅಂತಿದೆ. ಓಕೆ, ಸಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ನಾವು ನೋಡಿದಾಗ ಇದರಲ್ಲಿ ಇನೋವೇಟಿವ್ ಇಂಡೆಕ್ಸ್ ಅಲ್ಲಿ ಪ್ರಥಮ ಸ್ಥಾನ ಬಂದಿರುವಂಥ ರಾಷ್ಟ್ರ ಅಂತಂದ್ರೆ ಆಕ್ಚುಲಿ ಇದು ಸ್ವಿಟ್ಜರ್ಲ್ಯಾಂಡ್. ಓಕೆ, ಎರಡನೇದು ಬರುತ್ತೆ ಸ್ವೀಡನ್, ಆ್ಯಂಡ್ ದೆನ್ ಇಟ್ ಈಸ್ USA, ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದು ಮೊದಲು ಲೈಕ್ 4th ಯುನೈಟೆಡ್ ಕಿಂಗ್ಡಮ್ ಅದು ಏನಿದೆಲ್ಲ ಈ ರೀತಿದ್ದು. ಓಕೆ, ಸೊ 4 ಕೊಟ್ಟಿರೋ ಆಪ್ಷನ್ಸ್ ಒಳಗೆ ಓಕೆ ಫಸ್ಟ್ ಪೊಸಿಷನಲ್ಲಿರೋದು ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡ್. ಬಟ್
4 ಆಪ್ಷನ್ಸಲ್ಲೇ ಸ್ವಿಟ್ಜರ್ಲ್ಯಾಂಡ್ ರಿಲೇಟೆಡ್ ಯಾವುದೇ ರೀತಿಯ ಟರ್ಮನ್ನು ಮೆನ್ಷನ್ ಮಾಡೇ ಇಲ್ಲ. ಓಕೆ, ಅದನ್ನು ಬಿಟ್ಟಿದ್ದೀವಿ ಅಂತಂತಂದರೆ ಈ ಕೊಟ್ಟಿರೋ ಆಪ್ಷನ್ಸಲ್ಲೇ ಯಾವುದು ಹೈಯೆಸ್ಟ್ ರ್ಯಾಂಕ್ದ ಒಳಗಿದೆ ಅಂತಂತಂದ್ರೆ USA ಅನ್ಬೋದಿತ್ತು. ಬಟ್ ಅವನು ಸ್ಪಷ್ಟವಾಗಿ ಕೇಳ್ತಿದ್ದಾನೆ ಕ್ವಶನಲ್ಲಿ, ಫಸ್ಟ್ ಪ್ಲೇಸ್ ಇನ್ ದಿ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದೆ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೆಸರು ಇರದೇ ಇರೋದ್ರಿಂದ ಈ ಕ್ವಶನ್ಗೆ there is a lot of possibility the grace mark would be given. Okay, fine. ಸೊ ಒಂದು ಇದ್ರದ್ದು ಕಂಪ್ಲೀಟ್ ಮಾರ್ಕ್ಸ್ ಬೈ ಡಿಫಾಲ್ಟ್ ಆಗಿ ಗ್ರೇಸ್ ಆಗಿ ಕೊಡಬೇಕಾಗುತ್ತೆ, ಯಾಕಂದರೆ ಸ್ವಿಟ್ಜರ್ಲ್ಯಾಂಡ್ ಆಪ್ಷನಲ್ಲಿ ಕೊಟ್ಟಿಲ್ಲ. 33rd ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಇಂಡಿಯಾಸ್ ಫಸ್ಟ್ ಸ್ವಚ್ಛ ಸುಜಲ ಪ್ರದೇಶ ಅಂತ ಇದೆ. ಓಕೆ, ಯಾವುದನ್ನು ಮೊದಲ ಸ್ವಚ್ಛ ಸುಜಲ ಪ್ರದೇಶ ಅಂತ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಘೋಷಿಸಲಾಗಿದೆ ಅಂತ ಇದೆ, ಪ್ರಥಮವಾಗಿ ಅಂತಿದೆ. ಓಕೆ, ಸೊ 4 ಆಪ್ಷನ್ ಕೊಟ್ಟಿದ್ದಾನೆ. ಹರಿಯಾಣ, ಯೂನಿಯನ್ ಟೆರಿಟರಿ ಆಫ್ ಅಂಡಮಾನ್ ಆ್ಯಂಡ್ ನಿಕೋಬಾರ್, ಸಿಕ್ಕಿಂ ರಾಜ್ಯದ ಕೊಟ್ಟಿದ್ದಾನೆ, ಮತ್ತು ಯೂನಿಯನ್ ಟೆರಿಟರಿ ಆಫ್ ಚಂಡೀಗಢದ ಬಗ್ಗೆ ಕೊಟ್ಟಿದ್ದಾನೆ. ಓಕೆ, ಸೊ 33ನೇ ಕ್ವಶನ್ ಏನಿದೆಯಲ್ಲ, ಇದಕ್ಕೆ ಆನ್ಸರ್ ಸ್ವಚ್ಛ ಸುಜಲ ಪ್ರದೇಶ ಅಂತ ಏನಿದೆಯಲ್ಲ, ಓಕೆ, ದಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಫಾರ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ಅಂಡಮಾನ್ ಮತ್ತು ನಿಕೋಬಾರ್ ಏನು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಓಕೆ, ಇದಕ್ಕೆ ಇಟ್ ಹ್ಯಾಸ್ ಬಿನ್ ಸರ್ಟಿಫೈಡ್ ಆಸ್ ಹರ್ ಘರ್ ಜಲ, ಅಂದರೆ ಪ್ರತಿಯೊಂದು ನೀರನ್ನು ಸರಬರಾಜು ಮಾಡ್ತಾ ಇರೋದು, ಅಂದರೆ ಪ್ರತಿಯೊಂದು ಹಳ್ಳಿಗೆ ನೀರನ್ನು ಕೊಡ್ತಾ ಇರುವಂಥ ರಚನೆ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವನ್ ಡಿಫಿಕೇಶನ್ ಫ್ರೀ. ಓಕೆ, ಬಹಿರ್ದೆಸೆ ಅಂತ ಏನು ಹೇಳ್ತೀವಿ, ಮುಕ್ತವಾಗಿರುವಂಥ ಪ್ರದೇಶ. ಸೊ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದೆ ಅಲ್ಲ, ಸ್ವಚ್ಛ ಸುಜಲ ಪ್ರದೇಶ ಅಂತ ಅನ್ನೋದನ್ನು ಫಸ್ಟ್ ರ್ಯಾಂಕಲ್ಲಿ ಬಂದಿರುವಂಥ ಪ್ರದೇಶ. 34th ಕ್ವಶನ್, ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥದ್ದು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕೇಳಿರುವಂಥ ಕ್ವಶನ್, ಈಸಿ ಕ್ವಶನ್ ವಿ ಕುಡ್ ಸೇ. ಓಕೆ, ಬಹಮನಿ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ ಅಂತ ಕೇಳಿದ್ದಾನೆ. ಬಹಮನಿ ಸಾಮ್ರಾಜ್ಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತಿದೆ. ಸೊ ಯು ವಿಲ್ ಬಿ ನೋಯಿಂಗ್ ದ ಆನ್ಸರ್. ಇಟ್ ಈಸ್ ಈಸಿ ಕ್ವಶನ್, ವಿ ಕ್ಯಾನ್ ಸೇ ಇಟ್ ಈಸ್ 1347 ಆ್ಯಂಡ್ ಇಟ್ ವಾಸ್ ಫೌಂಡೆಡ್ ಬೈ ಅಲಾವುದ್ದೀನ್ ಹಸನ್ ಬಹಮನ್ ಶಾ. ಓಕೆ, ಜಫರ್ ಖಾನ್ ಅಂತಲೂ ಕರಿತಾ ಇದ್ರು. ಸೊ 1947ರಲ್ಲಿ ಈ ಸಂಸ್ಥಾನವನ್ನು ಸ್ಥಾಪಿಸಲಾಯಿತು. ಹೆಡ್ ಕ್ವಾರ್ಟರ್ ಕಲಬುರ್ಗಿ ಏನಿದೆ. ಇಟ್ಸ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಸೇ. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರುವಂಥ ಕ್ವಶನ್, ಈಸಿ ಕ್ವಶನ್. 35ನೇ ಕ್ವಶನ್, ಇನ್ ಮೇ 2023 ವಿಚ್ ಕಂಟ್ರಿ ಲಾಂಚ್ಡ್ ಗ್ಲೋಬಲ್ ಬ್ಯಾಕ್ಡ್ ಡಿಜಿಟಲ್ ಕರೆನ್ಸಿ ಟು ಸ್ಟೆಬಿಲೈಸ್ ಆ್ಯಂಡ್ ಸ್ಟ್ರೆಂಥೆನ್ ಇಟ್ಸ್ ಕರೆನ್ಸಿ ಅಂತ ಇದೆ. ಯಾವ ರಾಷ್ಟ್ರ ತನ್ನ ನಾಣ್ಯವನ್ನು, ಅಥವಾ ಅಂದರೆ ನಾಣ್ಯ ಅಂತಂದರೆ ಕರೆನ್ಸಿ ಅಂತ ಏನು ಹೇಳ್ತಿದ್ದೀವಿ ಅದರಲ್ಲಿ ಸ್ಥಿರತೆ ತರಲ್ಲ ಮತ್ತು ಅದನ್ನು ಬಲಗೊಳಿಸಲು, ಸ್ಟ್ರೆಂಥನ್ ಮಾಡೋ ಸಲುವಾಗಿ ಚಿನ್ನ ಬೆಂಬಲಿತ ಡಿಜಿಟಲ್ ಕರೆನ್ಸಿಯನ್ನು ಜಾರಿಗೆ ತಂದಿತ್ತು ಅಂತಿದೆ. ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಆಗಿರೋದ್ರಿಂದ ಇದರದ್ದು ಕರೆಂಟ್ ಅಫೇರ್ಸ್ದು ಫಾಲೋ ಅಪ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ದಟ್ ಈಸ್ ಜಿಂಬಾಬ್ವೆ. 35th, ಎಸ್, ಇಟ್ ಈಸ್ ಜಿಂಬಾಬ್ವೆ. ಓಕೆ, 36th ಕ್ವಶನ್, ಆನ್ June 1st, 2023 RBI ವಿಲ್ ಲಾಂಚ್ ಅಂತ ಕೇಳ್ತಿದ್ದಾನೆ. ಆ್ಯಕ್ಚುಲಿ June 1st, 2023 ಮುಗಿದೋಗಿದೆ. ಅಂದರೆ ಇದು ಅದಕ್ಕಿಂತ ಹಿಂದಿರುವಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂಥ ಕ್ವಶನ್ನು. ಓಕೆ, ಸೊ ಲಾಂಗ್ ಬ್ಯಾಕ್ ಇನ್ ದ ಸೆನ್ಸ್ ಫ್ಯೂ ಮಂತ್ಸ್ ಬ್ಯಾಕ್ ಆಗಿರೋದು, ಅಂದರೆ ಜೂನ್ಗಿಂತ ಮೊದಲಾಗಿರುವಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಪಿಕ್ ಮಾಡ್ಕೊಂಡು ಇಲ್ಲಿ ಕೇಳಿದ್ದಾನೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾಂಪಲ್ ಟು ಸೆಟಲ್ ಅನ್ಕ್ಲೇಮ್ಡ್ ಬ್ಯಾಂಕ್ ಡಿಪಾಸಿಟ್ಸ್ ಅಕ್ರಾಸ್ ಇಂಡಿಯಾ ಅಂತ ಇದೆ. ಓಕೆ, ಕ್ಲೇಮ್ ಮಾಡದೇ ಇರುವಂಥ, ಅಂದರೆ ಹಕ್ಕನ್ನು ಸ್ಥಾಪನೆ ಮಾಡದೇ ಇರುವಂಥ ಬ್ಯಾಂಕ್ ಠೇವಣಿಗಳಂತ ಏನಿರುತ್ತೆ, ಇದನ್ನು ಇತ್ಯರ್ಥ ಮಾಡಲು ಯಾವ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತಿದೆ. ಓಕೆ, ಸೇ ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಕಲ್ಲಿ ಡಿಪಾಸಿಟ್ ಅದು ಮಾಡಿ ಸಮ್ ಪರ್ಸನ್ ಈಸ್ ಡೆಡ್, ಸತ್ತು ಹೋಗಿದ್ದಾರೆ ಅಂತಂದರೆ, ಓಕೆ, ಇಟ್ಟಿರುವಂಥ ಹಣ ಏನು ನಾಮಿನಿಗೆ ಅದು ಹೋಗಬೇಕು. ಸೊ ಅನ್ಕ್ಲೇಮ್ಡ್ ಅಂತಿದೆ. ಓಕೆ, ಸೊ ಆ ನಾಮಿನೀಸ್ಗಳು ಯಾರು ಬಂದು ಆ ಹಣವನ್ನು ಕೇಳಲಿಲ್ಲ ಅಂತಂದರೆ ಅದು ಬ್ಯಾಂಕ್ ಜೊತೆಗೇ ಇರುತ್ತೆ. ಬಟ್ ಲಾಜಿಕಲಿ ಸ್ಪೀಕಿಂಗ್ ಆ ಅಮೌಂಟು ಹಕ್ಕದಾರರಿಗೆ ಹೋಗಬೇಕು. ಓಕೆ, ಸೊ ಅದೇ ಏನಿದೆ, ಸೆಟಲ್ ಅನ್ಕ್ಲೇಮ್ಡ್ ಬ್ಯಾಂಕ್ ಡಿಪಾಸಿಟ್ಸ್ ಇದೆ. ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟದಲ್ಲಿರುವಂಥ ಹಣ ಆಗಿರ್ಬೋದು, ಈವನ್ ಫಿಕ್ಸ್ಡ್ ಡಿಪಾಸಿಟ್ ಅಂತ ಏನು ಹೇಳ್ತೀವಿ, ಟರ್ಮ್ ಡಿಪಾಸಿಟ್ಸ್ ಅಂತ ಏನು ಹೇಳ್ತೀವಿ, ಇಂಥದ್ದು ಆಗಿರ್ಬೋದು. ಬಟ್ ಒಟ್ಟಾರೆಯಾಗಿ ಅದು ಬೆನಿಫಿಷರೀಸ್ ಏನಿರುತ್ತೆ, ನಾಮಿನೀಸ್ ಏನಿರುತ್ತೆ, ಅವ್ರಿಗೆ ಹೋಗಿ ರೀಚ್ ಆಗಬೇಕಂತಿದೆ. ಸೊ ಇದನ್ನು ಮಾಡೋ ಸಲುವಾಗಿ RBI ಲಾಂಚ್ ಮಾಡಿರುವಂಥ ಪ್ರೋಗ್ರಾಮ್ ಕ್ಯಾಂಪೇನ್ ಯಾವುದಿದೆ ಅಂತಿದೆ, ದಟ್ ಈಸ್ 100 days 100 pays ಅಂತ ಇದೆ. ಓಕೆ, ಸೊ ಟು ಮೇಕ್ ದ ಅವೇರ್ನೆಸ್, ಬ್ಯಾಂಕಿಗೂ ಇನ್ಸ್ಟ್ರಕ್ಷನ್ ಕೊಡೋದಾಗಿರ್ಬೋದು, ಜನರಿಗೂ ಆಗಿರ್ಬೋದು, ದಿಸ್ ವಾಸ್ ಮೇಡ್ ಬೈ ದಿ RBI. ಸೊ ಎ ಏನಿದೆ 36th ಕ್ವಶನ್ಗೆ, ದಟ್ ಈಸ್ ದ ಅಪ್ರೋಪ್ರಿಯೇಟ್ ಆನ್ಸರ್. 37th ಕ್ವಶನ್ ನೋಡೋಣ. ಜಸ್ಟಿಸ್ ಧನಂಜಯ ವೈ ಚಂದ್ರಚೂಡ್ ಇಸ್ ದ 50th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ,
ಹೂ ವಾಸ್ ದ 49th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ಈಗ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಅವ್ರು ಏನಿದಾರಲ್ಲ ಇವ್ರ ಹಿಂದೆ ಯಾರು ಚೀಫ್ ಜಸ್ಟಿಸ್ ಇದ್ರು ಅಂತ ಕೇಳ್ತಿದ್ದಾರೆ. ಸೊ ಇಟ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಅಗೇನ್ ವಿ ಕ್ಯಾನ್ ಸೇ ಇಟ್ ಈಸ್ ಉದಯ್ ಉಮೇಶ್ ಲಲಿತ್ ಅವರು. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್. ಫೈನ್. Next question, 38th question. The Union Health and Family Welfare Ministry was awarded with which of the following prize in 2023 in recognition of a government's strategy in managing COVID-19 pandemic ಅಂತಿದೆ. ಓಕೆ, COVID-19 ಸಾಂಕ್ರಾಮಿಕವನ್ನು ನಿರ್ಮಿಸಲು ಸರ್ಕಾರ ಅನುಸರಿಸಿದ ತಂತ್ರವನ್ನು ಗುರುತಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಿದೆ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಪೋರ್ಟರ್ ಪ್ರೈಸ್. ಸಿ ಆಪ್ಷನ್. Okay. 39th question. Which of the following Kannada book written by Mundakadu Chinnaswamy was awarded with the Kendra Sahitya Academy Award 2022? So again the current affairs related ಆಗಿರುವಂಥ ಕ್ವಶನ್. ಓಕೆ, ಮೆಮರಿ ಬೇಸ್ಡ್ ಕ್ವಶನ್. ನಿಮಗೆ ಇದು ಓದಿದ್ರಿ ಅಂತಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಗೆಸ್ ಮಾಡೋಕೆ ಅದು ಪಾಸಿಬಿಲಿಟಿ ಕಡಿಮೆ ಇದೆ. ಓಕೆ, ಸೊ 39th ಕ್ವಶನ್ಗೆ ಆನ್ಸರ್ ಅಂತ ಏನು ಹೇಳ್ತಿದ್ವಿ, ದಟ್ ಈಸ್ ಡಿ. ಬುಕ್ ಹೆಸರು ಏನಿದೆ, ಡಿ, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ಏನಿದೆ, ದಟ್ಸ್ ದ ಬುಕ್ ರಿಟನ್ ಬೈ ಚಿನ್ನಸ್ವಾಮಿ ಅವರು ಬರೆದಿರುವಂಥದ್ದು. 40ನೇ ಕ್ವಶನ್ನು. ವಿಚ್ ಆಫ್ ದಿ ಫಾಲೋಯಿಂಗ್ ಲೇಕ್ಸ್ ಇನ್ ಲದಾಖ್ ವಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಆಸ್ ಇಟ್ಸ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇದೆ. ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವಶನ್ನು. 40ನೇ ಕ್ವಶನ್ನು. ವಿಚ್ ಆಫ್ ದಿ ಫಾಲೋಯಿಂಗ್ ಲೇಕ್ಸ್ ಇನ್ ಲದಾಖ್ ವಾಸ್ ರೀಸೆಂಟ್ಲಿ ಅನೌನ್ಸ್ಡ್ ಆಸ್ ದಿ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಇದೆ. ಓಕೆ, ಪ್ರಥಮ ಜೀವ ವೈವಿಧ್ಯಮಯ ಪರಂಪರೆಯ ತಾಣ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ನು ಮತ್ತೆ. ಓಕೆ, ಸೊ ಇದು ಲದಾಖಲ್ಲಿ ಬರ್ತಾ ಇರುವಂಥ ಯಾಯಾತ್ಸೋ ಲೇಕ್ ಅಂತ ಏನು ಹೇಳ್ತೀವಿ, ದಟ್ ಹ್ಯಾಸ್ ಬೀನ್ ಅನೌನ್ಸ್ಡ್ ಆಸ್ ದಿ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಓಕೆ, ಸೊ ಸಿ ಆನ್ಸರ್ ಬರುತ್ತೆ ಇದಕ್ಕೆ. Next question. The plan of June 3rd, 1947 is even, that is known for ಅಂತ ಕೇಳ್ತಾರೆ. ಜೂನ್ 3, 1947 ಯೋಜನೆಯು ಹೆಚ್ಚು ಭಾರತೀಯ ಪ್ರಾಂತ್ಯಗಳನ್ನು ಸ್ಥಾಪಿಸುವುದನ್ನು ಪ್ರಸ್ತಾಪಿಸಿತು. ಭಾರತೀಯರಿಗೆ ಅಧಿಕಾರದ ವರ್ಗಾವಣೆ ಮಾಡುವುದನ್ನು ಪ್ರಸ್ತಾಪಿಸಿತು ಅಥವಾ ಸಂವಿಧಾನ ಸಭೆಯನ್ನು ಸ್ಥಾಪಿಸುವುದು ಅಂತ ಹೇಳಿತು ಅಂತ ಕೊಟ್ಟಿದ್ದಾನೆ. 4ನೇ ಆಪ್ಷನಲ್ಲಿ 2 ಸ್ವತಂತ್ರ ಪ್ರಭುತ್ವವನ್ನು ಸ್ಥಾಪಿಸುವುದು ಅಂತ ಇದೆ. ಸೊ ಜೂನ್ 3rd ಪ್ಲಾನ್ ಅಥವಾ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಏನು ಹೇಳ್ತೀವಿ 1947ರಲ್ಲಿ. ಓಕೆ, ಈ ಬಂದಿರುವಂಥ ಪ್ಲಾನ್ ಅಂತ ಏನು ಹೇಳ್ತಿದ್ದೀವಲ್ಲ, ಇಟ್ ಮೆನ್ಷನ್ಡ್ ಫಾರ್ ದ ಗಿವಿಂಗ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ ಬಟ್ ವಿತ್ ದ ಕನ್ಸಿಡರೇಷನ್ ಆಫ್ 2 ಇಂಡಿಪೆಂಡೆಂಟ್ ಡೊಮಿನಿಯನ್ಸ್. ದಟ್ ಈಸ್ ಇಂಡಿಯಾ ಮತ್ತು ಪಾಕಿಸ್ತಾನ ಏನಿದೆಯಲ್ಲ ಎರಡನ್ನೂ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಮೆನ್ಷನ್ ಮಾಡಿರೋದ್ರಿಂದ, ಅಂದರೆ ಭಾರತವ ಡಿವೈಡ್ ಆಗಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳು ಉಗಮವಾಗುವ ಅಥವಾ ಸ್ವಾತಂತ್ರ್ಯವಾಗುವುದು ಅನ್ನೋದನ್ನು ಮೆನ್ಷನ್ ಮಾಡಿತ್ತು. ಸೊ 41st ಕ್ವಶನ್ಗೆ ಡಿ ಆನ್ಸರ್ ಅಂತ ಏನಿದೆಯಲ್ಲ ಇದನ್ನು ಅಪ್ರೋಪ್ರಿಯೇಟ್ ಅಂತ ಹೇಳ್ಬೋದು. ಸೆಟಪ್ ಆಫ್ 2 ಇಂಡಿಪೆಂಡೆಂಟ್ ಡೊಮಿನಿಯನ್ಸ್. ಓಕೆ, 42nd. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಪಾಯಿಂಟೆಡ್ ಅ ಡ್ರಾಫ್ಟಿಂಗ್ ಕಮಿಟಿ ಆನ್. ಓಕೆ, ಸೊ ಸಂವಿಧಾನದ ಸಭೆಯು ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತು ಅಂತ ಕೇಳ್ತಿದ್ದಾನೆ. ಕ್ವಶನ್ ಏನು ಕೇಳ್ತಿದ್ದಾನೆ, ಡ್ರಾಫ್ಟಿಂಗ್ ಮೀನ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಸೆಂಬ್ಲಿ ಸ್ಟಾರ್ಟ್ ಆಗಿರೋದಂತಲ್ಲ, ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸ್ಥಾಪನೆ ಆದಮೇಲೆ ಓಕೆ ಸಂವಿಧಾನವನ್ನು ಕರಡನ್ನು ರಚಿಸಲು ಒಂದು ಸಮಿತಿಯನ್ನು ಏನು ನೇಮಕ ಮಾಡಿದಲ್ಲ ಅದನ್ನು ಯಾವಾಗ ನೇಮಕ ಮಾಡಲಾಗಿದೆ ಅಂತ ಕೇಳ್ತಿದ್ದಾನೆ. ಸೊ ದಟ್ ವಾಸ್ ಡನ್ ಇನ್ 1947. ಸೊ 1947 ರಿಲೇಟೆಡ್ ಆಗಿ 4 ಆಪ್ಷನಲ್ಲಿ ಕೊಟ್ಟಿರೋದು ಆ ಪದನೇ ಇದೆ. ಸೊ 29th August 1947ಗೆ ಬರುತ್ತೆ. ಸೊ 42ndಗೆ ಎ ಆನ್ಸರ್ ಏನಿದೆ ಇದು ಕರೆಕ್ಟ್ ಆನ್ಸರು. 43rd ಕ್ವಶನ್ನು. ಈಡಿಸ್ ಈಜಿಪ್ಟಿ ಇಸ್ ಅ ವೆಕ್ಟರ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸೀಸಸ್ ಅಂತ ಇದೆ. ಓಕೆ, ಸೊ ಆಪ್ಷನ್ಸ್ ಕೊಟ್ಟಿರೋದ್ರೊಳಗೆ ನಾವು ನೋಡಿದಾಗ ಡೆಂಗ್ಯೂ ಮತ್ತು ಯೆಲ್ಲೋ ಫೀವರು. 2ನೇ ಆಪ್ಷನ್ ಜಸ್ಟ್ ಡೆಂಗ್ಯೂ ಅಂತ ಕೊಟ್ಟಿದ್ದಾನೆ. 3ನೇದು ಜಫ್ನೀಸ್ ಎನ್ಸೆಫಿಲಿಟಿಸ್. 4ನೇದು ಯೆಲ್ಲೋ ಫೀವರ್ ಅಂತ ಕೊಟ್ಟಿದ್ದಾನೆ. ಸೊ ಆ್ಯಕ್ಚುಲಿ ಈ ಈಡಿಸ್ ಈಜಿಪ್ಟಿ ಏನು ಮಾಸ್ಕಿಟೋ ಅಂತ ಏನು ಹೇಳ್ತಿದ್ದಾವಲ್ಲ ಚಿತ್ರ ಕೊಟ್ಟಿದ್ದೀವಲ್ಲ, ಇದರಿಂದ ಕಾಮನ್ ಆಗಿ ಯೂಶುವಲಿ ಡೆಂಗ್ಯೂ ಅಂತ ಅನ್ನೋದು ನಾವು ಫ್ರೀಕ್ವೆಂಟ್ ಆಗಿ ನ್ಯೂಸಲ್ಲಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಅದು ಈ ರೀತಿ ಓದಿರ್ತೀವಿ. ಬಟ್ ಆ್ಯಕ್ಚುಲಿ ಇದರಿಂದ ಡೆಂಗ್ಯೂನು ಬರುತ್ತೆ ಮತ್ತು ಯೆಲ್ಲೋ ಫೀವರ್ ಅಂತ ಏನು ಹೇಳ್ತೀವಿ, ಹಳದಿ ಜ್ವರ ಅಂತ ಏನು ಹೇಳ್ತೀವಿ, 2 ರೋಗ ಬರುತ್ತೆ. ಸೊ 43rdಗೆ ಎ ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, 44th ಕ್ವಶನ್ನು.
INA ಟ್ರಯಲ್ಸ್, ದಟ್ ಈಸ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನು ಹೇಳ್ತೇವೆ, ಓಕೆ, ಆಜಾದ್ ಹಿಂದ್ ಫೌಜ್ ಅಂತ ಏನಿತ್ತು, ಇದರದ್ದು ಸೈನಿಕರನ್ನ ಓಕೆ ವಿಚಾರಣೆ ಎಲ್ಲಿ ಮಾಡಲಾಯಿತು ಅಂತ ಬಂತು. ಒನ್ಸ್ INA ವಾಸ್ ಡಿಫೀಟೆಡ್, ದ ಸೋಲ್ಜರ್ಸ್ ವರ್ ಟೇಕನ್ ಆಸ್ ಪ್ರಿಸನರ್ ಆ್ಯಂಡ್ ದೇ ವರ್ ಇಂಟ್ರೋಗೇಟೆಡ್, ಟ್ರಯಲ್ಸ್ ಅಂತ ಏನು ಹೇಳ್ತೇವೆ, ಅದು ಎಲ್ಲಿ ಮಾಡಿದ್ದೆ ಅಂತ ಕೇಳ್ತಿದ್ದಾರೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್, ಅಗೇನ್ ಇಟ್ ಈಸ್ ರೆಡ್ ಫೋರ್ಟ್ ಆಫ್ ಡೆಲ್ಲಿ. ಓಕೆ, ಸೊ ಡೆಲ್ಲಿ ಒಳಗಿರುವಂಥ ಕೆಂಪು ಕೋಟೆ ಅಂತ ಹೇಳ್ತೀವಿ, ಇದರಲ್ಲೇ ಅವ್ರನ್ನ ಬಂದಿಯಾಗಿಟ್ಟಿದ್ರು, ಅಲ್ಲೇ ಅವ್ರದ್ದು ಟ್ರಯಲನ್ನು ಆಯಿತು ಆ್ಯಕ್ಚುಲಿ. ಓಕೆ, 45th ಕ್ಯಾಬಿನೆಟ್ ಮಿಷನ್ ಟು ಇಂಡಿಯಾ ವಾಸ್ ಹೆಡೆಡ್ ಬೈ. ಓಕೆ, ಸೊ ಈ ಸ್ವಾತಂತ್ರ್ಯವನ್ನು ಭಾರತಕ್ಕೆ ಕೊಡೋದಕ್ಕೆ ಅಂತಂದರೆ ಆಸ್ ಇಫ್ ಲೈಕ್ ಶೇರಿಂಗ್ ಆಫ್ ದ ಪವರ್ ವಿತ್ ದಿ ಇಂಡಿಯನ್ಸ್. ಓಕೆ, ಕ್ಯಾಬಿನೆಟ್ ಮಿಷನ್ ಅಂತ ಏನಿತ್ತು ಭಾರತಕ್ಕೆ ಬಂದಿದ್ದು. ಓಕೆ, ಸೊ ಇದರಲ್ಲಿ 3 ಮೆಂಬರ್ಸ್ ಇದ್ದರು ಅಲ್ಟಿಮೇಟ್ಲಿ. ಓಕೆ, ಸೊ ಓವರ್ ಹಿಯರ್ 1946 ಫೆಬ್ರವರಿಗೆ ಓಕೆ ಇದೇನು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿತ್ತು, ಇಟ್ ವಾಸ್ ಅಪಾಯಿಂಟೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್, ದಟ್ ಈಸ್ ಅಟ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು. ಇವರು ಇಂಗ್ಲೆಂಡ್ದು ಏನು ಪಾರ್ಲಿಮೆಂಟ್ ಅಂತ ಏನಿತ್ತು ಅದರಲ್ಲಿರುವಂಥ 3 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿದ್ರು, ಮೆಂಬರ್ಸ್ ಏನಿದ್ರು, ಅವರನ್ನು ಅಪಾಯಿಂಟ್ ಮಾಡಿದ್ರು. ಸೊ 3 ಮೆಂಬರ್ಸ್ ಯಾರ್ಯಾರಿದ್ರು ಅಂತಂದರೆ ಅದರಲ್ಲಿ ಪೆಥಿಕ್ ಲಾರೆನ್ಸ್ ಅವರು ಇದ್ರು, AV ಅಲೆಕ್ಸಾಂಡರ್ ಅವರು ಇದ್ರು, ಸ್ಟಾಫರ್ಡ್ ಕ್ರಿಪ್ಸನ್ ಇದ್ರು. ಓಕೆ, ಈ 3ರಲ್ಲಿ ಹೆಡ್ ಅಂದರೆ ಅದು ಮಿಷನ್ ಪ್ಲಾನ್ ಅದ್ದು ಹೆಡ್ ಯಾರಿದ್ರು ಅಂತ, ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ಕೇಳ್ತಿದ್ದಾನೆ. ಸೊ ಇದ್ರದ್ದು ಹೆಡ್ ಇದ್ದವರು ಪೆಥಿಕ್ ಲಾರೆನ್ಸ್. ಓಕೆ, ಸೊ ಬಿ ಆಪ್ಷನ್ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗಿಬಿಡುತ್ತೆ. 46th ಕ್ವಶನ್, ಅಂಡರ್ ಆರ್ಟಿಕಲ್ 371J ಗವರ್ನರ್ ಹ್ಯಾವ್ ಸ್ಪೆಷಲ್ ಪ್ರೊವಿಷನ್ಸ್ ವಿತ್ ರಿಸ್ಪೆಕ್ಟ್ ಟು ದ ಸ್ಟೇಟ್ ಆಫ್. ಓಕೆ, 371J ಅಡಿಯಲ್ಲಿ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿದೆ. ಸ್ಪೆಷಲ್ ಪ್ರೊವಿಷನ್ ಗಿವನ್ ಟು ದ ಸ್ಟೇಟ್. ಈಸಿ ಕ್ವಶನ್, ವಿ ಕ್ಯಾನ್ ಸೇ ದಿಸ್ ಪ್ರೊವಿಷನ್ ಹ್ಯಾಸ್ ಬಿನ್ ಗಿವನ್ ಫಾರ್ ದಿ ಕಲ್ಯಾಣ ಕರ್ನಾಟಕ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ರಾಜ್ಯಗಳನ್ನೇ ಕೇಳಿರೋದ್ರಿಂದ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಕರ್ನಾಟಕ ಅಂತ ಬರುತ್ತೆ. 2012ರಲ್ಲಿ 98ನೇ ಸಂವಿಧಾನದ ತಿದ್ದುಪಡಿ ಅಂತ ಏನು ಹೇಳ್ತೀವಿ ಅದರ ಬೇಸಿಸ್ ಮೇಲೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಯಿತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ. ಸೊ ಫಾರ್ 46 ಕ್ವಶನ್ ಎ ಇಸ್ ದ ಆನ್ಸರ್. 47ನೇ ಕ್ವಶನು, ಅನ್ಟಚಬಿಲಿಟಿ ಇಸ್ ಅಬಾಲಿಷ್ಡ್ ಆ್ಯಂಡ್ ಇಟ್ಸ್ ಪ್ರಾಕ್ಟೀಸ್ ಈಸ್ ಪನಿಷಬಲ್ ಆಫೆನ್ಸ್ ಅಂಡರ್. ಓಕೆ, ಏನು ಇದು ಅಸ್ಪೃಶ್ಯತೆ ಅಂತ ಏನು ಹೇಳ್ತೇವೆ. ಓಕೆ, ಯಾವ ವಿಧೇಯಕದ ಪ್ರಕಾರ ಇದರ ಆಚರಣೆಯನ್ನು ಶಿಕ್ಷಾರ್ಹವಾಗಿದೆ ಅಂತ ಕೇಳ್ತಿದ್ದಾನೆ. ಸೊ ಅಗೇನ್ ದ ಈಸಿ ಕ್ವಶನ್, ವಿ ಕ್ಯಾನ್ ಸೇ ಪಾಲಿಟಿ ಅಲ್ಲಿ ಸಬ್ಜೆಕ್ಟಲ್ಲಿ ಇರುವಂಥದ್ದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ನು ಎ ಇಸ್ ದ ಆನ್ಸರ್. ಆರ್ಟಿಕಲ್ 17 ಮೆನ್ಷನ್ಸ್ ಅಬೌಟ್ ಇಟ್. 48 ಕ್ವಶನ್, ಚೂಸ್ ದ ರೈಟ್ ಒನ್ ಇನ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇನ್ 1935. ಓಕೆ, ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ಬಂದಿರೋ ವ್ಯವಸ್ಥೆಯಲ್ಲಿ ಯಾವುದು ಸರಿಯಾಗಿದೆಯನ್ನ ಅದನ್ನು ಆರಿಸಿ ಅಂತ ಕೇಳ್ತಿದ್ದಾನೆ. ಪ್ರಾಂತ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣ, 2ನೇ ಆಪ್ಷನ್ನು ಕೇಂದ್ರದಲ್ಲಿ ರಾಜಪ್ರಭುತ್ವ, 3ನೇದರಲ್ಲಿ ಕೇಂದ್ರದ ಮೇಲೆ ಪ್ರಾಂತ್ಯಗಳ ನಿಯಂತ್ರಣ, 4ನೇದು ಪ್ರಾಂತ್ಯಗಳಲ್ಲಿ ರಾಜಪ್ರಭುತ್ವ ಅಂತ ಕೇಳ್ತಿದ್ದಾನೆ. ಓಕೆ, ಸೆಂಟ್ರಲ್ ಕಂಟ್ರೋಲ್ ಓವರ್ ದ ಪ್ರೊವಿನ್ಸಸ್, ಡಯಾರ್ಕಿ ಅಟ್ ದ ಸೆಂಟರ್. ಓಕೆ, ಆ್ಯಂಡ್ ಪ್ರೊವಿನ್ಸಸ್ ಕಂಟ್ರೋಲ್ ಓವರ್ ದ ಸೆಂಟರ್, ಡಯಾರ್ಕಿ ಅಟ್ ದ ಪ್ರೊವಿನ್ಸಸ್ ಅಂತಿದೆ. ಓಕೆ, ಸೊ ಇಟ್ ಈಸ್ ಆ್ಯಕ್ಚುಲಿ 1935 ಆ್ಯಕ್ಟಲ್ಲಿ ಸ್ಪಷ್ಟವಾಗಿದೆ, ಇಟ್ ಈಸ್ ಡಯಾರ್ಕಿ ಹ್ಯಾಸ್ ಬಿನ್ ಕೆಪ್ಟ್ ಅಟ್ ದಿ ಸೆಂಟರ್ಸ್. ಓಕೆ, ಸೊ ಕೇಂದ್ರದಲ್ಲಿ ರಾಜಪ್ರಭುತ್ವ ಅಂತ ಏನು ಹೇಳಿದೆ, ಡಯಾರ್ಕಿಯನ್ನು ಸೆಂಟ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರೊವಿನ್ಸಲ್ಲಿ ಇರುವಂಥ ಡಯಾರ್ಕಿಯನ್ನು ಕನ್ಸಿಡರ್ ಮಾಡಲಿಲ್ಲ. 35 ಆ್ಯಕ್ಟಲ್ಲಿ ಅದನ್ನ ತೆಗೆದಿದ್ರು. ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ನಾವು ನೋಡಿ ಅಂತಂದರೆ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಅಟ್ ದಿ ಸೆಂಟರ್ ಆಸ್ ಪರ್ ದಿ 1935 ಆ್ಯಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನು 49th ಕ್ವಶನ್ನು, ಹೂ ಇಸ್ ದ ರೆಸಿಪಿಯಂಟ್ ಆಫ್ ಫಸ್ಟ್ ವರ್ಲ್ಡ್ ಫುಡ್ ಪ್ರೈಸ್ ದಟ್ ವಾಸ್ ಅವಾರ್ಡೆಡ್ ಇನ್ 1987 ಅಂತಿದೆ. ಓಕೆ, ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ಸರಳವಾಗಿದೆ. ಓಕೆ, ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತಲೂ ಹೇಳ್ತೇವೆ. ಅನ್ಫಾರ್ಚುನೇಟ್ಲಿ ದಿ MS ಸ್ವಾಮಿನಾಥನ್ ಡೈಡ್ ವೆರಿ ರೀಸೆಂಟ್ಲಿ, ದಟ್ ಈಸ್ 2023 ಸೆಪ್ಟೆಂಬರ್ ಎಂಡ್. ಸೊ ಈ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ನಾವು ನೋಡುವಂತಂದ್ರೆ MS ಸ್ವಾಮಿನಾಥನ್ ಅವ್ರಿಗೆ ಏನಿದೆ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಏನಿದೆ ಇದು 1987ರಲ್ಲಿ ಕೊಡಲಾಗಿತ್ತು. 50ನೇ ಕ್ವಶನ್ನು, ದಿ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಓಕೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಅಂತ ಇರುತ್ತೆ. ಸೊ ಅಪಾಯಿಂಟ್ ಮಾಡೋದು ಅದು ಅಂತಿಲ್ಲ, ಬೈ ಡಿಫಾಲ್ಟ್ ಆಗೇನೆ ಅದರದ್ದು ಹೆಡ್ ಯಾರು ಅಂತ ಬರುತ್ತೆ, ದಟ್ ಈಸ್ ಮೀನಿಂಗ್ ಎಕ್ಸ್ ಆಫಿಷಿಯೋ ಚೇರ್ಮನ್ ಅಂತೇಳಿ. ಓಕೆ, ಸೊ ರಾಜ್ಯಸಭಾನ ಆ್ಯಕ್ಚುಲಿ
ಹೆಡ್ ಮಾಡೋದ ಪ್ರಿಸೈಡಿಂಗ್ ಓವರ್ ಅಂತ ನಾವು ನೋಡಿದಾಗ ಇಟ್ ಇಸ್ ಬೈ ಡಿಫಾಲ್ಟ್ ಇಟ್ ಇಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಉಪರಾಷ್ಟ್ರಪತಿ ಅವರು ಇರ್ತಾರೆ. ಸೊ 50th ಕ್ವಶನ್, ಡಿ ಇಸ್ ದ ಆನ್ಸರ್. 51st ಕ್ವಶನ್, ದ ರಿಟ್ ಮೇ ಬಿ ಅಡ್ರೆಸ್ಡ್ ಟು ಎನಿ ಪರ್ಸನ್ ವಾಟ್ ಎವರ್ an official or a private person who has another person in his custody ಅಂತ ಇದೆ. ಓಕೆ, ರಿಟ್ ಅಂತ ಅನ್ನೋದು ಏನಿದೆ ಜುರಿಸ್ಡಿಕ್ಷನ್ನು. ಓಕೆ, ಈ ರಿಟ್ ಜುರಿಸ್ಡಿಕ್ಷನ್ ಅಂತ ಏನಿದೆಯಲ್ಲ, ಯಾವುದೇ ವ್ಯಕ್ತಿಗೆ, ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು ಅಂತಿದೆ. ಓಕೆ, ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿಗಲ್ ಆಗಿ ಯಾರೋ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬರು ತಗೊಂಡು ಹೋಗಿರ್ಬೋದು. ಇಲ್ಲಿ ಅಫಿಷಿಯಲ್ ಅಂತ ವರ್ಡ್ ಮೆನ್ಷನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾವುದೇ ಅಧಿಕಾರಿ ಅಂತಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಪೊಲೀಸ್ ಆಫೀಸರ್ ಅಂತ ನಾವು ಕನ್ಸಿಡರ್ ಮಾಡಿರ್ಬೋದು, ಅಥವಾ ಎನಿವನ್. ಓಕೆ, ಸೊ ಅಕ್ರಮವಾಗಿ ಅಥವಾ ಇಲ್ಲಿಗಲ್ ಆಗಿ ಅವ್ರನ್ನ ಬಂಧಿಸೋದಾಗಿರ್ಬಹುದು ಅಂತ ಹಿಂಗೆ ಏನಾದರೂ ಇದ್ದಾಗ ಕೋರ್ಟು ರಿಟ್ ಜುರಿಸ್ಡಿಕ್ಷನ್ ಅಲ್ಲಿ ಓಕೆ ಆ ವ್ಯಕ್ತಿಯನ್ನ ನನ್ನ ಮುಂದೆ ತಂದು ನಿಲ್ಲಿಸಿ ಅಂತ ಹೇಳುತ್ತೆ. ಓಕೆ, ಸೊ ಟು ಹ್ಯಾವ್ ದ ಬಾಡಿ ಬಿಫೋರ್ ಯು ಅಂತ ಏನು ಮೀನಿಂಗ್ ಬರುತ್ತೆ. ಓಕೆ, ಸೊ ಯಾರನ್ನೇ ಅದನ್ನ ತಂದು ಕಸ್ಟಡಿ ಅಂದರೆ ಅಕ್ರಮವಾಗಿರೋದ್ರೆ ಇಲ್ಲಿಗಲ್ ಆಗಿರುವಂಥ ಕಸ್ಟಡಿಯಿಂದ ತೆಗಿಬೇಕಾದ್ರೆ ಸುಪ್ರೀಂ ಕೋರ್ಟ್ ಈ ರೀತಿ ಆರ್ಡರ್ಸ್ ಅನ್ನ ಕೊಡಬಹುದು. ಅದನ್ನ ಯಾವ್ದು ರಿಟ್ ಅಂತ ಕೇಳ್ತಿದ್ದಾನೆ ಅದು ರಿಟ್ ಅಂತ ನಾವು ನೋಡಿದಾಗ ಇಟ್ ಈಸ್ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ದಟ್ ಇಟ್ ಸೆಲ್ಫ್ ಗಿವ್ಸ್ ದ ಮೀನಿಂಗ್ ಟು ಹ್ಯಾವ್ ದ ಬಾಡಿ ಅಂತ ಮೀನಿಂಗ್ ಬರುತ್ತೆ. ಅಂದರೆ ನ್ಯಾಯಾಲಯದ ಮುಂದೆ ಆ ವ್ಯಕ್ತಿಯನ್ನ ತಂದು ನಿಲ್ಲಿಸಿ ಅಂತ ಅನ್ನೋದನ್ನ ಆರ್ಡರ್ ಸುಪ್ರೀಂ ಕೋರ್ಟ್ ಕೊಡುತ್ತಲ್ಲ, ಅದು ಹೇಬಿಯಸ್ ಕಾರ್ಪಸ್ ಅಂತ ಬರುತ್ತೆ. ಸೊ ಫಾರ್ 51st ಕ್ವಶನ್, ಬಿ ಇಸ್ ದ ಆನ್ಸರ್. ದ ಫಿಸಿಕಲ್ ಸ್ಟೇಟ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳ್ತಿದ್ದಾನೆ. ನೀರು 100 ಡಿಗ್ರಿ ಸೆಲ್ಸಿಯಸ್ ದಲ್ಲಿ ಬಂದಿತ್ತಂದ್ರೆ ಇದರದ ಭೌತಿಕ ರೂಪ ಯಾವ ರೀತಿ ಇರುತ್ತೆ ಅಂತ ಕೇಳ್ತಿದ್ದಾನೆ. ಅರೆಘನ ವಸ್ತು, ದ್ರವ ವಸ್ತು, ಘನ ವಸ್ತು, ಅನಿಲ ಅಂತಿದೆ. ಈಸಿ ಕ್ವಶನ್, ವಿ ಕ್ಯಾನ್ ಸೇ ಇಟ್ ಇಸ್ ಡಿ ಇಸ್ ದ ಆನ್ಸರ್. 53rd ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲಿಮಿಟೆಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು 15% ಆಫ್ ದಿ ಲೋವರ್ ಹೌಸ್. ಅಂದರೆ ಈ ಲೋಕಸಭಾದ ಏನು ಸ್ಟ್ರೆಂತ್ ಇರುತ್ತಲ್ಲ ಇದರದ್ದು ಕೇವಲ 15% ಅಂದರೆ MPsಗಳಂತ ಅನ್ಬೋದಲ್ಲ. ಈ ಜಸ್ಟ್ 15% ಆಫ್ ದಿ ಮೆಂಬರ್ಸ್ ಏನಿದ್ದಾರೆ ಇವರು ಮಿನಿಸ್ಟರ್ ಆಗಬಹುದು ಅಂತ ಅನ್ನೋದನ್ನ ಏನು ರೂಲ್ ಅನ್ನ ತಗೊಂಡ್ಬಂದಿದ್ದಾರೆ. ಅದು ಯಾವ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಿದೆ ಅಂದರೆ ಯಾವ ಅಮೆಂಡ್ಮೆಂಟ್ ಇಂದ ಈ ಕಾನೂನು ಜಾರಿಗೆ ಬಂದಿದೆ ಅಂತಿದೆ. ದಟ್ ಈಸ್ 91st ಅಮೆಂಡ್ಮೆಂಟ್. ಸಾರಿ, ಸೊ ದ ಆನ್ಸರ್ ಫಾರ್ ದಿಸ್ ಈಸ್ 91st ತಿದ್ದುಪಡಿ. 91ನೇ ತಿದ್ದುಪಡಿಯ ಮೇಲೆ ಆಧಾರದ ಮೇಲೆ 15% ಇರಬೇಕಂತ ಅನ್ನೋದನ್ನ ರೂಢಿಯಲ್ಲಿ ಜಾರಿಗೆ ತರಿಸಲಾಯಿತು. 54th ಕ್ವಶನ್, ಹೂ ವಿಲ್ ಪ್ರಿಸೈಡ್ ಓವರ್ ದಿ ಜಾಯಿಂಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್. ಓಕೆ, ಜಂಟಿ ಸಭೆ ಅಧ್ಯಕ್ಷವನ್ನ ಯಾರು ವಹಿಸ್ತಾರೆ ಅಂತ ಕೇಳಿದರೆ ಈಸಿ ಕ್ವಶನ್, ವಿ ಕ್ಯಾನ್ ಸೇ ಆಸ್ ಪರ್ ದಿ ಪಾಲಿಟಿ ಸಬ್ಜೆಕ್ಟ್. ಓಕೆ, ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಏನು ನಾವು ನೋಡ್ತೇವೆ, ಲೋಕಸಭಾ ಮತ್ತೆ ರಾಜ್ಯಸಭಾ, ಲೋವರ್ ಹೌಸು ಮತ್ತೆ ಅಪ್ಪರ್ ಹೌಸು ಎರಡರದ್ದು ಸೇರಿಸಿ ಇನ್ ಕೇಸ್ ಸೆಷನ್ ನಡೆಯೋದಿತ್ತಂದ್ರೆ ಅದರದ್ದು ಅಧ್ಯಕ್ಷತೆ ಸ್ಥಾನವನ್ನ ಯಾರು ವಹಿಸ್ತಾರೆ ಅಂತಿದೆ. ಬೈ ಡಿಫಾಲ್ಟ್ ಆಗಿ ಅದರದ್ದು ಅಧಿಕಾರ ಬರೋದು ಸ್ಪೀಕರ್ ಆಫ್ ದಿ ಲೋಕಸಭಾ. ಲೋಕಸಭೆಯ ಸಭಾಪತಿ ಅವರಿದ್ದಾರಲ್ಲ ಇವರು ಅದರದ್ದು ಅಧ್ಯಕ್ಷರಾಗುತ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಜ್ಯಸಭೆಯ ಸಭಾಧ್ಯಕ್ಷ ಏನಿರುತ್ತೆ ಆಟೋಮೆಟಿಕಲಿ ಅದು ಆ ಪವರ್ ಅವ್ರಿಗೆ ಹತ್ರ ಹೋಗಲ್ಲ. ಸೊ ಇಟ್ ಈಸ್ ದ ಸ್ಪೀಕರ್ ಆಫ್ ದಿ ಲೋಕಸಭಾ. ಸೊ 54th ಕ್ವಶನ್ಗೆ ಬಿ ಆನ್ಸರ್ ಸರಳವಾಗಿ ಬಂದ್ಬಿಡುತ್ತೆ. 55th ಕ್ವಶನ್, which among the article empower the state assemblies by its resolution may establish or abolish the legislative council. ಓಕೆ, ಯಾವ ಲೇಖನವು ಅದರ ನಿರ್ಣಯದ ಮೂಲಕ ರಾಜ್ಯಗಳ ಅಸೆಂಬ್ಲಿಗಳಿಗೆ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತ ಏನು ಹೇಳ್ತೇವೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಪಡಿಸಬಹುದಾದ ಅಧಿಕಾರವನ್ನ ನೀಡಿದೆ ಅಂತಿದೆ. ಸೊ ಯಾವ ಆರ್ಟಿಕಲ್ ಇದರ ಬಗ್ಗೆ ಮೆನ್ಷನ್ ಮಾಡುತ್ತಂದ್ರೆ 55th ಕ್ವಶನ್, ಇಟ್ ಈಸ್ ಆರ್ಟಿಕಲ್ 169 ಮೆನ್ಷನ್ಸ್ ಅಬೌಟ್ ಇಟ್. ದ ಸ್ಟೇಟ್ಸ್ ಹ್ಯಾವ್ ದ ಪವರ್ ಟು ಗೋ ಫಾರ್ ದಿ creating of a legislative council, or if at all legislative council is existing, they can through the same provision they can even abolish those kind of the things. So 56th question, how many molecules of H2O2 are present in 68 gram of H2O2 ಅಂತ ಕೇಳಿದಾನೆ. 68 ಗ್ರಾಮ್ H2O2 ನಲ್ಲಿ H2O2 ನ ಎಷ್ಟು ಪರಮಾಣುಗಳು ಇರುತ್ತಂತ ಕ್ವಶನ್ ಕೇಳಿದಾನೆ. ಓಕೆ, ಸೊ ಇದು ಕ್ವಶನ್ ಆಕ್ಚುಲಿ ಏನಿದೆ ಟಿಪಿಕಲ್ ಆಗಿ ಅಂದ್ರೆ ಬಿಟ್ ಸೈನ್ಸ್ ಓರಿಯೆಂಟೆಡ್ ರಿಲೇಟೆಡ್ ಕ್ವಶನ್. ಓಕೆ, ಇದೇನು H2O2 ಅಂತ ಕೇಳ್ತಿದಾರಲ್ಲ ದಟ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ಈ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಏನು ನಾವು ನೋಡ್ತೀವಲ್ಲ, ಓಕೆ, ದಟ್ ಈಸ್ ಅದು ಒಂದು ಲಾಜಿಕ್ ಇದೆ ಆಕ್ಚುಲಿ. ಇದು
ಬಟ್ ಸ್ಟಿಲ್ ಅದು ನೆನ್ಪಿಟ್ಕೊಳ್ಳೋದು ಅದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಟಿಪಿಕಲ್ ಸೈನ್ಸ್ ಕ್ವೆಶನ್ ವಿ ಕ್ಯಾನ್ ಸೇ. ಸೊ ಹೈಡ್ರೋಜನದ ಅಟಾಮಿಕ್ ನಂಬರ್ ಅಂತ ಏನು ಬರುತ್ತೆ 1 ಅಂತ ಬರುತ್ತೆ. ಆಕ್ಸಿಜನದ ಅಟಾಮಿಕ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಟ್ ಈಸ್ 16. ಓಕೆ, ಸೊ 2 H2 ಅಂತಂದಾಗ 2 × 1 ಪ್ಲಸ್ O2 ಅಂತಂದಾಗ 16 × 2 ಅಂತ ಬರುತ್ತೆ. ಸೊ ಓವರಾಲ್ ಆಗಿ ಇದು ನಂಬರ್ ಅಂತ ನಾನು ಇಕ್ವೇಟ್ ಮಾಡಿದೆ ಅಂತಂದರೆ ದಟ್ ಈಸ್ 34. ಓಕೆ, ಈ 34 ಅಂತ ನಾನು ಏನು ಕನ್ಸಿಡರ್ ಮಾಡ್ತಿದ್ದೀವಲ್ಲ, ಓಕೆ, ದಟ್ ಈಸ್ 34 grams ಆಫ್ H2O2 ಅಂತ ಏನು ಬರುತ್ತಲ್ಲ, ಇದರ ಇಕ್ವೇಟ್ ಮಾಡಿದಾಗ ದಟ್ ಮೇಕ್ಸ್ ಇಟ್ ಆಸ್ 1 mole. ಓಕೆ, 1 mole ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಅಂತಂದರೆ 6.02 × 10⁻23 ಮಾಲಿಕ್ಯೂಲ್ಸ್ ಇರುತ್ತೆ ಅನ್ನೋದು ಇದು ಸೈನ್ಸಲ್ಲಿರುವಂತಹ ಟಾಪಿಕ್. ಓಕೆ, ಬಟ್ ಈಗೇನು ಕ್ವಶನ್ ಕೇಳ್ತಿದ್ದಾನೆ ಸಿಂಪಲ್ ಆಗಿ 68 ಗ್ರಾಮ್ ಅಂತ ಕೇಳ್ತಿದ್ದಾನೆ. ಅಂದರೆ 34 × 2 ಮಾಡ್ಬೇಕು ನಾನು ಅಲ್ಟಿಮೇಟ್ಲಿ ಸಿಂಪಲ್ ಆಗಿ. ಓಕೆ, ಸೊ ಅಂದರೆ 2 ಮೂಲದ್ದು ಕೇಳ್ತಿದ್ದಾನೆ ಅವನು. ಓಕೆ, 1 ಮೂಲೆಗೆ 6.2 × 10⁻23 ಇದೆ ಅಂತಂದರೆ 2 ಮೂಲ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ 6 2s are 12. ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ಡಿ ಏನಿದೆ ಇದು ಅಪ್ರೋಪ್ರಿಯೇಟ್ ಆನ್ಸರ್ ಆಗಿ ಬಂದ್ಬಿಡುತ್ತೆ. ಓಕೆ, ಸೊ ಫಾರ್ 56 ಕ್ವಶನ್ ಡಿ ಇಸ್ ದ ಆನ್ಸರ್. 57 ಕಂಪ್ಲೀಟ್ ದಿ ಸಿರೀಸ್ ಫ್ರಮ್ ಗಿವನ್ ಆಪ್ಷನ್ಸ್ ಅಂತ ಇದೆ. ಈ ಶ್ರೇಣಿಯನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಪೂರ್ಣಗೊಳಿಸಿ ಅಂತ ಇದೆ. ಓಕೆ, ನೋಡೋಣ ಏನು ಲಾಜಿಕ್ ಅಪ್ಲೈ ಮಾಡ್ಬೋದು ಅಂತ ಹೇಳಿ. ಎ ಅಂತ ಕೊಟ್ಟಿದ್ದಾನೆ, ಆಮೇಲೆ ಡ್ಯಾಶ್ ಆಗಿ ಬಿಟ್ಟಿದ್ದಾನೆ, CAA ಡ್ಯಾಶ್ BCC ಮತ್ತು ಡ್ಯಾಶ್ AA BBB ಡ್ಯಾಶ್ ಕೊಟ್ಟಿದ್ದಾನೆ ಮತ್ತು CC ಅಂತ ಕೊಟ್ಟಿದ್ದಾನೆ. ಸೊ ಅಪ್ಲೈ ಮಾಡ್ಕೋತ ಹೋದಿವತ್ತಂದರೆ ಲೆಟ್ಸ್ ಎ ಒಂದನ್ನೇ ಇದೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ರೀತಿ ಒಳಗೆ ಹೋದಿವತ್ತಂದರೆ A B ಆಯಿತು C. ಓಕೆ, ಅದಾದಮೇಲೆ ಎರಡನೇ ಇದರಲ್ಲಿ ಎ ಅಂದರೆ 2 ಆಲ್ಫಾಬೆಟ್ಸನ್ನು ಯೂಸ್ ಮಾಡೋನು. ಸೊ BB ಮತ್ತು CC ಬರಬೇಕು ಅಂತಂದರೆ ಇಲ್ಲಿ ಗ್ಯಾಪ್ ಇದೆ ಅಂತಂದರೆ ಮತ್ತೆ ಬಿನೇ ಬರುತ್ತೆ, ಬಿ ಬರಬೇಕು, ಬಿ ಬರಬೇಕು. ಓಕೆ, ಆ್ಯಂಡ್ ದೆನ್ ಥರ್ಡಲ್ಲೇ AAA BBB CCC ಅಂತ ಬರಬೇಕು. ಸೊ ಇಲ್ಲಿ AAA ಬರಬೇಕಂತಂದ್ರೆ ಬೈ ಡಿಫಾಲ್ಟ್ ಇಟ್ ಹ್ಯಾಸ್ ಟು ಬಿ ಎ ಓವರ್ ಹಿಯರ್ ಅಗೇನ್, ಆ್ಯಂಡ್ CCC ಬರಬೇಕಂತಂದ್ರೆ ಇದು ಸಿ ಅಂತ ಹೇಳುತ್ತೆ. ಸೊ ಈ ಲಾಜಿಕನ್ನು ಫಾಲೋ ಅಪ್ ಮಾಡ್ಕೊಂಡು ಬಂತಂದ್ರೆ ಎ ಆಪ್ಷನ್ ಏನಿದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿ ಬಂದ್ಬಿಡುತ್ತೆ. ಓಕೆ, ಸಿಂಪಲ್ ಆಗಿ 1 ನಂಬರು 2 ನಂಬರು 3 ನಂಬರ್ ಲಾಜಿಕ್ ಪಿಕ್ ಮಾಡ್ಕೊಂಡಿದ್ದಾನೆ. ಫ್ಯೂ ಅವು ಬಿನ್ ಲೆಫ್ಟ್ ಬ್ಲ್ಯಾಂಕ್. ಓಕೆ, ಅವು ಏನಂತ ಐಡೆಂಟಿಫೈ ಮಾಡಂತ ಕೇಳ್ತಿದ್ದಾನೆ. ಸೊ ಸರಳವಾಗಿ ಆನ್ಸರ್ ಸಿಗುತ್ತೆ, ಈಸಿ ಇದೆ ಕ್ವಶನ್. ಇನ್ ದಿ ಫಾಲೋಯಿಂಗ್ ಕ್ವಶನ್ ವಿಚ್ ಕ್ಯಾರೆಕ್ಟರ್ ವಿಲ್ ಕಂಪ್ಲೀಟ್ ದ ಗಿವನ್ ಪ್ಯಾಟರ್ನ್ ವೆನ್ ರಿಪ್ಲೇಸ್ಡ್ ಅಟ್ ದ ಸೈನ್ ಆಫ್ ಇಂಟ್ರೋಗೇಷನ್ ಅಂತ ಇದೆ. ಸೊ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನು. ಸೊ ಐ ವಿಲ್ ಮೆನ್ಷನ್ ದ ಆನ್ಸರ್ ಫಾರ್ ದಿಸ್ ಡೈರೆಕ್ಟ್ಲಿ, ದಟ್ ಈಸ್ K over here. You take the time to solve this. Okay, so ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿರೋದ್ರೊಳಗೆ ಯಾವ ಆಲ್ಫಾಬೆಟ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ದಟ್ ಆಲ್ಫಾಬೆಟ್ ಈಸ್ ಆ್ಯಕ್ಚುಲಿ K. ಸೊ K ಆಲ್ಫಾಬೆಟ್ ಬರೋದಂತಂದ್ರೆ ಇಟ್ ಈಸ್ B ಆಪ್ಷನ್. 59th ಕ್ವಶನ್. Aquargia is a mixture of concentrated hydrochloric acid and concentrated nitric acid in the ratio ಅಂತ ಕೇಳ್ತಿದ್ದಾನೆ. ಓಕೆ, ಸಾಂದ್ರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಇವುಗಳ ಕೆಳಗೆ ನೀಡಿರುವ ಪ್ರಮಾಣದಲ್ಲಿರುವ ಮಿಶ್ರಣವೇ ಅಕ್ವಾರಿಜಿಯಾ ಅಂತ ಇದೆ. ಓಕೆ, ಅಕ್ವಾರಿಜಿಯಾ ಇಸ್ ನಥಿಂಗ್ ಬಟ್ ಲ್ಯಾಟಿನ್ ನಲ್ಲಿ ಇದಕ್ಕೆ ರಾಯಲ್ ವಾಟರ್ ಅಂತಲೂ ಕರೀತಾರೆ. ಓಕೆ, ದಿಸ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ದ ವಾಷಿಂಗ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ ಆಗಿರ್ಬೋದು, ಪ್ಲಾಟಿನಮ್ ಆರ್ನಮೆಂಟ್ಸ್ ಅದು ಏನಿರುತ್ತಲ್ಲ ಇದನ್ನ ಶುದ್ಧೀಕರಿಸೋಕ್ಕೆ ಅಂದರೆ ಹೊಳಪನ್ನು ಮತ್ತೆ ತಂದು ಕಲುಷಿತ ಇದನ್ನು ತೆಗೆದು ಮತ್ತೆ ಹೊಳಪು ಬರೆಸೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಅಕ್ವಾರ್ಜಿಯಾ. ಆ್ಯಂಡ್ ದಟ್ ಈಸ್ ಆ್ಯಕ್ಚುಲಿ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಅವನೇನು ಕೇಳ್ತಿದ್ದಾನೆ ಸರಳವಾಗಿ ಇವ್ರದ್ದೇ ಪ್ರಮಾಣ ಯಾವ ರೀತಿ ಇದೆ ಅಂತ ಕೇಳ್ತಿದ್ದಾನೆ. ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ನೈಟ್ರಿಕ್ ಆಸಿಡ್ ಇರಬೇಕಂತ ಕೇಳ್ತಿದ್ದಾನೆ. ಸೊ 59th ಕ್ವಶನ್ಗೆ ಡೈರೆಕ್ಟಾಗಿ ಬರುತ್ತೆ ದೆ ಹೌ ಟು ಬಿ ಇನ್ ದ ರೇಷಿಯೋ ಆಫ್ 3:1. ಓಕೆ, ಇದರ ಅಂದರೆ ಇದನ್ನು ಬರೀಬೇಕಾದ್ರೆ ನೈಟ್ರಿಕ್ ಆಸಿಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹಿಂಗೆ ಬರ್ದಿದ್ರತ್ತಂದ್ರೆ 1:3 ಅಂತ ಬರ್ದಿರ್ತಾರೆ. ಬಟ್ ಅವನೇನು ಕೇಳಿದಾನೆ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ಲಸ್ ನೈಟ್ರಿಕ್ ಆಸಿಡ್ ಅಂತ ಕೇಳಿದಾನೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಏನು ಹೇಳ್ತಿದ್ದೀನಿ HCl ಅದು 3 ಪ್ರಮಾಣದಲ್ಲಿತ್ತಂದರೆ ನೈಟ್ರಿಕ್ ಆಸಿಡ್ 1 ಪ್ರಮಾಣದಲ್ಲಿ ಇರುತ್ತಂತ ಈ ರೀತಿ ಇರೋದ್ರಿಂದ ಸೊ ಇಟ್ ಈಸ್ 3:1. B is the answer. 60th question. The production unit producing shoe comes under. ಓಕೆ, ಸೊ ಎನಿವೇ ಸಿಂಪಲ್ ಆಗಿರುವಂಥ ಕ್ವಶನ್ನು. ಪ್ರೈಮರಿ ಸೆಕ್ಟರು ಪ್ರಾಥಮಿಕ ವಲಯ, ಸೆಕೆಂಡ್ರಿ ಸೆಕ್ಟರು ಮತ್ತು ಟರ್ಷರಿ ಸೆಕ್ಟರ್ ಅಂತ ನಾನು 3 ಸೆಕ್ಷನಲ್ಲಿ ಕನ್ಸಿಡರ್ ಮಾಡಿದಾಗ ಓಕೆ ವಿಚ್ ಎವರ್ ದ ರಾ ಮಟೀರಿಯಲ್ ಈಸ್ ಕಮಿಂಗ್ ಔಟ್ ಫ್ರಮ್ ದ ಪ್ರೈಮರಿ ಸೆಕ್ಟರ್ ದಟ್ ವುಡ್ ಬಿ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ದಿ ಎಲಿಮೆಂಟ್ ಫ್ರಮ್ ಎನಿ ಅದರ್ ಐಟಮ್ ಇನ್ ದ ಸೆಕೆಂಡ್ರಿ ಸೆಕ್ಟರ್. ಸೊ ಎರಡನೇ ವಲಯ ಅಂತ ಏನು ಹೇಳ್ತಿದ್ದೀವಿ ಇದು ಯಾವಾಗಿದ್ರೂ ಉತ್ಪಾದನೆ ಮಾಡ್ತಾ ಇರುವಂಥ ವಲಯ.
ಸೊ ದಟ್ ಈಸ್ ಫ್ಯಾಕ್ಟ್ರೀಸ್ ಅದು ಅಂತ ಏನಿರುತ್ತೆ ಇದೆಲ್ಲ ಇರೋದು ದ್ವಿತೀಯ ವಲಯದಲ್ಲೇ ಇರುತ್ತೆ. ಸೊ ಅವನೇನು ಕೇಳ್ತಾನೆ ಸ್ಪೆಸಿಫಿಕ್ ಆಗಿ ಇದೇನು ಶೂ ಅಂತ ಏನು ಹೇಳ್ತೀವಿ ಅಥವಾ ಬೂಟುಗಳು ಅಂತ ಏನು ವರ್ಡ್ ಯೂಸ್ ಮಾಡಿದ್ದಾನೆ. ಓಕೆ, ಇದನ್ನು ಉತ್ಪಾದಿಸೋದತ್ತಂದ್ರೆ it is not just about that, even the production of any of the activities ultimately comes under the secondary sector. So ಸರಳವಾಗಿರುವಂಥ ಕ್ವಶನ್ ಇದೆ, ಅಗೇನ್ ಡಿ ಆನ್ಸರ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ದಟ್ ಈಸ್ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯ. ನೆಕ್ಸ್ಟ್ ಕ್ವಶನ್ 61. ಇಫ್ 40% ಆಫ್ 1620, 30% ಆಫ್ 960, ದಟ್ ಈಸ್ ಈಕ್ವಲ್ ಟು dash percent of 5200, then the value of dash, that is nothing but say for example x ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಇದರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇದು ಕ್ವಾಂಟ್ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ನಾನು ಡೈರೆಕ್ಟಾಗಿ ಆನ್ಸರ್ ಮೆನ್ಷನ್ ಮಾಡ್ತೀನಿ. ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಕಮ್ಸ್ ಆಸ್ 18. ದಟ್ ಈಸ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್. 62nd question. At the time of marriage, a man was 6 years older than his wife, but 12 years after the marriage, his age was 6 by 5 times the age of his wife. Their ages in years at the time of marriage were ಅಂತ ಕೇಳ್ತಿದ್ದಾನೆ. ಅಂದರೆ ಮದುವೆ ಅವಧಿಯಲ್ಲಿ ಅವ್ರ ವಯಸ್ಸು ಎಷ್ಟಿದೆ ಅಂತ ಕೇಳ್ತಿದ್ದಾನೆ. ಸೊ ಇದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತಾ ಹೋದಿವತ್ತಂತಂದರೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಆಗಿ ಆಗಿರ್ಬೋದು, ಫಾರ್ಮುಲಾ ಆಗಿನೂ ಕನ್ಸಿಡರ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಮದುವೆ ಅವಧಿ ಒಳಗೆ ಹಸ್ಬೆಂಡ್ ಅಂತ ಏನು ಹೇಳ್ತಿದ್ದೇನೆ, ವೈಫ್ಗಿಂತ 6 ಇಯರ್ ಹೆಚ್ಚು ವಯಸ್ಸಿತ್ತಂತ ಇತ್ತು. ಓಕೆ, ಆಫ್ಟರ್ 12 ಇಯರ್, ಓಕೆ, ಮದುವೆ ಆದ 12 ವರ್ಷ ಆದಮೇಲೆ ಅವ್ರದ್ದು ವಯಸ್ಸಿನ ಪ್ರಪೋರ್ಷನ್ ಈ ರೀತಿ ಬರ್ತಾ ಇದೆ ಅಂತ ಹೇಳ್ತೇನೆ. 6 by 5 ಟೈಮ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದಕ್ಕೆ ಅವ್ನು ಏನು ಕೇಳ್ತಿದ್ದಾನೆ, ಮದುವೆ ಅವಧಿಯಲ್ಲಿ ಅವ್ರ ವಯಸ್ಸು ಎಷ್ಟಿತ್ತು. ಈಗ ಸೇ ಫಾರ್ ಎಕ್ಸಾಂಪಲ್ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಅಂತಂದಾಗ 27 ವಯಸ್ಸು 21 ವಯಸ್ಸು ಅಂತಂದರೆ ಇದಕ್ಕೆ 12 ವರ್ಷ ಸೇರಿಸಿದೆ ಅಂತಂದರೆ 39 ಪ್ಲಸ್ ಇದಕ್ಕೆ 12 ವರ್ಷ ಸೇರಿಸ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ 33. ಓಕೆ, ಸೊ 39 by 33 ಅಂತಂದರೆ ಇದರದ್ದು ಪ್ರಪೋರ್ಷನ್ನು 6 by 5 ಬರಬೇಕು. ಓಕೆ, ಬಟ್ 39 ಅಂತಂದರೆ ಡಿವೈಡ್ ಬೈ 6ನೇ ಮಾಡ್ತಿದ್ದೀವಿ ಅಂತಂದ್ರೆ 6.5 ಬರುತ್ತೆ. 33 ಅಂತಂದರೆ ಡಿವೈಡ್ ಮಾಡ್ತೀನಿ ಅಂತಂದ್ರೆ 5.5 ಬರುತ್ತೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ಸೇ ದಿಸ್ ಆಪ್ಷನ್ ಗೆಟ್ಸ್ ಎಲಿಮಿನೇಟೆಡ್. ಸೊ ಈ ರೀತಿಯೂ ಮಾಡ್ಕೋತ ಹೋಗ್ಬೋದು, ಅಥವಾ ನೀವು ಫಾರ್ಮುಲಾಗಳನ್ನ ಅಪ್ಲೈ ಮಾಡಿಕೊಂಡು ನೀವು ಫಾಲೋ ಅಪ್ ಮಾಡ್ಬೋದು ಕ್ವಶನು. ಬಟ್ ಎನಿವೇ ನಾನು ಡೈರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ. 62nd ಕ್ವಶನ್ ಏನಿದೆಯಲ್ಲ, ಇದಕ್ಕೆ ಆನ್ಸರ್ ಆ್ಯಕ್ಚುಲಿ ಹಸ್ಬೆಂಡ್ ವೈಫ್ ದಿ ಏಜು ಅವ್ರ ಮದುವೆ ಆಗೋ ಅವಧಿಗಳಿಗೆ ನಾವು ನೋಡಿ ಬಂದರೆ 24 ಮತ್ತು 18 ಅಂತ ಏನಿದೆ, ದಟ್ ಈಸ್ ದ ಆನ್ಸರ್. ಸೊ ಫಾರ್ 62nd ಕ್ವಶನ್ ಡಿ ಇಸ್ ದ ಆನ್ಸರ್. So let's see about the 63rd question. Okay, so question ಏನು ಕೇಳಿದ್ದಾರೆ, ವಾಟ್ ಆ್ಯಂಗಲ್ ವಿಲ್ ಬಿ ಟ್ರೇಸ್ಡ್ ಬೈ ದಿ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಆಟ್ 12:55 ಅಂತಿದೆ. ಓಕೆ, ಸೊ 12 ಗಂಟೆ ಆಗಿ 55 ನಿಮಿಷ ಆದಾಗ, ಓಕೆ, ಹವರ್ ಹ್ಯಾಂಡು ಮತ್ತು ಮಿನಿಟ್ಸ್ ಹ್ಯಾಂಡ್ ಅಂತ ಏನು ಹೇಳ್ತಿದ್ದೀವಿ. ಓಕೆ, ಸಣ್ಣ ಮುಳ್ಳು ಮತ್ತು ದೊಡ್ಡ ಮುಳ್ಳು ಅಂತ ಏನು ಹೇಳ್ತೀವಲ್ಲ, ಇವು ಎರಡದ್ರ ನಡುವಿರುವಂಥ ಆ್ಯಂಗಲ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಇದನ್ನು ನೋಡಿದ್ವಿ ಅಂತಂದರೆ ಆಸ್ ಗೋಯಿಂಗ್ ಬೈ ದ ಬೇಸಿಕ್ ಅಪ್ರೋಚ್ ಅಂತ ನಾವು ನೋಡಿ ಬಂದರೆ, ಒಂದು ಸರ್ಕಲ್ ನಾನು 360 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ ಅಂತಂದರೆ, ಸೊ 1 o'clock ಕ್ಯಾನ್ ಬಿ ಟ್ರೇಸ್ಡ್ ಓವರ್ ಹಿಯರ್, 2 o'clock ಕ್ಯಾನ್ ಬಿ ಟ್ರೇಸ್ಡ್, 3 o'clock ಅಂತಂದರೆ, ಸೊ ಇಟ್ ಮೇಕ್ಸ್ ಆನ್ ಆ್ಯಂಗಲ್ 90 ಡಿಗ್ರಿ ಅಂತ ಅನ್ನೋದಿತ್ತಂದರೆ ಈ ಒಂದು ಸೆಕ್ಷನ್ಗೆ ನಾವು 30 ಡಿಗ್ರಿ ಆ್ಯಂಗಲ್ ಕವರ್ ಆಗುತ್ತಂತ ಹೇಳ್ಬೋದು. ಓಕೆ, ಸೊ 12:55 ಅಂತಂಗ ಅಂದಾಗ, ಸೊ ಸಣ್ಣ ಮುಳ್ಳು ಅಂತ ಏನು ಹೇಳ್ತೀವಿ, ಹವರ್ ಹ್ಯಾಂಡ್ ಏನಿದೆ ಆಲ್ಮೋಸ್ಟ್ 1ದ ಹತ್ತಿರವಾಗಿ ಬಂದಿರುತ್ತೆ. 55 ಅಂತಂದಾಗ ದಟ್ ವುಡ್ ಬಿ ಓವರ್ ಹಿಯರ್, ಮಿನಿಟ್ ಹ್ಯಾಂಡ್ ಈ ಕಡೆ ಇರುತ್ತೆ. ಓಕೆ, ಸೊ ಇಲ್ಲಿಂದ ಒಂದು 30 ಡಿಗ್ರಿ ನಿಯರು ಪ್ಲಸ್ ಇಲ್ಲಿಂದ 30 ಡಿಗ್ರಿ ನಿಯರ್ ಅಂತಂದರೆ, ಸೊ ನಿಯರ್ ಬೈ 60 ಡಿಗ್ರಿ ಅವರ್ ಆನ್ಸರ್ ಶುಡ್ ಕಮ್. ಓಕೆ, ಸೊ ಇದರಲ್ಲಿ ಲೆಕ್ಕಾಚಾರದ ಒಳಗೆ ನಾವು ನೋಡಿದ್ವಿ ಅಂತಂದರೆ, ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಎ ನಿಯರ್ ಬೈ ದ 60 ಡಿಗ್ರಿ, ದಟ್ ಈಸ್ 57.5 ಡಿಗ್ರಿ, 87.5 ಡಿಗ್ರಿ, 27.5 ಡಿಗ್ರಿ ಆ್ಯಂಡ್ 67.5 ಡಿಗ್ರಿ. ಸೊ ನಿಯರ್ ಬೈ 60 ನಮಗೆ 2 ಆಪ್ಷನ್ ಸಿಗುತ್ತೆ. ಬಟ್ ಸ್ಪಷ್ಟವಾಗಿ ನಾವು ಯಾವ ರೀತಿ ನೋಡ್ಬೋದು ಅಂದರೆ, ಇನ್ನೂ 1 ಗಂಟೆ ಸಂಪೂರ್ಣವಾಗಿ ಆಗಿಲ್ಲ ಅಂತಂದಾಗ, ಓಕೆ, ಸಣ್ಣ ಮುಳ್ಳು 1ಕ್ಕಿಂತ ಹಿಂದೆನೇ ಇರುತ್ತೆ. ಓಕೆ, ಪ್ಲಸ್ ಇದು 55 ಮೇಲಿದೆ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ಲೆಸ್ ದ್ಯಾನ್ 60 ಡಿಗ್ರಿ, 60 ಡಿಗ್ರಿಗಿಂತ ಕಡಿಮೆ ಇರುವಂಥ ಹಂತದಲ್ಲೇ ಬರಬೇಕು. ಸೊ ಅಲ್ಲಿ ನಮ್ಗೆ ಕೊಟ್ಟಿರೋ 4 ಆಪ್ಷನಲ್ಲಿ ಡೈರೆಕ್ಟ್ ಆಗಿರುವಂಥದ್ದು. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ 63rd ಕ್ವಶನ್ಗೆ ಏನಿದೆ, ಎ ಆನ್ಸರನ್ನು ಕನ್ಸಿಡರ್ ಮಾಡೋಣ. 64th ಕ್ವಶನ್. ಇಫ್ ಬಿ ಈಸ್ 20 ಮೀಟರ್ ಸೌತ್ ಫ್ರಮ್ ಎ ಆ್ಯಂಡ್ ಸಿ and C is 10 meter north from D and A is 10 meter west from D ಅಂತ ಕೇಳ್ತಿದ್ದಾನೆ. ಸೊ ಡೈರೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಲೆಟ್ಸ್ ಸಿ B is 20 meter south from A ಅಂತ ಹೇಳ್ತಿದ್ದಾನೆ. ಓಕೆ, ಸೊ 20 meter ಡಿಫ್ರೆನ್ಸ್ ಇದೆ. ಆ್ಯಂಡ್ C is 10 meter north to the D ಇದೆ. ಓಕೆ, ಲೆಟ್ಸ್ ಸಿ
ಬಟ್ ಅಲ್ಲೇ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ, ಎ ಇಸ್ 10 ಮೀಟರ್ ವೆಸ್ಟ್ ಆಫ್ ಡಿ ಇದೆ ಅಂತ ಇದೆ. ಸೊ ಎ ಇಸ್ 10 ಮೀಟರ್ ವೆಸ್ಟ್ ಆಫ್ ಡಿ ಅಂತಂದರೆ ಡಿ ಇಲ್ಲಿದ್ದಾನೆ, ಇದೆ 10 ಮೀಟರು. ಆ್ಯಂಡ್ ಸಿ ಈಸ್ 10 ಮೀಟರ್ ನಾರ್ತ್ ಆಫ್ ಡಿ ಅಂತಂದರೆ ಸಿ ಇಲ್ಲಿದ್ದಾನೆ. ಓಕೆ, ಸೊ ಲಾಸ್ಟಿಗೆ ಏನು ಕೇಳ್ತಿದ್ದಾನೆ, ದೆನ್ ವೇರ್ ಈಸ್ ಬಿ ಫ್ರಾಮ್ ಸಿ. ಸಿಗೆ ರೆಫರೆನ್ಸ್ ನಾವು ಕನ್ಸಿಡರ್ ಮಾಡಿವಿ ಅಂದರೆ ಬಿ ಯಾವ ಭಾಗದಲ್ಲಿದ್ದಾನೆ ಅಂದರೆ ಯಾವ ದಿಕ್ಕಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ. ಸೊ ಇದ್ರದ್ದು ರೆಫರೆನ್ಸ್ ಅಂತ ನಾವು ನೋಡಿದ್ವಿ ಅಂತಂದರೆ ಫ್ರಮ್ ಹಿಯರ್ ಅಟ್ ದಿಸ್ ಪಾಯಿಂಟ್ ಅಂತಂದ್ರೆ ಇಟ್ ಈಸ್ ಸೌತ್ ವೆಸ್ಟ್. ಓಕೆ, ಸೊ ನೈಋತ್ಯ ಅಂತ ಏನಿದೆಯಲ್ಲ, ದಟ್ ಈಸ್ ದ ಅಪ್ರೋಪ್ರಿಯೇಟ್ ಆನ್ಸರ್. ಸೊ ಫಾರ್ 64 ಈಸ್ ದ ಆನ್ಸರ್. 65th ಕ್ವಶನ್ ನೋಡೋಣ. ಸಂಸ್ಥೆ ಹೆಸರುಗಳಿದ್ದಾವೆ, ಸಂಸ್ಥಾಪಕರಿದ್ದಾರೆ, ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಆಗಿದೆ. ಪ್ರಾರ್ಥನಾ ಸಮಾಜ ಕೇಶವ್ ಚಂದ್ರ ಸೇನ್ ಅಂತ ಕೊಟ್ಟಿದ್ದಾನೆ. ಆರ್ಯ ಸಮಾಜ ದಯಾನಂದ ಸರಸ್ವತಿ ಅವರಂತ ಕೊಟ್ಟಿದ್ದಾನೆ. ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಪರಮಹಂಸರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾನೆ. ದಿ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆ ಅವ್ರದ್ದು ಮೆನ್ಷನ್ ಮಾಡಿದ್ದಾನೆ. ಯಾವುದು ರಾಂಗ್ ಆಗಿ ಮ್ಯಾಚ್ ಆಗಿದ್ದಾವೆ ಅಂತ ಕೇಳಿದ್ದಾನೆ, ಸರಿಯಾಗಿ ಹೊಂದಾಣಿಕೆ ಆಗದ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಈ ಕ್ವಶನಲ್ಲಿ ನಾವು ನೋಡಿ ಇವತ್ತಂದರೆ ಪ್ರಾರ್ಥನಾ ಸಮಾಜ ಅಂತ ನಾವು ಕನ್ಸಿಡರ್ ಮಾಡಿ ಇವತ್ತಂದ್ರೆ ದಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಬೈ ಆತ್ಮಾರಾಮ್ ಪಾಂಡುರಂಗ್ ಅವರು. ಸೊ ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪನೆ ಮಾಡಿದಾರೆ ಅಂತಂದರೆ ಇಲ್ಲಿ ಕೇಶವ್ ಚಂದ್ರ ಸೇನ್ ಅಂತಿದೆ ಅಂತಂದರೆ ಇದು ರಾಂಗ್ ಆಗಿ ಮ್ಯಾಚ್ ಆಗಿದೆ. ಓಕೆ, ಆರ್ಯ ಸಮಾಜ ಸ್ಥಾಪನೆ ಮಾಡಿದ್ದು ದಯಾನಂದ ಸರಸ್ವತಿ ಅವರು, ದಟ್ ಇಸ್ ಟ್ರೂ. ರಾಮಕೃಷ್ಣ ಮಿಷನ್ ಅನ್ನು ಸ್ಟಾರ್ಟ್ ಮಾಡಿದವರು ಆ್ಯಕ್ಚುಲಿ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅಂತ ಹೇಳ್ತೇವೆ, ದಟ್ ಈಸ್ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿರ್ತಾರೆ. ಓಕೆ, ಸೊ ಸಿ ಆಪ್ಷನ್ ಥರ್ಡ್ ಏನಿದೆ ರಾಂಗ್ ಆಗಿ ಮ್ಯಾಚ್ ಆಗಿದೆ. ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಏನಿದೆ ಗೋಪಾಲಕೃಷ್ಣ ಗೋಖಲೆ ಅವರು ಸ್ಟಾರ್ಟ್ ಮಾಡಿರೋದು. ಸೊ ರಾಂಗ್ಲಿ ಆಪ್ಟೆಡ್ ಅಂತಂದಾಗ ಫಸ್ಟ್ ಒನ್ನು ಥರ್ಡ್ ಒನ್ನು ರಾಂಗ್ ಆಪ್ಟ್ ಆಗಿದೆ. ಸೊ ಇದಕ್ಕೆ ನಮ್ಮ ಆನ್ಸರ್ ಈಗ ನೋಡಿದ್ವಿ ಅಂತಂದರೆ ಡಿ ಆಗಿ ಬರುತ್ತೆ. 66th ಕ್ವಶನ್ನು. ಓಕೆ, ಇತ್ತೀಚೆಗೆ ಜರುಗಿದ UK ಇಂಡಿಯಾ ಸಪ್ತಾಹ ಸಮಾರಂಭದಲ್ಲಿ ಭಾರತೀಯ ನಿವೃತ್ತ ಸೇನಾನಿ ರಾಜೇಂದ್ರ ಸಿಂಗ್ ಅವರಿಗೆ ಪಾಯಿಂಟ್ಸ್ ಆಫ್ ಲೈಟ್ ಅವಾರ್ಡ್ ಅನ್ನು ಯಾರು ಪ್ರದಾನ ಮಾಡಿದರು ಅಂತ ಕೇಳಿದ್ದಾರೆ. ಹೂ ಅವಾರ್ಡೆಡ್. ಓಕೆ, ಡ್ಯೂರಿಂಗ್ ದಿ ರೀಸೆಂಟ್ ಹೆಲ್ಡ್ ಇಂಡಿಯಾ UK ವೀಕ್ ಸೆಲೆಬ್ರೇಷನ್ ಆಫ್ ವೆಟರನ್ ಇಂಡಿಯನ್ ಸೋಲ್ಜರ್ ರಾಜೇಂದ್ರ ಸಿಂಗ್ ವಾಸ್ ಪ್ರೆಸೆಂಟೆಡ್ ವಿತ್ ಪಾಯಿಂಟ್ಸ್ ಆಫ್ ಲೈಟ್ ಅವಾರ್ಡ್ ಬೈ ಹೂಮ್ ಅಂತ ಕೇಳಿದರೆ ಯಾರಿಂದ ಕೊಡಲ್ಪಟ್ಟಿದೆ ಅಂತ ಕೇಳಿದೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಯುನೈಟೆಡ್ ಕಿಂಗ್ಡಮ್ ರಿಷಿ ಸುನಕ್ ಅವರು ಕೊಟ್ಟಿದ್ದಾರೆ. ಸೊ 66th ಕ್ವಶನ್, ಬಿ ಈಸ್ ದ ಆನ್ಸರ್. 67th ಕ್ವಶನ್. 2023 ಜೂನ್ 28ರಂದು NRF ಬಿಲ್ಲನ್ನು ಸಂಸತ್ತಿನಲ್ಲಿ ಮಂಡಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿತು. NRF ಅಂದರೆ ಏನು ಅಂತ ಅನ್ನೋದನ್ನು ವಿಸ್ತರಿಸಿ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ದ ಬಿಲ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್, ದಟ್ ಈಸ್ NRF ಬಿಲ್ ಅಂತ ಇದೆ, ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಬಟ್ ಕ್ವಶನ್ ಏನಿದೆ, ಎಕ್ಸ್ಪಾಂಡ್ ದ ಟರ್ಮ್ NRF ಅಂತ ಇದೆ. ಸೊ NRF ಅಂತ ಏನಿದೆ ಅಲ್ಲ, ಅದು ಇಂಟ್ರೊಡ್ಯೂಸ್ ಮಾಡಿರುವಂಥ ಬಿಲ್ ಆ್ಯಕ್ಚುಲಿ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ದಟ್ ಈಸ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಓಕೆ, ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನೋದು ವರ್ಡ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ಯಾವುದೂ ಇಲ್ಲೇ ಇಲ್ಲ. ಓಕೆ, ಸೊ ಆಲ್ ದ 4 ಆಪ್ಷನ್ಸ್ ಹ್ಯಾವ್ ಬಿನ್ ಗಿವನ್ ಆಪ್ಷನ್ಸ್ ಆರ್ ರಾಂಗ್ ಫಾರ್ ದಿಸ್ ಕ್ವಶನ್. ಸೊ ದ ಥಿಂಗ್ ಅಗೇನ್ ಈಸ್ ಸೇಮ್ ಓವರ್ ಹಿಯರ್ ಫಾರ್ ದಿಸ್ ಕ್ವಶನ್. ದ ಮಾರ್ಕ್ ವುಡ್ ಬಿ ಆಸ್ ಪರ್ ಅವರ್ ಕ್ಯಾಲ್ಕುಲೇಷನ್ ಇಟ್ ವುಡ್ ಬಿ ಗ್ರೇಸ್ ಮಾರ್ಕ್ ಫಾರ್ ದಿಸ್ ಕ್ವಶನ್. ಇಟ್ ಈಸ್ ಆ್ಯಕ್ಚುಲಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಬರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದು ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನೋಡೋಣ. 68th ಕ್ವಶನ್ನು. ಒಂದು ಚೌಕದ ಪರಿಧಿ 28 ಮೀಟರ್ ಉದ್ದವಿರುವ ಆಯತದ ಪರಿಧಿಯು ಒಂದೇ ಆಗಿದ್ದು ಅದರ ಅಗಲವು ದ್ವಿಗುಣವಾಗಿರುತ್ತದೆ, ಆಗ ಚೌಕದ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಓಕೆ, ಸೊ ನಿಮ್ಮದು ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಕಾಂಟ್ ರಿಲೇಟೆಡ್ ಕ್ವಶನ್ ಇದೆ. ಐ ವಿಲ್ ಮೆನ್ಷನ್ ಡೈರೆಕ್ಟ್ಲಿ ಓವರ್ ಹಿಯರ್ ಫಾರ್ ದ 68th ಕ್ವಶನ್. ಬಿ ಇಸ್ ದ ಆನ್ಸರ್, ದಟ್ ಈಸ್ 324 ಸ್ಕ್ವೇರ್ ಮೀಟರ್ ಅಂತ ಬರುತ್ತೆ. 324 ಮೀಟರ್ ಸ್ಕ್ವೇರ್. 69th question. The 300 meter long Atal Bridge, which was recently inaugurated, is built across which river in Ahmedabad ಅಂತಿದೆ. ಅಹಮದಾಬಾದಲ್ಲಿ ಬ್ರಿಡ್ಜ್ ಅನ್ನ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡಿದ್ರು. ದೀಸ್ ಆರ್ ದ ಇಮೇಜಸ್ ಆಫ್ ದಿಸ್ ಬ್ರಿಡ್ಜ್. ಕ್ಯಾನ್ ಸೇ ಸ್ಪೆಕ್ಟಾಕ್ಯುಲರ್ ಚಂದ. ಈ ಬ್ರಿಡ್ಜ್ ಏನಿದೆ ಅಲ್ಲ, ಇದನ್ನ ಯಾವ ನದಿದ ಮೇಲೆ ಕಟ್ಟಲಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಫಾರ್ 69th ಕ್ವಶನ್ ದ ಆನ್ಸರ್ ಇಸ್ ಸಾಬರ್ಮತಿ ರಿವರ್. ಓಕೆ, 70th question. Name India's first 24x7 solar powered village which has been achieved as a result of a project ಸೂರ್ಯಗ್ರಾಮ ಯೋಜನೆಯ ಪರಿಣಾಮ ಅಡಿಯಲ್ಲಿ ಭಾರತದ ಮೊದಲ 24 ಗಂಟೆ
ವಾರದ 27 ದಿನ 24 ಗಂಟೆನೂ ಸೌರಶಕ್ತಿಯನ್ನು ಪಡಿತಾ ಇರುವಂತಹ ಮೊದಲ ಗ್ರಾಮ ಯಾವುದು ಅಂತ ಕೇಳ್ತಿದ್ದಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ವಿ ಕ್ಯಾನ್ ಸೇ. ಸೊ ಸ್ಟ್ರೇಟ್ ಫಾರ್ವರ್ಡ್ಲಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ಸೊ 70th ಕ್ವಶನ್ ಏನಿದೆ ಅಂತಂದರೆ, ನೇಮ್ ಇಂಡಿಯಾಸ್ ಫಸ್ಟ್ 24x7 ಸೋಲಾರ್ ಪವರ್ಡ್ ವಿಲೇಜ್ ವಿಚ್ ಹ್ಯಾಸ್ ಬೀನ್ ಅಚೀವ್ಡ್ ಆಸ್ ಎ ರಿಸಲ್ಟ್ ಆಫ್ ಪ್ರಾಜೆಕ್ಟ್ ಸೂರ್ಯಗ್ರಾಮ್ ಯೋಜನೆ ಅಡಿ 24 ಗಂಟೆ ಸೌರ ವಿದ್ಯುತ್ತನ್ನು ಪಡಿತಾ ಇರುವಂಥ ಹಳ್ಳಿ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ, ಗ್ರಾಮ ಯಾವುದು ಅಂತ ಕೇಳ್ತಿದ್ದಾನೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಗುಜರಾತ್ ಮೊಡೇರಾ ವಿಲೇಜ್. ಓಕೆ, ಸೊ ಫಾರ್ 70 ಕ್ವಶನ್ ಬಿ ಇಸ್ ದ ಆನ್ಸರ್. 71ನೇ ಕ್ವಶನು, ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಾಸ್ ಡಿಕ್ಲೇರ್ಡ್ ಆಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ ಅಂತಿದೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥ ಕ್ವಶನು, ಇಟ್ ಈಸ್ ಯುನೆಸ್ಕೋ. 72nd ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಒನ್ ದಿ 76th ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್, ದಟ್ ಈಸ್ ಸಂತೋಷ್ ಟ್ರೋಫಿ ಅಂತ ಹೇಳ್ತೇವೆ. ಓಕೆ, ಈ ಸಂತೋಷ್ ಟ್ರೋಫಿಯಲ್ಲಿ 2023ರಲ್ಲಿ ಯಾವ ರಾಜ್ಯ ಗೆದ್ದಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ದಟ್ ಈಸ್ ದ ಫೈನಲ್ ಮ್ಯಾಚ್ ವಾಸ್ ಹೆಲ್ಡ್ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ಮೇಘಾಲಯ ಆ್ಯಂಡ್ ಕರ್ನಾಟಕ ಇಸ್ ದ ವಿನ್ನರ್. ಓಕೆ, ಸೊ ಗೆದ್ದಿರುವಂಥ ರಾಜ್ಯ ಅಂತ ನಾವು ನೋಡಿದಾಗ ಕರ್ನಾಟಕ ಆನ್ಸರ್ ಬರುತ್ತೆ. ಸೊ 72nd ಕ್ವಶನ್ನು ಎ ಇಸ್ ದ ಆನ್ಸರ್. 73rd, ಅನಂತ್ ಕುಲಕರ್ಣಿ ಹೂ ವಾಸ್ ಕನ್ಫರ್ಡ್ ವಿತ್ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ 2022 ಈಸ್ ಫೇಮಸ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಜರ್ನಲಿಸ್ಟು, ಸಿವಿಲ್ ಸರ್ವೆಂಟು ಅಥವಾ ಪೌರ ಕಾರ್ಮಿಕ, ಕ್ಲಾಸಿಕಲ್ ಸಿಂಗರ್ ಶಾಸ್ತ್ರೀಯ ಸಂಗೀತಗಾರರು, ಅಥವಾ ವಿಜ್ಞಾನಿ ಸೈಂಟಿಸ್ಟ್ ಅಂತ ಇದೆ. ಅನಂತ್ ಕುಲಕರ್ಣಿ ಅವರು ಆ್ಯಕ್ಚುಲಿ ಫೇಮಸ್ ಆಗಿರುವಂಥದ್ದು ಇಟ್ ಈಸ್ ಫಾರ್ ಸಿಂಗಿಂಗ್, ಶಾಸ್ತ್ರೀಯ ಗಾಯಕ ಅಂತ ಬರುತ್ತೆ. ಯೂಟ್ಯೂಬಲ್ಲೂ ಸಾಕಷ್ಟು ವಿಡಿಯೋ ಇದ್ದಾವೆ. ಒನ್ ಆಫ್ ದಿ ಫೇಮಸ್ ಸಿಂಗರ್, ಕ್ಲಾಸಿಕಲ್ ಸಿಂಗರ್ ಎಸ್ಪೆಷಲಿ ಫ್ರಮ್ ಕರ್ನಾಟಕ. ಓಕೆ, ಸೊ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 74th ಕ್ವಶನ್ನು, ಓಕೆ, ಸ್ಪೋರ್ಟ್ಸ್ ರಿಲೇಟೆಡ್ ಕಪ್ಸ್ ಅಥವಾ ಟ್ರೋಫೀಸನ್ನು ಮೆನ್ಷನ್ ಮಾಡಿದ್ದಾನೆ. ಅದು ಯಾವ ಸ್ಪೋರ್ಟ್ಸಿಗೆ ಅಸೋಸಿಯೇಟೆಡ್ ಆಗಿದೆ ಅಂತಿದೆ. ಆ್ಯಂಡ್ ಕ್ವಶನ್ ಏನು ಕೇಳ್ತಿದ್ದಾನೆ, ಕರೆಕ್ಟ್ಲಿ ಮ್ಯಾಚ್ಡ್ ಅಂತಾನೆ ಕೇಳಿದ್ದಾನೆ. ಓಕೆ, ಎಜ್ರಾ ಕಪ್ಪು ಪೋಲೋಗೆ ಸಂಬಂಧಪಟ್ಟಿರುವಂಥದ್ದು, ಡ್ಯೂರ್ಯಾಂಡ್ ಕಪ್ಪು ಹಾಕಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಆ್ಯಂಡ್ ಜಡಾರ್ ಇರಾನಿ ಕಪ್ಪು ಫುಟ್ಬಾಲಿಗೆ ಸಂಬಂಧಪಟ್ಟಿದೆ ಅಂತಿದೆ. ಮುರುಗಪ್ಪ ಕಪ್ಪು ಹಾಕಿಗೆ ಸಂಬಂಧಪಟ್ಟಿದೆ ಅಂತಿದೆ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಓಕೆ, ಈಗ ಕ್ವಶನ್ನು ಕರೆಕ್ಟ್ಲಿ ಮ್ಯಾಚ್ಡ್ ಅಂತಿರೋದ್ರಿಂದ, ಓಕೆ, ಸೊ ಫಸ್ಟು ಮತ್ತು 4th ಏನಿದೆ, ಎಜ್ರಾ ಕಪ್ಪು ಪೋಲೋ ಆಗಿರ್ಬೋದು, ಮುರುಗಪ್ಪ ಕಪ್ಪು ಹಾಕಿ ಏನಿದೆ, ದೀಸ್ ಆರ್ ಆ್ಯಕ್ಚುಲಿ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫೈನ್. 75th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ರಾಂಗ್ಲಿ ಮ್ಯಾಚ್ಡ್. ಓಕೆ, ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ಇಂಡಿಯಾ, that is Salar Jung Museum, Hyderabad. Largest dome in India, Gol Gumbaj, Vijaypur. Largest planetarium in India, that is Birla Planetarium. Largest Gurudwara in India, that is Golden Temple, Amritsar. So ಕ್ವಶನ್ ಏನು ಕೇಳಿದಾನೆ, ರಾಂಗ್ಲಿ ಮ್ಯಾಚ್ಡ್ ಅಂತ ಕೇಳ್ತಿದ್ದಾನೆ. ಸೊ ರಾಂಗ್ ಆಗಿ ಮ್ಯಾಚ್ ಆಗಿರೋದು ಆ್ಯಕ್ಚುಲಿ ಫಸ್ಟ್ ಒನ್ನು, ದಟ್ ಈಸ್ ಅ ಲಾರ್ಜೆಸ್ಟ್ ಮ್ಯೂಸಿಯಮು ಸಾಲಾರ್ ಜಂಗ್ ಮ್ಯೂಸಿಯಂ ಏನಿದೆ, ಇದು ಸರಿಯಾದ ಆನ್ಸರ್ ಅಲ್ಲ. ಲಾರ್ಜೆಸ್ಟ್ ಮ್ಯೂಸಿಯಮ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡೋದು ಇಂಡಿಯನ್ ಮ್ಯೂಸಿಯಮ್ಮು ಕೋಲ್ಕತ್ತಾದಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ದಟ್ಸ್ ದ ಲಾರ್ಜೆಸ್ಟ್ ಮ್ಯೂಸಿಯಮ್ಮು. ಸೊ ಫಾರ್ 75th ಕ್ವಶನ್ ಏನಿದೆ, ರಾಂಗ್ ಮ್ಯಾಚ್ ಆಗಿದೆ, ತಪ್ಪಾಣಿಕೆ ಹೊಂದಾಣಿಕೆ ಆಗಿರೋದು ಸಾಲಾರ್ ಜಂಗ್ ಮ್ಯೂಸಿಯಂ ಹೈದರಾಬಾದ್ ಏನಿದೆ, ಇದು ದೊಡ್ಡದಂತ ಅಲ್ಲ ಅದು. 76th ಕ್ವಶನ್, 42nd Amendment Act 1976 of Indian Constitution is popularly known as. ಓಕೆ, ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ 1976 ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತಿದೆ. ಸೊ ಇಟ್ ಈಸ್ ಪಾಪ್ಯುಲರ್ಲಿ ಡಿಕ್ಲೇರ್ಡ್ ಆಸ್ ಮಿನಿ ಕಾನ್ಸ್ಟಿಟ್ಯೂಷನ್, ಮಿನಿ ಸಂವಿಧಾನ ಅಂತ ಏನು ಹೇಳ್ತೀವಿ. ಓಕೆ, ಮಚ್ ಆಫ್ ದ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ವರ್ ಅಮೆಂಡೆಡ್ ದಟ್ ಟೈಮ್. ಸೊ ಇಟ್ ಈಸ್ ಪಾಪ್ಯುಲರ್ಲಿ known as mini constitution. D is the answer. 77, in Karnataka Legislative Assembly among 224 constituencies, how many constituencies are reserved for scheduled caste ಅಂತ ಇದೆ. ಓಕೆ, ಪರಿಶಿಷ್ಟ ಜಾತಿಗೆ ಕರ್ನಾಟಕದ ವಿಧಾನಸಭೆಯಲ್ಲಿರುವಂಥ 224 ಕ್ಷೇತ್ರಗಳಲ್ಲಿ ಎಷ್ಟು ಮೀಸಲು ಇಡಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಮೀಸಲು ಇಡಲಾಗಿರುವಂಥದ್ದು ಅಂತ ಕನ್ಸಿಡರ್ ಮಾಡಿ ಇವತ್ತಂದ್ರೆ ಇಟ್ ಈಸ್ 36 ಸೀಟ್ಸ್ ರಿಸರ್ವ್ಡ್. ಸೊ ಬಿ ಅಂತ ಹೇಳ್ತೇವೆ. ಓಕೆ, ಸೊ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ 36 ಪೋಸ್ಟ್ ಆರ್ ರಿಸರ್ವ್ಡ್, ಫಾರ್ ಶೆಡ್ಯೂಲ್ಡ್ ಟ್ರೈಬ್ 15 ಸೀಟ್ಸ್ ಆರ್ ರಿಸರ್ವ್ಡ್. ಓಕೆ, ಸೊ 36 ಏನಿದೆ, ಬಿ ಆನ್ಸರ್ ನಮ್ಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಇಲ್ಲಿ. 78ನೇ ಕ್ವಶನ್ ನೋಡೋಣ. ನೇಮ್ ದಿ ಸ್ಕೀಮ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ವಿಚ್ ವುಮನ್ ಹೆಡ್ಸ್ ಆಫ್ ಹೌಸ್ ಹೋಲ್ಡ್ಸ್ ವಿಲ್ ಬಿ ಗಿವನ್ ಮಂತ್ಲಿ ಅಲೌನ್ಸ್ ಆಫ್ 2000 ಇದೆ. One of the 5 major program which the present government of Karnataka has mentioned. Okay, so ಇದರಲ್ಲಿ 2000
ಮನೆಯ ಅಂದರೆ ಕುಟುಂಬದ ಮಹಿಳಾ ಒಡತಿಗೆ ಅಥವಾ ಮುಖ್ಯಸ್ಥರಿಗೆ ಮಾಸಿಕ 2,000 ಭತ್ಯೆಯನ್ನು ನೀಡ್ತಾ ಇರುವಂಥ ಯೋಜನೆ ಯಾವುದು ಅಂತ ಕೇಳಿದರೆ, ಸೊ ಈಸಿ ಕ್ವಶನ್, ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತೇವೆ. 79ನೇ ಕ್ವಶನ್ ಡೈಸಿಗೆ ರಿಲೇಟೆಡ್ ಇದೆ, ಪೊಸಿಷನ್ ಆಫ್ ದಿ ಡೈಸ್ ರಿಗಾರ್ಡಿಂಗ್ ದ ನಂಬರ್ಸ್. ಓಕೆ, ಸೊ 79ನೇ ಕ್ವಶನ್ಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ದಟ್ ಈಸ್ ಯು ಕ್ಯಾನ್ ಗೋ ಥ್ರೂ ದಿಸ್ ಕ್ವಶನ್, ಮೆಂಟಲ್ ಎಬಿಲಿಟಿ ರಿಲೇಟೆಡ್. ಸೊ ಫಾರ್ ದಿಸ್ ಕ್ವಶನ್ ಈಸ್ ಆ್ಯಕ್ಚುಲಿ 6 ನಂಬರ್ಗೆ ಅಪೋಸಿಟ್ ಆಗಿ ಯಾವುದು ಬರುತ್ತೆ ಅಂತ ಕೇಳ್ತಿದ್ದಾನೆ, 6 ವಿರುದ್ಧ ದಿಕ್ಕಿನಲ್ಲಿ ಬರುವಂಥದ್ದು. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ 1 over here. ಸೊ ಬೈ ಡಿಫಾಲ್ಟ್ ಆಗಿ ನಾವು ಇಲ್ಲಿ ಆಪ್ಷನಲ್ಲಿ ನೋಡ್ಕೊತ ಹೋದ್ವಿ ತಿಳ್ಕೊಳ್ಳಿ. 6ದು ಸೈಡ್ ಆಗಿ 3 ಬರ್ತಿದೆ ಅಂತಂದ್ರೆ 3 ಆಪ್ಷನ್ ಆನ್ಸರ್ ಬರಲ್ಲ. 6ಗೆ ಸೈಡ್ ಆಗಿ 2 ಇದೆ ಅಂತಂದ್ರೆ ಇದು 2 ಆನ್ಸರ್ ಬರಲ್ಲ. ಓಕೆ, 2ಗೆ ಸೈಡ್ ಆಗಿ 4 ಇದೆ ಅಂತಂದ್ರೆ ಇವನ್ 4 ಆಪ್ಷನ್ ಬರಲ್ಲ. ಸೊ ಇನ್ನು ಉಳಿದಿರೋದು ಯಾವುದಿದೆ, ದಟ್ ಈಸ್ ದಟ್ ಈಸ್ 1 ನಂಬರ್, ಬಿ ಆಪ್ಷನ್. ಓಕೆ, 80th ಕ್ವಶನ್, which is the first Kannada movie to receive National Film Award for the best feature film in Kannada, that is in 1954. 1954ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು ಅಂತ ಕೇಳಿದರೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬೇಡರ ಕಣ್ಣಪ್ಪ. ನೆಕ್ಸ್ಟ್ ಕ್ವಶನ್ 81, ವಿಚ್ ಇಂಡಿಯನ್ ಮಿಸೈಲ್ ಇಸ್ ಕೆಪೇಬಲ್ ಆಫ್ ಕ್ಯಾರಿಯಿಂಗ್ ನ್ಯೂಕ್ಲಿಯರ್ ವೆಪನ್ಸ್. ಓಕೆ, ಅಣ್ವಸ್ತ್ರಗಳ ಅಂತ ಏನು ಹೇಳ್ತೇವೆ, ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನು ಹೊತ್ತೊಯ್ಯುವಂಥ ವಾರ್ ಹೆಡ್ ಅಂತ ಏನು ಹೇಳ್ತೇವೆ, ಇದನ್ನು ಹೊತ್ತೊಯ್ಯುವಂಥ ಕ್ಷಮತೆ ಇರುವಂಥ ಸಾಮರ್ಥ್ಯನ ಹೊಂದಿರುವಂಥ ಮಿಸೈಲ್ ಯಾವುದು ಅಂತ ಇದೆ. ಓಕೆ, ಅಗ್ನಿ ಮಿಸೈಲ್ ಆ ಕ್ಷಮತೆ ಇದೆ. ಇಲ್ಲಿ ಕೊಟ್ಟಿರೋದ್ರ ಒಳಗೆ ನಾವು ನೋಡಿಬತ್ತಂದ್ರೆ ಪೃಥ್ವಿ ಮಿಸೈಲ್ ಹ್ಯಾಸ್ ದಟ್ ಕೆಪಾಸಿಟಿ, ದಟ್ ಇಸ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಏನು ಹೇಳ್ತೇವೆ. ಭೂಮಿಯ ಮೇಲಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಬಾಂಬನ್ನು ಡ್ರಾಪ್ ಮಾಡುವಂಥದ್ದು. ಸೊ ದಟ್ ಮಿಸೈಲ್ ಪೃಥ್ವಿ ಹ್ಯಾಸ್ ದಟ್ ಕೆಪಾಬಿಲಿಟಿ ಆಫ್ ಕ್ಯಾರಿಂಗ್ ವಾರ್ ಹೆಡ್ of nuclear warhead specifically. 82nd question, arrange the following mountains based on their height in descending order and select the right answer ಇದೆ. ಕರ್ನಾಟಕದಲ್ಲಿರುವಂಥ ಕೆಲವು ಬೆಟ್ಟಗಳ ಹೆಸರನ್ನು ಕೊಟ್ಟಿದ್ದಾನೆ. ಕುದುರೆಮುಖ, ಕೊಡಚಾದ್ರಿ, ಬಾಬಾ ಬುಡನ್ಗಿರಿ, ಬಿಳಿಗಿರಿ ರಂಗನ ಬೆಟ್ಟ, ಶಿವಗಂಗೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ ಕೊಟ್ಟಿದ್ದಾನೆ. ಓಕೆ, ಇದನ್ನ ಇಳಿಕೆಯ ಕ್ರಮಣದಲ್ಲಿ ಬರೆಯಿರಿ ಅಂತ ಹೇಳಿದ್ದಾನೆ. ಸೊ ಹೈಯರ್ ಮೌಂಟೇನಿಂದ ಲೋವರ್ ಮೌಂಟೇನ್ಸ್ ಅನ್ನೋ ರೀತಿ ಒಳಗೆ ಬರಬೇಕು. ಓಕೆ, ಸೊ ಕರ್ನಾಟಕದ ಒಳಗಿರುವಂಥ ಹೈಯೆಸ್ಟ್ ಮೌಂಟೇನ್ ಅಂತಂದರೆ ಮುಳ್ಳಯ್ಯನಗಿರಿ. ಬಟ್ ಮುಳ್ಳಯ್ಯನಗಿರಿ ಕೊಟ್ಟಿದ್ರ ಹತ್ರ ನಮ್ಮ ಆನ್ಸರ್ ಈಸಿಯಾಗಿ ಇವನ್ನು ತೊಗೋಬೋದಿತ್ತು, ಬಟ್ ಅದು ಆಪ್ಷನ್ ಕೊಟ್ಟಿಲ್ಲ. ಅದು ಬಿಟ್ಟು ಇವತ್ತಂದ್ರು ಸೆಕೆಂಡ್ ಹೈಯೆಸ್ಟ್ ಅಂತ ನಾವು ನೋಡಿದಾಗ ದಟ್ ಈಸ್ ಬಾಬಾ ಬುಡನ್ಗಿರಿ. ಓಕೆ, ಸೊ ಬಾಬಾ ಬುಡನ್ಗಿರಿ ಹ್ಯಾಸ್ ದ ಹೈಟ್ ಆಫ್ 1895 meter ಆ್ಯಂಡ್ ದೆನ್ ನೆಕ್ಸ್ಟ್ ಕಮ್ಸ್ ಆಸ್ ಕುದುರೆಮುಖ. ಓಕೆ, ದಟ್ ಈಸ್ 1894 meter. ಓಕೆ, ಸೊ ಬಾಬಾ ಬುಡನ್ಗಿರಿನೇ ಫಸ್ಟ್ ಆಪ್ಷನಲ್ಲಿ ಬರಬೇಕಂತಂದ್ರೆ ಇದರ್ ಬಿ ಆರ್ ಸಿ ಅಂತ ಬರಬೇಕು. ಓಕೆ, ಬಿ ಆದಮೇಲೆ ನೆಕ್ಸ್ಟ್ ಥರ್ಡ್ ಹೈಯೆಸ್ಟ್ ಅಂತಂದಾಗ ಕುದುರೆಮುಖ ಅಂತಲೇ ಬರಬೇಕಂತಂದ್ರೆ, ಸೊ ಆಬ್ವಿಯಸ್ಲಿ ಮುಂದಿರೋದ್ರದ್ದು ಹೈಟ್ ಅದು ನೋಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಮ್ಮ ಆನ್ಸರ್ ಅಂತೂ ಈಗ ಸಿಕ್ಬಿಡುತ್ತೆ. ದಟ್ ಈಸ್ ದಿ ಬಾಬಾ ಬುಡನ್ಗಿರಿ, ಕುದುರೆಮುಖ, ಬಿಳಿಗಿರಿ ರಂಗನ ಬೆಟ್ಟ, ಶಿವಗಂಗೆ, ಕೊಡಚಾದ್ರಿ ಅದು ಏನಿದೆ, ದಿಸ್ ಇಸ್ ದ ಆರ್ಡರ್ ಕ್ಯಾನ್ ಬಿ ಫಾಲೋಡ್ ಫರ್ದರ್. ಸೊ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 83rd question, what is the full form of USB ಅಂತಿದೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ಲಿ ದ ಸೇಮ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ಯೆಸ್ಟರ್ಡೇ, ದಟ್ ಈಸ್ 28th October ಅಲ್ಲಿ ಕೇಳಿರುವಂಥದ್ದು. ಫಸ್ಟ್ ಡಿವಿಷನ್ ಅಸಿಸ್ಟೆಂಟದ್ದು ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಇತ್ತು, USB ಅಂತಂದರೆ ಏನು ಅಂತ ಹೇಳಿ. ಓಕೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ಫಾರ್ 83rd question, D is the answer. 84th question, arrange the following ghats connecting between ದಿ ಪ್ಲೇಸ್ ಆ್ಯಂಡ್ ಸೆಲೆಕ್ಟ್ ದಿ ರೈಟ್ ಒನ್ ಅಂತಿದೆ. ಸೊ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಾ ಇರುವಂಥ ಕಣಿವೆ ಮಾರ್ಗಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. 4 ಕಣಿವೆ ಮಾರ್ಗ ಕೊಟ್ಟಿದ್ದಾನೆ. ಹುಲಿಕಲ್ ಘಾಟು, ಚಾರ್ಮುಡಿ ಘಾಟು ಅಥವಾ ಚಾರ್ಮಾಡಿ ಘಾಟು, ಆಗುಂಬೆ ಘಾಟು ಮತ್ತು ಕೊಲ್ಲೂರು ಘಾಟ್ ಅಂತೇಳಿ 4 ಘಾಟ್ಗಳನ್ನ ಕೊಟ್ಟಿದ್ದಾನೆ. ಬಟ್ ಪಾಯಿಂಟ್ ಏನಿದೆ ಅಂತಂದರೆ ಹೊಂದಿಸಿ ಬರೆಯರಿದ್ದೇನೆ. ಆ ಘಾಟ್ ಅಂತ ಏನು ಹೇಳ್ತೀವಿ ಕಣಿವೆ ಅಂತಂದಾಗ 2 ಪ್ಲೇಸ್ಗಳ ಯಾವ 2 ಪ್ಲೇಸ್ಗಳ ಮಧ್ಯೆ ಕಂಡು ಬರ್ತಾ ಇದೆ ಆ ಘಾಟ್ ಅಂತ ಕೇಳ್ತಿದ್ದಾನೆ. ಅಂದರೆ ಆ ಕಣಿವೆ ಮಾರ್ಗ ಯಾವ್ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಕೊಟ್ಟಿರೋ ಆಪ್ಷನ್ಸ್ ಒಳಗೆ ನಾವು ನೋಡಿದಾಗ ಈ ಘಾಟ್ಸ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುವ ರೀತಿ ಒಳಗೆ ನಾವು ನೋಡಿದಾಗ, ಓಕೆ, ಸೊ ಹುಲಿಕಲ್ ಘಾಟು ಪ್ಲಸ್ ಚಾರ್ಮಾಡಿ ಘಾಟು, ಆಗುಂಬೆ ಘಾಟು, ಕೊಲ್ಲೂರು ಘಾಟ್ ಅಂತ ಅನ್ನೋದನ್ನು ಹೊಂದಾಣಿಕೆಯಲ್ಲಿ ನಾವು ನೋಡಿದಾಗ ಫಾರ್ 84th ಕ್ವಶನ್ನು ಏನಿದೆಯಲ್ಲ ಇದು ರೈಟ್ ಆಗಿ ಮ್ಯಾಚ್ ಆಗುತ್ತೆ. ದಟ್ ಈಸ್ ಹುಲಿಕಲ್ ಘಾಟ್ ಕನೆಕ್ಟ್ಸ್ ವಿತ್ ಶಿವಮೊಗ್ಗ ಮತ್ತು ಕುಂದಾಪುರನ ಸೇರಿಸೋದಕ್ಕೆ ಮಧ್ಯದಲ್ಲೇ ಹುಲಿಕಲ್ ಘಾಟ್ ಬರುತ್ತೆ. ಚಾರ್ಮಾಡಿ ಘಾಟ್ ಏನಿದೆ ಶಿರೂರು ಮತ್ತು ಬಿದನೂರು ಯಾವುದನ್ನು ಕನೆಕ್ಟ್ ಮಾಡುತ್ತಂತ ಇದೆ. ಸೊ ಚಾರ್ಮಾಡಿ ಘಾಟ್ ಕನೆಕ್ಟ್ ಚಿಕ್ಕಮಗಳೂರು ವಿತ್ ಮಗಳೂರು. ಓಕೆ, ಆಗುಂಬೆ ಘಾಟ್ ಕನೆಕ್ಟ್ ಶಿವಮೊಗ್ಗ ವಿತ್ ಉಡುಪಿ. ಸಿ ಈಸ್ ಎನಿವೇ ಡೈರೆಕ್ಟ್ಲಿ ಮ್ಯಾಚ್ಡ್ ವಿತ್ ಇಟ್ಸ್ ಟರ್ಮ್. ಆ್ಯಂಡ್ ಕೊಲ್ಲೂರು ಘಾಟ್ ಏನಿದೆ ದಟ್ ಈಸ್ ಶಿರೂರು ಮತ್ತು ಬಿದನೂರು ಏನಿದೆ ಇದನ್ನು ಕನೆಕ್ಟ್ ಮಾಡುತ್ತೆ. ಸೊ
For 84, A is the answer. 85th question, which of the following is not correct in connection with the ಮೈದಾನ ರೀಜನ್ ಅಂತಿದೆ. ಓಕೆ, ಸೊ ಕರ್ನಾಟಕದ ಫಿಸಿಯೋಗ್ರಫಿಯನ್ನು ನಾವು ನೋಡಿದಾಗ 3 ಪಾರ್ಟ್ ಆಗಿ ಬರುತ್ತೆ. ದಟ್ ಈಸ್ ವೆಸ್ಟ್ ಕೋಸ್ಟಲ್ ಪ್ಲೇನ್, ಪಶ್ಚಿಮ ಕರಾವಳಿ ಮೈದಾನ ಅಂತ ಹೇಳ್ತೇವೆ. ಆ್ಯಂಡ್ ದಿಸ್ ಪಾರ್ಟ್ ಈಸ್ ಮಲ್ನಾಡ್ ರೀಜನ್ ಅಥವಾ ಪಶ್ಚಿಮ ಘಟ್ಟಗಳ ಪ್ರದೇಶ ಅಂತ ಹೇಳ್ತೇವೆ. ಇನ್ನು ಉಳಿದಿರೋದು ಇದು ಎಲ್ಲ ಭಾಗ ಏನಿದೆಯಲ್ಲ, ದಿಸ್ ಈಸ್ ಮೈದಾನ್ ರೀಜನ್. ಸೊ ಮೈದಾನ ಅಂತಂದರೆ ದಟ್ ಗಿವ್ಸ್ ದ ಮೀನಿಂಗ್ ಆಫ್ ಪ್ಲೇನ್, ಸಮತಟ್ಟಾದ ಪ್ರದೇಶ. ಇದು ಮೈದಾನಕ್ಕೆ ನಾವು ಕನ್ನಡ ಭಾಷೆಯಲ್ಲಿ ಇವನ್ ಬಯಲು ಸೀಮೆ ಅಂತಲೂ ಹೇಳ್ತೇವೆ. ಓಕೆ, ಬಟ್ ಈ ಓವರಾಲ್ ಆಗಿ ಇಂಡಿಯಾ ಕರ್ನಾಟಕದ ಲ್ಯಾಂಡ್ ಮಾಸ್ ಏನಿದೆಯಲ್ಲ, ಇಟ್ ಈಸ್ ಆ್ಯಕ್ಚುಲಿ ಲೊಕೇಟೆಡ್ ಆನ್ ಡೆಕ್ಕನ್ ಪ್ಲಾಟ್ಯೂ, ದಕ್ಕನ್ ಪ್ರಸ್ಥಭೂಮಿ ಮೇಲೆ ಇದೆ. ಓಕೆ, ಸೊ ಈ ಡೆಕ್ಕನ್ ಪ್ಲಾಟ್ಯೂ ಅಥವಾ ದಕ್ಕನ್ ಪ್ರಸ್ಥಭೂಮಿ ಮೇಲೆ ಇರೋದ್ರಿಂದ ಇದಕ್ಕೆ ವರ್ಡ್ ಪ್ಲೇನ್ ಅಂತ ಯೂಸ್ ಮಾಡಿದರೂ ಸಹ, ಓಕೆ, ಮೈದಾನ ಅಂತ ಯೂಸ್ ಮಾಡಿದರೂ ಸಹ ಇದು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವಂತಹ ಭಾಗವಾಗಿದೆ. ಸಮತಟ್ಟಾದ ರಚನೆ ಇರೋದ್ರಿಂದ ಇದಕ್ಕೆ ಮೈದಾನ ಅಂತ ಆ ವರ್ಡನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಲೆಟ್ ಅಸ್ ಸೇ ಮೈದಾನಕ್ಕೆ ಸಂಬಂಧಪಟ್ಟಂಗೆ ಏನಿದೆ, ದಿ ಮೈದಾನ್ ರೀಜನ್ ಈಸ್ ಲಾರ್ಜ್ಲಿ ಡ್ರೈನ್ಡ್ ಬೈ ಕೃಷ್ಣಾ ಆ್ಯಂಡ್ ಕಾವೇರಿ ರಿವರ್. ಎಸ್, ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಓಕೆ, ಕೃಷ್ಣಾ ನದಿ ಹರಿಯೋದು ಈ ರೀತಿ ಹೋಗುತ್ತೆ, ಕಾವೇರಿ ನದಿ ಈ ರೀತಿ ಹರಿಯುತ್ತೆ. ಸೊ ನಾರ್ದರ್ನ್ ಪಾರ್ಟ್, ಉತ್ತರದ ಮೈದಾನದೊಳಗೆ ಕೃಷ್ಣ ಇದೆ, ದಕ್ಷಿಣದ ಮೈದಾನದೊಳಗೆ ಕಾವೇರಿ ನದಿ ಹರಿಯುತ್ತೆ. ಓಕೆ, ಮೈದಾನ್ ರೀಜನ್ ಈಸ್ ಫಾರ್ಮ್ಡ್ ಡ್ಯೂ ಟು ಡಿಪಾಸಿಷನ್ ಅಂತಿದೆ. ಓಕೆ, ಮೈದಾನ್ ರೀಜನ್ ಈಸ್ ನಾಟ್ ಫಾರ್ಮ್ಡ್ ಬೈ ಆಕ್ಚುಲಿ ಡ್ಯೂ ಟು ದ ಡಿಪಾಸಿಷನ್. ಬೈ ಡಿಫಾಲ್ಟ್ ಐ ಸೆಡ್ ಇಟ್ ಈಸ್ ಆನ್ ದಿ ಡೆಕ್ಕನ್ ಪ್ಲಾಟ್ಯೂ. ಓಕೆ, ಆ್ಯಂಡ್ ಓವರ್ ದ ಡೆಕ್ಕನ್ ಪ್ಲಾಟ್ಯೂ ಇಟ್ ಈಸ್ ಅ ಫ್ಲಾಟ್ ಸರ್ಫೇಸ್ ಲೈಕ್ ಏರಿಯಾ. ಸೊ ಫಾರ್ ಲೆಟ್ ಅಸ್ ಸೇ ನಾಟ್ ಕರೆಕ್ಟ್ ಅಂತ ಕೇಳಿದರೆ ಸದ್ಯಕ್ಕೆ ಇದನ್ನು ನೋಡೋಣ, ಇದು ಕರೆಕ್ಟ್ ಆಗಿರದೇ ಇರುವಂಥದ್ದು. ಮೈದಾನ್ ರೀಜನ್ ಆಕ್ಚುಲಿ ಫೇಸಸ್ ಸಿವಿಯರ್ ಡ್ರಾಟ್ಸ್. ಎಸ್, ದಟ್ ಈಸ್ ಕರೆಕ್ಟ್. ಆಕ್ಚುಲಿ ಮೈದಾನ ರೀಜನ್ ಏನಿದೆ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಯಾಕಂದರೆ ಮಳೆ ನೆರಳಿನ ಪ್ರದೇಶದಲ್ಲಿ ಬರುತ್ತೆ. ಸೊ ಡ್ರಾಟ್ಸ್ ಅಂತ ಏನು ಹೇಳ್ತೀವಿ, ಬರಗಾಲ ಏನಿರುತ್ತೆ ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿದೆ. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ದ ಮೈದಾನ್ ರೀಜನ್ ಲೈಸ್ ಟು ದಿ ಈಸ್ಟ್ ಆಫ್ ಮಲ್ನಾಡ್. ಸೊ ಮಲ್ನಾಡ್ ಏನಿದೆ ಇದ್ರದ್ದು ಪೂರ್ವಕ್ಕೇ ಬರುತ್ತೆ. ಈವನ್ ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಒಳಗೆ ಇದ್ದಿದ್ರಲ್ಲಿ ಈಗ ರಾಂಗ್ ಸ್ಟೇಟ್ಮೆಂಟ್ ಅಂತ ನಾವು ನೋಡಿದಾಗ, ಸೊ ಬಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ 85th ಕ್ವಶನ್ ಇದೆಯಲ್ಲ, ಬಿ ಆನ್ಸರ್ ಬರುತ್ತೆ, ನಿಯರೆಸ್ಟ್ ಕರೆಕ್ಟ್ ಆನ್ಸರ್ ವಿ ಕ್ಯಾನ್ ಸೇ. ಓಕೆ, ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ದಟ್ ಈಸ್ 86th ಒನ್ ಓವರ್ ಹಿಯರ್. ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಇನ್ ಅನಿಮಲ್ಸ್ ಈಸ್ ಕಾಸ್ಡ್ ಬೈ ಅಂತಿದೆ. ಪ್ರಾಣಿಗಳಲ್ಲಿ ಕಂಡುಬರುವ ಕಾಲು ಮತ್ತು ಬಾಯಿ ರೋಗ ಯಾವುದರಿಂದ ಉಂಟಾಗುತ್ತದೆ ಅಂತ ಇದೆ. ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಡೈರೆಕ್ಟ್ಲಿ, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಇಸ್ ಆ್ಯಕ್ಚುಲಿ ಕಾಸ್ಡ್ ಬೈ ದಿ ವೈರಸಸ್. ಓಕೆ, ಸೊ ಈಸಿಯಾಗಿರುವಂಥ ಕ್ವಶನ್ ಕೇಳಿದಾನೆ, ಸಿ ಆಪ್ಷನ್ ರೈಟಾಗಿ ಬಂದುಬಿಡುತ್ತೆ. 87th ಕ್ವಶನ್ ಆಫ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ ಈಸ್ ಮೋಸ್ಟ್ ವೆಟ್ ಇನ್ ಕಾಂಟ್ರಾಸ್ಟ್ ಟು ಡ್ರೈ ಆ್ಯಂಡ್ ಡ್ರಾಟ್ ಪ್ರೋನ್ ಈಸ್ಟರ್ನ್ ಪಾರ್ಟ್ ಅಂತ ಇದೆ. ಪಶ್ಚಿಮ ಘಟ್ಟ ಅಂತ ಏನಿದೆಯಲ್ಲ, ಇದರದ್ದು ಪಶ್ಚಿಮ ಭಾಗ ಏನಿದೆ ವೆಸ್ಟರ್ನ್ ಘಾಟ್ಸದ್ದು, ದಟ್ ಈಸ್ ವೆಟ್ ಅಂತಂದರೆ ತೇವಯುತವಾಗಿದೆ ಅಂತಂದರೆ ಮಳೆಯ ಪ್ರಮಾಣ ಹೆಚ್ಚಿದೆ. ಓಕೆ, ಪೂರ್ವ ಭಾಗ ಏನಿದೆ ಡ್ರೈ ಮತ್ತು ಡ್ರಾಟ್ ಪ್ರೋನ್ ಅಂತಂದರೆ ಮಳೆಯ ಪ್ರಮಾಣ ಕಡಿಮೆ ಇದೆ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇದರದ್ದು ಕಂಟೆಕ್ಸ್ಟಲ್ಲಿ ಓಕೆ ಯಾವುದಕ್ಕೆ ಅಂದರೆ ಯಾವ ಕಾರಣದಿಂದ ಈ ರೀತಿ ಇದೆ ಅಂತ ಕೇಳ್ತಿದ್ದಾನೆ. ಒಂದನೇ ಸ್ಟೇಟ್ಮೆಂಟ್ ಏನು ಹೇಳಿದಾನೆ, ವೆಸ್ಟರ್ನ್ ಘಾಟ್ಸ್ ರಿಲೀಫ್ ಫೀಚರ್ ರನ್ನಿಂಗ್ ಆಲ್ಮೋಸ್ಟ್ ನಾರ್ತ್ ಟು ಸೌತ್ ಅಂತಿದೆ. ಓಕೆ, ಈ ಪಶ್ಚಿಮ ಘಟ್ಟಗಳಂತ ಏನು ಹೇಳ್ತೇವೆ, ಓಕೆ, ಈ ಪಶ್ಚಿಮ ಘಟ್ಟಗಳ ಪರಿಹಾರ ವೈಶಿಷ್ಟ್ಯಗಳು ಬಹುತೇಕ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ ಅಂತ ಈ ರೀತಿ ಇದೆ. ಓಕೆ, ಸೊ ಈಗ ಕರ್ನಾಟಕ ಅಂತ ನಾನು ಕನ್ಸಿಡರ್ ಮಾಡಿದೆ ಅಂತಂದರೆ ಕರ್ನಾಟಕದ್ದು ನಾರ್ತ್ದಿಂದ ಸೌತಿಗೆ ಅನ್ನೋ ರೀತಿಯಲ್ಲಿ ಈ ಪಶ್ಚಿಮ ಘಟ್ಟಗಳದ್ದು ರಚನೆ ಬರುತ್ತೆ. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟು, ದ ಸೌತ್ ವೆಸ್ಟ್ ವಿಂಡ್ಸ್ ಬ್ಲೋಯಿಂಗ್ ವಿಲ್ ಫ್ರಾಸ್ಟ್ ಫೇಸ್ಡ್ ಬೈ ದಿ ವೆಸ್ಟರ್ನ್ ಪಾರ್ಟ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್. ಈಗ ಪಶ್ಚಿಮ ಘಟ್ಟಗಳದ ರಚನೆಯೆಲ್ಲ ನೋಡಿದಾಗ ಈಗ ಮಾನ್ಸೂನ್ ಮಾರುತಗಳು, ನೈಋತ್ಯ ಮಾನ್ಸೂನ್ ಮಾರುತಗಳು ಈ ರೀತಿ ಬೀಸಬೇಕಾದ್ರೆ ಈ ಪಶ್ಚಿಮ ಘಟ್ಟಗಳಿಂದ ತಡೆ ಹಿಡಿಯಲ್ಪಟ್ಟು ಬಲವಂತವಾಗಿ ಗಾಳಿಯನ್ನು ಮೇಲೇರಿಸಿ ಮೋಡಗಳನ್ನ ನಿರ್ಮಾಣ ಮಾಡಿ ಮಳೆಯನ್ನು ಪಡೆಯುತ್ತೆ. ಓಕೆ, ಸೊ ಇಲ್ಲಿ ವರ್ಡ್ ಫ್ರಾಸ್ಟ್ ಅಂತ ವರ್ಡನ್ನು ಮೆನ್ಷನ್ ಮಾಡಬೇಕಾದ್ರೆ ಫ್ರಾಸ್ಟ್ ಅಂತಂದಾಗ ಈಗ ಸೇ ಫಾರ್ ಎಕ್ಸಾಂಪಲ್ ಐಸ್ ಕ್ರಿಸ್ಟಲ್ಸ್ ಜನ್ರೇಟ್ ಆಗೋದು ಅದು ಇರುತ್ತಲ್ಲ, ಆ ರೀತಿ ಟರ್ಮಲ್ಲಿ ಆ ಕಂಟೆಕ್ಸ್ಟಲ್ಲಿ ಯೂಸ್ ಮಾಡ್ಬೋದು. ಈಗ ಥರ್ಡ್, ವೆಸ್ಟರ್ನ್ ಘಾಟ್ಸ್ ಕಮ್ ಅಂಡರ್ ರೇಸ್ಡ್ ಮೌಂಟೇನ್ ಚೈನ್. ಕರ್ನಾಟಕದ ಈ ಪಶ್ಚಿಮ ಭಾಗ ಅಂತ ಏನು ಹೇಳ್ತೀವಿ ಕಂಟಿನ್ಯೂಸ್ ಆಗಿ ಈ ರೀತಿ ರಚನೆಯಲ್ಲಿ, ಈವನ್ ಫಾರ್ ಇಂಡಿಯಾ ಅಂತ ನಾನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದರೆ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದು ನಾರ್ತ್ದಿಂದ ಸೌತ್ಗೆ ಕಂಟಿನ್ಯೂಸ್ ಆಗಿ ಇರೋವಂಥ ಈ ರೀತಿ ರಚನೆಯಲ್ಲಿದೆ ಅದು. ಓಕೆ, ಆ್ಯಂಡ್ ಫೋರ್ತ್ ಒನ್ನು
The western part of the Western Ghat receive heavy orographic rainfall. Okay, so that is a mountain rainfall ಅಂತ ಅಂತೀವಿ. orographic rainfall it is more common in the western part. ಮಳೆಯನ್ನು ಸುರಿಸಿ ಗಾಳಿ ಕೆಳಗಿಳಿಬೇಕಾದ್ರೆ ಮೋಡ ನಿರ್ಮಾಣ ಮಾಡೋಕ್ಕಾಗಲ್ಲ, ಸೊ ಆಟೋಮೆಟಿಕಲಿ ಈಸ್ಟ್ಗೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಈಗ ವೆರಿ ಕ್ಲೋಸ್ ಆಗಿ ನಾವು ನೋಡಿವತ್ತಂದ್ರೆ ಆಲ್ಮೋಸ್ಟ್ ಆಲ್ ದ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆಸ್ ಆಫ್ ನಾವು ವಿಲ್ ಕನ್ಸಿಡರ್ ಫಾರ್ ದಿಸ್ ಕ್ವಶನ್ ಸಿ ಇಸ್ ದ ಆನ್ಸರ್. ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಅನ್ನೋದನ್ನೇ ಸರಿ ಅಂತ ಕನ್ಸಿಡರ್ ಮಾಡ್ಬೋದು. 88th ಕ್ವಶನ್, ಚೂಸ್ ದ ಫಾಲೋಯಿಂಗ್ ರಿವರ್ ಬೆಸಿನ್ಸ್ ಆಫ್ ಕರ್ನಾಟಕ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತಿದೆ. ಕರ್ನಾಟಕದ ನದಿ ವ್ಯವಸ್ಥೆಯದ ಪರ್ಸೆಂಟ್ದು ರಿಲೇಟೆಡ್ ಕ್ವಶನ್ ಕೇಳ್ತಿದ್ದಾನೆ. ಪರ್ಸೆಂಟನ್ನು ಮೆನ್ಷನ್ ಅಂದರೆ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಈ ಕ್ವಶನನ್ನು ಅಟೆಂಡ್ ಮಾಡಬೇಕಾದ್ರೆ. ಸೊ ಕರ್ನಾಟಕದ ಪ್ರಧಾನವಾದ ಪ್ರದೇಶವನ್ನು ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳೇನಿದ್ದಾವೆ ಇದು ಕವರ್ ಮಾಡುತ್ತೆ ಆ್ಯಕ್ಚುಲಿ. ಓಕೆ, ಸೊ ಕೃಷ್ಣಾ ನದಿನೇ ಆಸ್ ಪರ್ಸೆಂಟ್ ವೈಸ್ ಇಫ್ ಯು ಕನ್ಸಿಡರ್, Krishna river covers roughly around 59.4% of the Karnataka surface area, and then comes Kaveri river. ಕಾವೇರಿ ನದಿ 18% ಕರ್ನಾಟಕದ ಪ್ರದೇಶವನ್ನು ಕವರ್ ಮಾಡುತ್ತೆ, ಕಾವೇರಿ ಮತ್ತು ಅದರ ಉಪನದಿಗಳು. ಓಕೆ, ಆ್ಯಂಡ್ ದೆನ್ ಕಮ್ಸ್ ಆಲ್ ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಪಶ್ಚಿಮಕ್ಕೆ ಹರಿಯುವಂಥ ಎಲ್ಲ ನದಿಗಳು ಸೇರಿ ಹತ್ತಿರವಾಗಿ 13% ಕವರ್ ಮಾಡುತ್ತೆ. ಶರಾವತಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಕಾಳಿ ನದಿ ಆಗಿರ್ಬೋದು, ದೀಸ್ ಆಲ್ ದ ಥಿಂಗ್ಸ್ ಯು ಕ್ಯಾನ್ ಸೇ. ಆ್ಯಂಡ್ ಅದರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ 13% ಕವರ್ ಮಾಡಿದ್ರೆ. ಫೋರ್ತ್ ನಾರ್ತ್ ಪೆನ್ನಾರ್ ಕವರ್ಸ್ ರಫ್ಲಿ ಅರೌಂಡ್ 3.6%. ಸೊ ಕೃಷ್ಣಾ ರಿವರು, ಕಾವೇರಿ ರಿವರು, ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಆ್ಯಂಡ್ ನಾರ್ತ್ ಪೆನ್ನಾರನೇ ಬರಬೇಕಂತಂದರೆ, ಯಾಕಂದರೆ ಕೃಷ್ಣಾ ಕಾವೇರಿ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಕೃಷ್ಣಾ ಕಾವೇರಿ ಇದಿಲ್ಲ, ಇದಂತೂ ಆಪ್ಷನ್ ಇಲ್ಲ. ಸೊ ಇನ್ನು ಕೊಟ್ಟಿರೋದ್ರೊಳಗೆ ನಾರ್ತ್ ಪೆನ್ನಾರು, ಅದಾದಮೇಲೆ ಬರುತ್ತೆ ಗೋದಾವರಿ ನದಿದು ಉಪನದಿ ಮಂಜಿರಾ ಬೀದರಿಂದ ಹಾದು ಹೋಗುತ್ತೆ. ಸೊ ಅದಕ್ಕೆ ಗೋದಾವರಿ ನದಿದು ಪಾತ್ರ ಕರ್ನಾಟಕದಲ್ಲಿ ಪ್ರಭಾವ ಬರುತ್ತೆ. ದಟ್ ಈಸ್ ಕರ್ನಾಟಕ ಸರ್ಫೇಸ್ ಏರಿಯಾದ 2.3% ಕವರ್ ಮಾಡುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಡೈರೆಕ್ಟಾಗಿ ಇಷ್ಟರಲ್ಲೇ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ದಟ್ ಈಸ್ ಎ ಇಸ್ ದ ಆನ್ಸರ್. ಓಕೆ, ಡಿಕ್ರೀಸಿಂಗ್ ಆರ್ಡರಲ್ಲಿ ಕೇಳಿದ್ದಾನೆ ಅವನು, ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಫೈನ್. 89th ಕ್ವಶನ್, ಆನ್ ವಿಚ್ ರಿವರ್ ದಿ ಮಾಗೋಡು ಫಾಲ್ ಈಸ್ ಲೊಕೇಟೆಡ್. ಈ ಮಾಗೋಡು ಜಲಪಾತ ಯಾವ ನದಿದ ಮೇಲಿದೆ ಅಂತ ಕೇಳ್ತಿದ್ದಾನೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಬರೋದು, ಈ ಮಾಗೋಡು ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಾ ಇರುವಂಥದ್ದು, ಆಟ್ ನಿಯರ್ ಬೈ ಯಲ್ಲಾಪುರ್. ಸೊ ಈ ಜಲಪಾತ ಇರೋದು ಬೆಡ್ತಿ ನದಿದ ಮೇಲೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. 90th ಕ್ವಶನ್, ರೂರಲ್ ಡೆವಲಪ್ಮೆಂಟ್ ಏಮ್ಸ್ ಆಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಓಕೆ, ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಆ್ಯಕ್ಚುಲಿ ಅ ಬ್ರಾಡರ್ ಕಾನ್ಸೆಪ್ಟ್. ಓಕೆ, ಬ್ರಾಡ್ ಕಾನ್ಸೆಪ್ಟ್ ಅಂತಂದರೆ ಇಟ್ ಈಸ್ ಲೈಕ್ ಆ್ಯನ್ ಅಂಬ್ರೆಲ್ಲಾ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಂತೇನು ಹೇಳ್ತಿದ್ದೇವೆ, ದಟ್ ಈಸ್ ವಾಟ್ ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ರೂರಲ್ ಡೆವಲಪ್ಮೆಂಟ್. ಇದು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಅಂತಂದರೆ ಇಟ್ ಕ್ಯಾನ್ ಬಿ ಆಫ್ ಲೈಕ್ ವೇರಿಯಸ್ ಕಂಟೆಕ್ಸ್ಟ್ ಒಳಗೆ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ದಿ ಲೈಫ್ ಕ್ವಾಲಿಟಿ ಆಫ್ ದೀಸ್ ಪೀಪಲ್. ಓಕೆ, ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡೋದಾಗಿರ್ಬೋದು, ಫ್ರೆಶ್ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡೋದಾಗಿರ್ಬೋದು. ಯಾಕಂದರೆ ಫ್ರೆಶ್ ಡ್ರಿಂಕಿಂಗ್ ವಾಟರ್ ಅದು ಸಪ್ಲೈ ಮಾಡ್ತಿದ್ದೀವತ್ತಂದ್ರೆ ದ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಕ್ಯಾನ್ ಬಿ ಮೇಂಟೈನ್ಡ್. ಸೊ ಫ್ರೆಶ್ ಡ್ರಿಂಕಿಂಗ್ ವಾಟರ್ ಪ್ರೊವೈಡ್ ಮಾಡಿ ಅಭಿವೃದ್ಧಿಯನ್ನು ಮಾಡಬಹುದು. ಸ್ವಾಸ್ಥ್ಯ ಮತ್ತು ನೈರ್ಮಲ್ಯ ಅಂತ ಏನು ಹೇಳ್ತೇವೆ, ಹೆಲ್ತ್ ಮತ್ತು ಸ್ಯಾನಿಟೇಷನ್ ಸರ್ವಿಸಸನ್ನು ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು. ಆ್ಯಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೇವೆ, ಮೂಲ ಸೌಕರ್ಯಗಳು, ನಾಗರಿಕ ಮೂಲ ಸೌಕರ್ಯಗಳೇನಿದೆ ಇದನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗವನ್ನು ರೆಡ್ಯೂಸ್ ಮಾಡೋದು. ಸೊ ರೆಡ್ಯೂಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಅದು ಏನಿದೆ ಇದೆಲ್ಲ ಆ್ಯಕ್ಚುಲಿ ರೂರಲ್ ಡೆವಲಪ್ಮೆಂಟ್ ಪಾರ್ಟ್ ಅಂತಲೇ ಬರುತ್ತೆ. ಸೊ ಈಗ ಕೊಟ್ಟಿರೋ ಆಪ್ಷನ್ಸಲ್ಲಿ ನಾವು ನೋಡಿದಾಗ, ಓಕೆ, ಡೆವಲಪ್ಮೆಂಟ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ರೂರಲ್ ಡೆವಲಪ್ಮೆಂಟ್ ಏಮದಾಗೆ ಬರುತ್ತೆ. ಇಂಪ್ರೂವಿಂಗ್ ಹೆಲ್ತ್ ಫೆಸಿಲಿಟೀಸು ಆ್ಯಕ್ಚುಲಿ ರೂರಲ್ ಡೆವಲಪ್ಮೆಂಟದ ಗುರಿ ಒಳಗೆ ಬರುತ್ತೆ. ಪ್ರೊವಿಷನ್ ಆಫ್ ಫುಡ್ ಸಬ್ಸಿಡೈಸ್ಡ್ ರೇಟದ ಒಳಗೆ ಫುಡ್ ಫೆಸಿಲಿಟೀಸ್ ಅದು ಏನು ಸರ್ಕಾರ ಕೊಡುತ್ತೆ, that is even the part of the rural development. And reducing the poverty of the rural areas is also ರಿಲೇಟೆಡ್ ಟು ರೂರಲ್ ಡೆವಲಪ್ಮೆಂಟ್. ಅಂದರೆ ಪಾವರ್ಟಿ ರೆಡ್ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಡೆವಲಪ್ಮೆಂಟ್ ಅಂತ ಬರುತ್ತೆ. ಬಟ್ ಓವರಾಲ್ ಆಗಿ ಏನಿದು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಬೇಕಂತ ಸರ್ಕಾರ ಎದಕ್ಕೆ ಅಂದರೆ ಆ್ಯಸ್ ಎ ಥೀಮ್ ವಿ ಕ್ಯಾನ್ ಸೆ ಕೋರ್ ಆಫ್ ದಿಸ್ ಕ್ವಶನ್ ಅಂತ ಹೇಳ್ಬೋದಾದರೆ, ಆ್ಯಸ್ ಆಫ್ ನಾವು ಅಂದರೆ ಈ ಕ್ವಶನಿಗೆ ಅಷ್ಟು ಸ್ಪಷ್ಟವಾದ ಉತ್ತರವನ್ನು ಹೇಳೋದಕ್ಕೆ ಸರಿ ಇಲ್ಲ. ಯಾಕಂದರೆ 4 ಕ್ವಶನು ಆಲ್ರೆಡಿ ರೂರಲ್ ಡೆವಲಪ್ಮೆಂಟ್ ಅನ್ನೋದು ರಿಲೇಟೆಡ್ ಆಗೇ ಇದೆ. ಬಟ್ ವಾಟ್ ಗೌರ್ಮೆಂಟ್ ಈಸ್ ಟ್ರೈಂಗ್ ಟು ಡೂ ವಿತ್ ಆಲ್ ದೀಸ್ ಕೈಂಡ್ ಆಫ್ ದ ಥಿಂಗ್, ಅಂದರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಹೆಲ್ತ್ ಫೆಸಿಲಿಟಿನ ಇಂಪ್ರೂವ್ ಮಾಡೋದಾಗಿರ್ಬೋದು, ಪ್ರೊವಿಷನ್ ಫಾರ್ ದ ಫುಡ್ ಆಗಿರ್ಬೋದು,
ಇದು ಎಲ್ಲನೂ ಮಾಡ್ತಾ ಇರೋದು ಹಿಡನ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅಂತ ನಾವು ನೋಡ್ವಿ ಅಂದರೆ ರೂರಲ್ ಡೆವಲಪ್ಮೆಂಟ್ ಈಸ್ ಅಲ್ಟಿಮೇಟ್ಲಿ ಮೀನ್ಟ್ ಫಾರ್ ಅಪ್ಲಿಫ್ಟಿಂಗ್ ದಿ ಲೈವ್ಸ್ ಆಫ್ ದಿ ಪೀಪಲ್ ಆಫ್ ದಿ ರೂರಲ್ ಏರಿಯಾ. ಗ್ರಾಮೀಣ ಪ್ರದೇಶ ಜನರದ್ದು ಜೀವನ ಮಟ್ಟವನ್ನು ಅಭಿವೃದ್ಧಿ ಮಾಡೋದು. ಜೀವನ ಮಟ್ಟ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತಂದರೆ ಆಟೋಮೆಟಿಕಲಿ ಬಡತನವನ್ನು ಕಡಿಮೆ ಮಾಡಬೇಕನ್ನೋ ಮೀನಿಂಗಲ್ಲೇ ಬರುತ್ತೆ. ಸೊ ರೆಡ್ಯೂಸಿಂಗ್ ದ ಪಾವರ್ಟಿ ಅಂತಂತ ಏನು ಕನ್ಸಿಡರ್ ಮಾಡ್ತೇವೆ, ಆ್ಯಸ್ ಪರ್ ಮೈ ಕ್ಯಾಲ್ಕುಲೇಷನ್, ನಮ್ಮ ಯೋಚನೆ ಪ್ರಕಾರ ಅಂದರೆ ಅನಾಲೈಸಿಸ್ ಪ್ರಕಾರ ಡಿ ಆನ್ಸರು ಇದಕ್ಕೆ ಕರೆಕ್ಟಾಗಿ ಬರ್ಬೋದು ಅಂತಿದೆ. ಬಟ್ ವಿ ನೀಡ್ ಟು ವೇಟ್ ಫಾರ್ ದ ರೈಟ್ ಕೀ ಆನ್ಸರ್ ಫ್ರಮ್ ದ KEA ಅಥಾರಿಟಿ ಅಂದರೆ ನಾವು ರೈಟ್ ಕೀ ಆನ್ಸರ್ ಏನು ಬರುತ್ತೆ ಅನ್ನೋದು ವೇಟ್ ಮಾಡಬೇಕಾಗುತ್ತೆ. ಬಟ್ ಆ್ಯಸ್ ಆಫ್ ನಾವು ಡಿ ಆನ್ಸರು ನಿಯರೆಸ್ಟ್ ಕರೆಕ್ಟ್ ಆನ್ಸರ್ ಬರುತ್ತಂತ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದು. 31st ಕ್ವಶನ್, ಶಿಮ್ಲಾ ಪ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಸ್ಟುಡ್ ಫಾರ್ ಅಂತಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದಿರುವಂಥ ಶಿಮ್ಲಾ ಒಪ್ಪಂದ ಯಾವ ಕಾರಣಕ್ಕಾಗಿ ಏರ್ಪಟ್ಟಿತ್ತು ಅಂತಿದೆ. ಓಕೆ, ಸೊ ಶಿಮ್ಲಾ ಪ್ಯಾಕ್ಟಲ್ಲಿ ನಾವು ನೋಡಿದಾಗ 1972 ಅಲ್ಲಿ ಓಕೆ ಅಟ್ ದ ಸಿಟಿ ಶಿಮ್ಲಾ, ಓಕೆ ದ ಕಾನ್ಫರೆನ್ಸ್ ವಾಸ್ ಅಂದರೆ ದ ಪ್ಯಾಕ್ಟ್ ವಾಸ್ ಹೆಲ್ಡ್ ಬಿಟ್ವೀನ್ ಫ್ರಮ್ ಇಂಡಿಯನ್ ಸೈಡ್ ಇಟ್ ವಾಸ್ ಇಂದಿರಾ ಗಾಂಧಿ ಆ್ಯಂಡ್ ಫ್ರಮ್ ಪಾಕಿಸ್ತಾನ್ ಸೈಡ್ ಇಟ್ ವಾಸ್ ಜುಲ್ಫಿಕಾರ್ ಅಲಿ ಭುಟ್ಟೋ. ಓಕೆ, ಇವ್ರು ನಡೆದು ಆಗಿರುವಂಥ ಈ ಶಿಮ್ಲಾ ಪ್ಯಾಕ್ಟಲ್ಲಿ ನಾವು ನೋಡಿದಾಗ ಓಕೆ ಜಮ್ಮು ಆ್ಯಂಡ್ ಕಾಶ್ಮೀರದ ರಿಲೇಟೆಡ್ ಆಗಿ ಮುಂದೆ ಏನೇ ಇಶ್ಯೂ ಬಂತಂದ್ರೂ ಥರ್ಡ್ ಪಾರ್ಟಿ ಮೂರನೇವ್ರ ಹಸ್ತಕ್ಷೇಪ ಇಲ್ಲದೆ ಓಕೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಾತ್ರ ಮಾತುಕತೆ ಮೂಲಕ ತಾವೇ ಅಂದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲದೆ ಇದೇ ದ್ವಿಪಕ್ಷೀಯವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ಡಿಸ್ಕಸ್ ಮಾಡುತ್ತೆ. ಆ್ಯಕ್ಚುಲಿ 1972 ಅಲ್ಲಿ ಇದಾಯಿತು. ದಟ್ ಈಸ್ ಆಫ್ಟರ್ 1971 ಇಂಡಿಯಾ ಪಾಕಿಸ್ತಾನ ವಾರ್ ಆದಮೇಲೆ ಈ ಪ್ಯಾಕ್ಟದ ರಿಲೇಟೆಡ್ ಆಗಿ ಬಂದಿದ್ದು. ಓಕೆ, ಸೊ ಈ ಕಂಟೆಕ್ಸ್ಟಲ್ಲಿ ನಾವು ನೋಡಿದಾಗ ಬೈಲ್ಯಾಟರಲ್ ಸೆಟಲ್ಮೆಂಟ್ ಆಫ್ ದಿ ಡಿಸ್ಪ್ಯೂಟ್ಸ್ ಅಂತ ಏನಿದೆ, ಓಕೆ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಬೇಕಂತ ಬರುತ್ತೆ. ಬಟ್ ಅದು ಸ್ಪೆಸಿಫಿಕ್ ಆಗಿ ಅದು ಜಮ್ಮು ಆ್ಯಂಡ್ ಕಾಶ್ಮೀರದ ಸಮಸ್ಯೆಗಳಿಗೆ ಅಂತಿಮ ನಿರ್ಣಯ ಕೊಳ್ಳಬಹುದಂದಾಗ ಜಮ್ಮು ಕಾಶ್ಮೀರದ ರಿಲೇಟೆಡ್ ಆಗಿರ್ಬೋದು ಇನ್ನಿತರ ವಿಷಯಗಳನ್ನು ಇಂಪಾರ್ಟೆಂಟಾಗಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್, ಲೈಕ್ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಇಂಡೈರೆಕ್ಟ್ಲಿ ದ ಅವಾಯ್ಡೆನ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್. ಓಕೆ, ಸೊ UN ಹಸ್ತಕ್ಷೇಪ ಅದು ಇಲ್ಲದೆ ಅಥವಾ ಇನ್ನಿತರ ಯಾವುದೇ ದೊಡ್ಡ ರಾಷ್ಟ್ರಗಳದ್ದು ಹಸ್ತಕ್ಷೇಪ ಇಲ್ಲದೆ ದ್ವಿಪಕ್ಷೀಯವಾಗಿಯೇ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಲೇಟೆಡ್ ಅದು ಇಶ್ಯೂಸನ್ನು ಸಾಲ್ವ್ ಮಾಡ್ಕೋಬೇಕಂತ ಅನ್ನೋದನ್ನೇ ಈ ಪ್ಯಾಕ್ಟಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಆ್ಯಸ್ ಫಾರ್ ದೀಸ್ ಆಪ್ಷನ್ ವಿ ಕ್ಯಾನ್ ಸೇ ಬೈಲ್ಯಾಟರಲ್ ಸೆಟಲ್ಮೆಂಟ್ ಆಫ್ ದಿ ಡಿಸ್ಪ್ಯೂಟ್ಸ್ ಏನಿದೆ ಇದು ನಿಯರೆಸ್ಟ್ ಕರೆಕ್ಟ್ ಆನ್ಸರ್ ಅಂತಲೇ ಕನ್ಸಿಡರ್ ಆಗುತ್ತೆ. ಈಗ 92nd ಒನ್ನು ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಈಸ್ ಡಿಫೈನ್ಡ್ ಆ್ಯಸ್ ಅಂತಿದೆ. ದಟ್ ಈಸ್ ಕ್ರೆಡಿಟ್ ಪ್ರೊವಿಷನ್ ಮೇಡ್ ಬೈ ದಿ ಲಾರ್ಜ್ ಫಾರ್ಮರ್ಸ್. ದೊಡ್ಡ ರೈತರು ಮಾಡಿದ ಸಾಲ ಸೌಲಭ್ಯ, ಸಣ್ಣ ರೈತರು ಮಾಡಿದ ಸಾಲದ ಸೌಲಭ್ಯ, 4ನೇ ಆಪ್ಷನ್ ಕೊಟ್ಟಿದ್ದಾನೆ. ಇವೆರಡು ಆಪ್ಷನ್ ಅಂತೂ ಏನಿವೆ ಆನ್ಸರಲ್ಲಿ ಬರಲ್ಲ. ಆ್ಯಕ್ಚುಲಿ ಕ್ರೆಡಿಟ್ ಪ್ರೊವಿಷನ್ ಮೇಡ್ ಬೈ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಸ್ವಸಹಾಯ ಗುಂಪುಗಳ ತಮ್ಮ ಸದಸ್ಯರಿಗೆ ಕೊಡುವ ಸಾಲ ಅಂತಿದೆ. ಪಾಸಿಬ್ಲಿ ನಿಯರ್ ಟು ದ ಕರೆಕ್ಟ್ ಆನ್ಸರ್ ವಿ ಕ್ಯಾನ್ ಸೇ ಕ್ರೆಡಿಟ್ ಪ್ರೊವಿಷನ್ ಮೇಡ್ ಬೈ ದ ಬ್ಯಾಂಕ್ಸ್. ಓಕೆ, ಸೊ ಕೊಟ್ಟಿರೋ 4 ಆಪ್ಷನಲ್ಲಿ ಬಿ ಇಲ್ಲ ಸಿ ಯಲ್ಲೇ ಆನ್ಸರ್ ಬರಬೇಕು. ಇದರಲ್ಲೇ ಕರೆಕ್ಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡಿದಾಗ ಇದು ಬಿ ಆನ್ಸರ್ ಆಗೇ ಬರುತ್ತೆ. ಬ್ಯಾಂಕ್ಸ್ಗಳು ಏನು ಸಾಲ ಕೊಡುತ್ತಲ್ಲ ಅದೇ ಬ್ಯಾಂಕಲ್ಲಿ ಕೊಡ್ತಾ ಇರುವಂಥ ಸಾಲ ಸಣ್ಣ ಪ್ರಮಾಣದಲ್ಲಿರುವಂಥದ್ದು ಮೈಕ್ರೋ ಕ್ರೆಡಿಟ್ ಫೆಸಿಲಿಟೀಸ್ ಅಂತ ಹೇಳ್ತೇವೆ. 93rd ಕ್ವಶನ್, ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಕಾಂಪೋನೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಇದೆ. ಓಕೆ, ವಿದೇಶಿ ವಿನಿಮಯ ಸಂಗ್ರಹದ ಯಾವುದು ಭಾಗ ಅಲ್ಲ ಅಂತ ಕೇಳಿದ್ದಾರೆ. ಸರ್ಕಾರ ಹೊಂದಿರುವಂತಹ SDRಗಳು, ಓಕೆ RBIನ ಬಳಿ ಇರುವಂಥ ಚಿನ್ನದ ಸಂಗ್ರಹ, ಸರ್ಕಾರದ ಬಳಿ ಇರುವಂಥ ವಿದೇಶಿ ವಿನಿಮಯ ಸಂಗ್ರಹ, ದಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಅಸೆಟ್ಸ್ ಆಫ್ ದಿ ಗೌರ್ಮೆಂಟ್ ಅಂತಿದೆ. ಓಕೆ, ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆಫ್ RBI ಅಂತಿದೆ. ಓಕೆ, ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಿದಾಗ RBI ಒಳಗಿರುವಂಥ ಗೋಲ್ಡ್ ಸ್ಟಾಕ್ ಏನಿದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ದು ಪಾರ್ಟಾಗಿ ಬರುತ್ತೆ. ಹಾರ್ಡ್ ಕರೆನ್ಸಿ ಒಳಗೇ ಇಟ್ಟಿರ್ತಾರೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ಡಾಲರ್ ಆಗಿರ್ಬೋದು, ಯೂರೋ ಆಗಿರ್ಬೋದು, ರೂಬಲ್ ಆಗಿರ್ಬೋದು, ಯುವಾನ್ ಆಗಿರ್ಬೋದು, ಈ ರೀತಿ ವೇರಿಯಸ್ ಕಂಟ್ರೀಸದ್ದು ಕರೆನ್ಸಿ ಒಳಗೇ ಮನಿಯನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ಈವನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ವಿತ್ RBI ಏನಿದೆ ಇದು ಕರೆಕ್ಟಾಗಿ ಬರುತ್ತೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಏನಿದೆ ಭಾರತ ಹೊಂದಿರುವಂಥ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಥವಾ ಇದಕ್ಕೆ ಪೇಪರ್ ಗೋಲ್ಡ್ ಅಂತ ಏನು ಕರಿತೇವೆ ಇದು ಸಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವಲ್ಲಿ ಬರುತ್ತೆ. ಅಸೆಟ್ಸ್ ಅಂತಂದಾಗ ಆ್ಯಕ್ಚುಲಿ ಆಸ್ತಿ ಅಂತ ಏನು ಈ ರೀತಿ ಮೀನಿಂಗ್ ಬರುತ್ತೆ. ದಟ್ ಈಸ್ ಆ್ಯಕ್ಚುಲಿ ನಾಟ್ ಎ ಪಾರ್ಟ್ ಆಫ್ ಅ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಬರುತ್ತೆ. ನಾಟ್ ಎ ಪಾರ್ಟ್ ಕೇಳಿದ್ದಾರೆ. ಸೊ ಈ ಕ್ವಶನಿಗೆ ಸಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ. 94th ಕ್ವಶನ್, ಸಾಯಿಲ್ ಹೆಲ್ತ್ ಕಾರ್ಡ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಯರ್ ಅಂತಿದೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಡೈರೆಕ್ಟಾಗಿ ಕ್ವಶನ್ ಕೇಳಿರುವಂಥದ್ದು
ಈ ಸಾಯಿಲ್ ಹೆಲ್ತ್ ಕಾರ್ಡನ್ನು 2015ರಲ್ಲಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 95th ಕ್ವಶನ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಯಾರು ಪಬ್ಲಿಷ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಕ್ವಶನ್ ಇದೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಅಗೇನ್ ವಿ ಕ್ಯಾನ್ ಸೇ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟನ್ನು ವರ್ಷದಲ್ಲಿ 2 ಸತಿ ರಿಲೀಸ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಕೊಡ್ತಾ ಇರುವಂಥವರು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ, ಇವರು ಪ್ರಪಂಚದ ರಾಷ್ಟ್ರಗಳದ್ದು ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇದೆ ಇದನ್ನು ಹೇಳುವಂಥ ಒಂದು ರಿಪೋರ್ಟ್ ಅಂತ ಹೇಳ್ತೀವಿ, ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್. 96th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಆರ್ ಎಕ್ಸಾಂಪಲ್ಸ್ ಆಫ್ ದಿ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂತಿದೆ. ಅನ್ಎಂಪ್ಲಾಯ್ಮೆಂಟ್ ಅಲವನ್ಸ್, ಪೇಮೆಂಟ್ ಆಫ್ ಸ್ಯಾಲರೀಸ್, ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟ್, ಓಲ್ಡ್ ಏಜ್ ಪೆನ್ಷನ್ ಅಂತಿದೆ. ಟ್ರಾನ್ಸ್ಫರ್ ಆಫ್ ಪೇಮೆಂಟ್ ಅಂತಂದಾಗ ಈ ಬೆನಿಫಿಷರೀಸ್ಗಳಿಗೆ ಏನು ಫೆಸಿಲಿಟೀಸ್ ಅದು ಕೊಡೋದು ಇರುತ್ತಲ್ಲ, ಈ ರೀತಿ ಬರುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಅಲವನ್ಸ್ ಆಗಿರ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟು, ಓಲ್ಡ್ ಏಜ್ ಪೆನ್ಷನ್ ಅದು ಏನಿದೆ, ದಿಸ್ ಆಲ್ ದ ಥಿಂಗ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್. ಓಕೆ, ಸೊ 96 ಆ್ಯಸ್ ಆಫ್ ದೀಸ್ ಆಪ್ಷನ್, ಹತ್ತಿರದಲ್ಲಿರುವಂಥ ಆಪ್ಷನ್ ಅಂತ ತಂದಾಗ ಎ ಆಪ್ಷನ್ ಬರ್ಬೋದು ಅಂತ ಹೇಳ್ಬೋದು. ಓಕೆ, 97th ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ನ್ಯಾಷನಲ್ ಪಂಚಾಯತ್ ರಾಜ್ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಇಸ್ ಸೆಲೆಬ್ರೇಟೆಡ್ ಅಂತಿದೆ. ಓಕೆ, ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಿದೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನು, ದಟ್ ಈಸ್ 24th of the April. ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 98th ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ಲಾಂಚ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಟು ಸ್ಟ್ರೆಂಥನ್ ಪಂಚಾಯತ್ ರಾಜ್ ಇನ್ ವಿಲೇಜಸ್ ಅಂತಿದೆ. ಓಕೆ, ಪಂಚಾಯತ್ ರಾಜ್ ಅಥವಾ ಪಂಚಾಯತ್ಗಳನ್ನು ಬಲಪಡಿಸಲು ಯಾವುದನ್ನು ಪ್ರಾರಂಭಿಸಲಾಗಿದೆ ಅಂತಿದೆ. ಗ್ರಾಮೀಣ ಉಜ್ವಲ ಸೇ ಭಾರತ್ ಉಜ್ವಲ, ಗ್ರಾಮ ಉದಯ ಸೇ ಭಾರತ್ ಉದಯ ಅಭಿಯಾನ, ಗ್ರಾಮೀಣ ಪ್ರಗತಿ ಸೇ ಭಾರತ್ ಪ್ರಗತಿ, ಗ್ರಾಮ ವಿಕಾಸ ಸೇ ಭಾರತ್ ವಿಕಾಸ ಅಂತ ಚಳುವಳಿ ಅಥವಾ ಮೂಮೆಂಟ್ ಅಂತ ಈ ರೀತಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪಂಚಾಯತ್ ರಾಜ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡೋ ಸಲುವಾಗಿ ಓಕೆ ದ ಆ್ಯಕ್ಚುಲಿ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿರೋದಂತಂದರೆ ಇಟ್ ಈಸ್ ಅ ಗ್ರಾಮ ಉದಯ ಸೇ ಭಾರತ್ ಉದಯ ಅಭಿಯಾನ ಅಂತ ಬರುತ್ತೆ. ಓಕೆ, ಇಟ್ ಈಸ್ ಟು ಲೈಕ್ ಬೂಸ್ಟ್ ದ ಸೋಷಲ್ ಹಾರ್ಮೋನಿ ಅಮಂಗ್ ದಿ ವಿಲೇಜಸ್. ಹಳ್ಳಿಗಳ ನಡುವೆ ಒಂದು ಸಾಮರಸ್ಯವನ್ನು ಅದನ್ನು ಬೆಳೆಸೋಕ್ಕೆ ಟ್ರೈ ಮಾಡೋದು, ಅಟ್ ದ ಸೇಮ್ ಟೈಮ್ ರೂರಲ್ ಡೆವಲಪ್ಮೆಂಟ್ ಮಾಡೋದು ವಿತ್ ದ ವೇರಿಯಸ್ ಫೆಸಿಲಿಟೀಸ್ ಟು ಬಿ ಗಿವನ್ ಬೈ ದಿ ಗೌರ್ಮೆಂಟ್. ಫಾರ್ಮರ್ಸದ್ದು ವೆಲ್ಫೇರದ ಬಗ್ಗೆ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಗ್ರಾಮ ಉದಯ ಆಯ್ತಂತಂದರೆ ಆಟೋಮೆಟಿಕಲಿ ಭಾರತ ಉದಯ ಆಗುತ್ತೆ ಅನ್ನೋವಂಥ ರಚನೆಯಲ್ಲಿ ಬರೋದು. ಸೊ ಗ್ರಾಮ ಉದಯ ಸೇ ಭಾರತ ಉದಯ ಅಭಿಯಾನ ಏನಿದೆ, ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಫಾರ್ 98 ವಿ ಕ್ಯಾನ್ ಸೇ ಇಟ್ ಈಸ್ ಬಿ ಇಸ್ ದ ಆನ್ಸರ್. 99 ರೈಸ್ ಜೀನ್ ಬ್ಯಾಂಕ್ ಆಫ್ ದಿ ವರ್ಲ್ಡ್ ಈಸ್ ಸಿಚುವೇಟೆಡ್ ಅಂತಿದೆ. ದಟ್ ಈಸ್ ಸಿಚುವೇಟೆಡ್ ಆ್ಯಕ್ಚುಲಿ ಇನ್ ದಿ ಫಿಲಿಪೀನ್ಸ್. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಲಾಸ್ ಬ್ಯಾನೋಸ್ ಅಂತೇನು ಹೇಳ್ತೀವಿ ಅಲ್ಲಿ ಇರುವಂಥ ಆರ್ಗನೈಸೇಷನ್ ರೈಸ್ ಜೀನ್ ಬ್ಯಾಂಕ್. 100th ಕ್ವಶನ್ ಆ್ಯಂಡ್ ದ ಲಾಸ್ಟ್ ಒನ್, ಜವಾಹರ್ಲಾಲ್ ನೆಹರು ಅವಾರ್ಡ್ ಈಸ್ ಫಾರ್ ಅಂತ ಕೇಳ್ತಿದ್ದಾರೆ. ಈ ಅವಾರ್ಡನ್ನು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅಂತೇಳಿ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್, ಗೌರ್ಮೆಂಟ್ ಸರ್ವಿಸಸ್ಸು, ಸೋಷಿಯಲ್ ವರ್ಕು, ಲಿಟ್ರರಿ ವರ್ಕ್ ಅಂತಿದೆ. ಜವಾಹರ್ಲಾಲ್ ನೆಹರು ಅವಾರ್ಡನ್ನು ಆ್ಯಕ್ಚುಲಿ ಕೊಡೋದಂತಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಅಥವಾ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರುತ್ತೆ. ಏನು ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇರುವಂಥ ಈ ಒಂದು ಅವಾರ್ಡ್ ಓಕೆ by like to a person or to organization for their like outstanding contribution. ಓಕೆ, ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಸ್ಪೆಸಿಫಿಕ್ ಆಗಿ ಅಂತಂದಾಗ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್, ಅಂತಾರಾಷ್ಟ್ರೀಯ ತಿಳುವಳಿಕೆ ಆಗಿರಬಹುದು, ಗುಡ್ ವಿಲ್ ಪ್ರಮೋಟ್ ಮಾಡೋದಾಗಿರ್ಬೋದು, ಫ್ರೆಂಡ್ಶಿಪ್ಪನ್ನು ಪ್ರಮೋಟ್ ಮಾಡೋದು, ಓಕೆ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಓಕೆ ಈ ಎಲ್ಲ ಚಟುವಟಿಕೆ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ಅಥವಾ ಸಂಸ್ಥೆ ಈ ರೀತಿ ಇರೋದು ಐಡೆಂಟಿಫೈ ಮಾಡಿ ಕೊಡ್ತಾ ಇರುವಂಥ ಅವಾರ್ಡು ಆ್ಯಕ್ಚುಲಿ ಜವಾಹರ್ಲಾಲ್ ನೆಹರು ಅವಾರ್ಡ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸ್ದೊಳಗೆ ನಾವು ನೋಡಿ ಬಂತಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಏನಿದೆ ದಟ್ ಈಸ್ ದ ಅಪ್ರೋಪ್ರಿಯೇಟ್ ಒನ್. ಫೈನ್. ಸೊ ಆಲ್ ದ 100 ಕ್ವಶನ್ಸ್ ಹ್ಯಾವ್ ಬಿನ್ ಡಿಸ್ಕಸ್ಡ್. ಓಕೆ, ಸೊ ಇದರಲ್ಲಿ ಕೆಲವು ಕ್ವಶನ್ಸ್ಗಳು ದಟ್ ಈಸ್ ಅರೌಂಡ್ 2 ಕ್ವಶನ್ಸಿಗೆ ಏನಿದೆ ದೆರ್ ಇಸ್ ಅ ಲಾಟ್ ಆಫ್ ಪಾಸಿಬಿಲಿಟಿ ದಟ್ ದ ಗ್ರೇಸ್ ಮಾರ್ಕ್ ವುಡ್ ಬಿ ಗಿವನ್. ಓಕೆ, 2 ಕ್ವಶನ್ಸ್ಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಉಳಿದಿರೋ 98 ಕ್ವಶನಲ್ಲಿ ಫ್ಯೂ ಕ್ವಶನ್ಸ್ ವರ್ ಡಿಫಿಕಲ್ಟ್, ಬಟ್ ವಿ ಕ್ಯಾನ್ ಸೇ ಆನ್ ಆ್ಯನ್ ಎವರೇಜ್ ದ ಕ್ವಶನ್ ಪೇಪರ್ ವಾಸ್ ಸ್ಟ್ಯಾಂಡರ್ಡ್ ಫಾರ್ ದಿಸ್ SDA ಪ್ಯಾಟರ್ನ್ ಅಂತ ಅನ್ಬಹುದು. ಫೈನ್. ಎನಿವೇ, ಹ್ಯಾವ್ ಎ ಗುಡ್ ಡೇ ಆಲ್ ಆಫ್ ಯು. ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ರಿಸಲ್ಟ್. ಓಕೆ, ಯಾರು ಎಕ್ಸಾಮನ್ನು ಬರೆದಿದ್ದೀರಲ್ಲ ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ಕಮೆಂಟ್ ಯುವರ್ ಸ್ಕೋರ್
ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಸೊ ದ್ಯಾಟ್ ಕಟ್ ಆಫ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಒಂದು ಪ್ರೆಡಿಕ್ಟ್ ಮಾಡಬಹುದು. ಓಕೆ, ಸೊ ದೀಸ್ ಆಲ್ ದ ಥಿಂಗ್ಸ್ ಕ್ಯಾನ್ ಬಿ ದ ಪಾಸಿಬಿಲಿಟಿ. ಸೊ ನಿಮ್ಮ ಸ್ಕೋರನ್ನು ವಾಲಂಟಿಯರಾಗಿ ನೀವು ಕಮೆಂಟಲ್ಲಿ ತಿಳಿಸಬಹುದು. ದಟ್ ಈಸ್ ವಾಲಂಟಿಯರ್ಲಿ. ಇಲ್ಲತ್ತಂದ್ರೆ ಇಗ್ನೋರ್ ಮಾಡಿ, ಬಟ್ ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಆನ್ಸರ್ಸ್. ವಿ ಆರ್ ಇಂಟ್ರೆಸ್ಟೆಡ್ ಟು ನೋಯಿಂಗ್ ಯುವರ್ ಸ್ಕೋರ್. ದಟ್ಸ್ ವಾಟ್ ದ ಥಿಂಗ್ ಈಸ್ ಅಲ್ಟಿಮೇಟ್ಲಿ. ಆ್ಯಂಡ್ ನಿನ್ನೆ ಆಗಿರುವಂಥದ್ದು FD ಆನ್ಸರ್ದು ಏನಿದೆ, ಕ್ವಶನ್ ಆನ್ಸರ್ ಡಿಸ್ಕಷನ್ದು ಕೀ ಆನ್ಸರ್ ಏನು ಕೊಟ್ಟಿದ್ದಾರೆ, ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಕೊಡಲಾಗುತ್ತೆ. ಓಕೆ, ಸೊ ಯು ಕ್ಯಾನ್ ಇವನ್ ಕ್ರಾಸ್ ಚೆಕ್ ದ key answers for the FDA question paper, FDA exam which was held on 28th of October. ನಿನ್ನೆ ಅಂದರೆ 28ಗೆ ಆಗಿರುವಂಥದ್ದು ಇದರದ್ದು ಕೀ ಆನ್ಸರನ್ನು ಚೆಕ್ ಮಾಡ್ಕೋಬೋದು. ಈ ಪ್ರೆಸೆಂಟ್ ಏನಿದು ಕೊಟ್ಟಿದ್ದೀವಲ್ಲ ಇದ್ರದ್ದು ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಸ್ಪೆಸಿಫಿಕ್ ಪೇಪರ್ ಏನಿದೆ ಮತ್ತು ಈಗ ಸಂಜೆ ಆಗಿರುವಂಥದ್ದು ಕಂಪ್ಯೂಟರು, ಕನ್ನಡ ಮತ್ತು ಇಂಗ್ಲೀಷದ್ದು ರಿಲೇಟೆಡ್ ಅದರದ್ದು ವಿಡಿಯೋ ಈಗ ಸೂನ್ ಹತ್ತಿರದಲ್ಲೇ ರಿಲೀಸ್ ಮಾಡ್ತೀವಿ. ಫೈನ್, ಥ್ಯಾಂಕ್ ಯು ಆಲ್ ಆಫ್ ಯು, ಹ್ಯಾವ್ ಅ ಗುಡ್ ಡೇ.